ಮುಂಬೈ ಲೋಕದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ನಗರ. ಕೇವಲ ₹1 3 ಹೊತ್ತು ಜೀವನ ನಡೆಸುವವರಿಂದ ಹಿಡಿದು ದಿನಕ್ಕೆ ಲಕ್ಷಗಟ್ಟಲೆ ಮಹಲುಗಳಲ್ಲಿ ಆಡಂಬರ ಜೀವನ ನಡೆಸುವ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಎಲ್ಲಾ ರೀತಿಯ ಜನರನ್ನು ಇಲ್ಲಿ ಕಾಣಬಹುದು. ಜೀವನ ನಡೆಸುವ ಧಾವಂತದಲ್ಲಿ ಕನ್ನಡಿಗರು, ಗುಜರಾತಿಗಳೆಂಬ ಭೇದ ಭಾವವಿಲ್ಲದೆ ಒಟ್ಟಿಗೆ ಮಾನವೀಯತೆಯಿಂದ ಇಲ್ಲಿ ಬಾಳುವುದನ್ನು ಕಾಣಬಹುದು. ಹಳೆಯ ಸಂಸ್ಕೃತಿಯ ಹಾವಿನ ಮೋಡಿಗಾರನಿಂದ ಹಿಡಿದು ಹೊಸ ಸಂಸ್ಕೃತಿ ಬಿಂಬಿಸುವ ಪಂಚತಾರ ಹೋಟೆಲ್ಗಳ ಭವ್ಯ ಸಭಾಂಗಣದಲ್ಲಿ ಜೋರಾದ ಸಂಗೀತದೊಂದಿಗೆ ನೃತ್ಯ ಮಾಡೋರು ಸಹ ಈ ನಗರದಲ್ಲಿ ಹಾಸುಕಾಗಿದ್ದಾರೆ. ದೂರ ದೂರದಿಂದ ಸಂಪತ್ತಿನ ಮೋಹಕ್ಕೆ ದುಡಿಮೆಗಾಗಿ ಬರುತ್ತಿರುವವರ ಸಂಖ್ಯೆ ಸಾವಿರಾರು. ಇಲ್ಲಿ ರೆಡ್ ಲೈಟ್ ಏರಿಯಾದ ಮಾರಾಟದ ಸರಕಾಗಿ ಡ್ಯಾನ್ಸ್ ಬಾರ್ಗಳಲ್ಲಿ, ಕ್ಲಬ್ಗಳಲ್ಲಿ ಕಾಮದ ಬೊಂಬೆಗಳಾಗಿ ನೃತ್ಯ ಮಾಡುತ್ತಾ ಜೀವನವನ್ನು ಸುಟ್ಟು ಕರಕಲಾಗಿಸಿಕೊಂಡ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚುತ್ತಿದೆ. ಈ ನಗರವನ್ನು ಇನ್ನಷ್ಟು ಭಯಾನಕವಾಗಿಸಲು ಇಲ್ಲಿನ ಕಿಂಗ್ ಮೇಕರ್ಗಳು, ಡಾನ್ಗಳು ಹಗಲಲ್ಲೇ ಮಾರಕ ಆಯುಧಗಳಿಂದ ಜನರನ್ನು ಹೆದರಿಸಿ ಬೆದರಿಸಿ ಕೊಲೆ ಮಾಡಿ ಹಣವನ್ನು ದೋಚುತ್ತಿದ್ದಾರೆ. ಈ ಗುಂಪುಗಳಿಗೆ ಹೆದರಿದ ಸ್ಥಳೀಯರು ವಾರಕ್ಕೊಮ್ಮೆ ನೀಡುವ ಹಣಕ್ಕೆ ಒಂದು ಹೆಸರಿದೆ, ಅದೇ ಹಫ್ತಾ. ಕಳ್ಳಬಟ್ಟಿ, ಜೂಜಾಟ ನಡೆಸುವ ಇಂತಹ ಕ್ರಿಮಿನಲ್ಗಳನ್ನು ನಿಯಂತ್ರಿಸಲು ಸರ್ಕಾರವೂ ಹೆದರುತ್ತದೆ. ಪ್ರಜಾಪ್ರಭುತ್ವ ಮತ್ತು ಸಮಾಜವಾದಿಗಳು, ರಾಜಕೀಯ ನಾಯಕರುಗಳು ಈ ಮಾಫಿಯಾ ಗುಂಪುಗಳನ್ನು ಎದುರಿಸಿ ನಿಲ್ಲಲು ಹೆದರುತ್ತದೆ. ಕೊಲೆ, ದರೋಡೆ ಮುಂತಾದ ಹಲವು ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾದ ಅಮರ್ ಭಾಕ್ಯ ಮತ್ತು ಮುಂತಾದ ಅಪರಾಧಿಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಅಮೃತಲಿಂಗ ಮೊದಲಿಯಾರ್, ಅಮೀರ್ ಪಾಷಾ, ಸಲೀಂ ಲಾಲ್ ಮುಂತಾದ ಅಣ್ಣ ಭಾಯಿ ಎಂದು ಕರೆಸಿಕೊಳ್ಳುವ ಕ್ರೂರಿಗಳಿಗೆ ಊರುಗಳನ್ನು ಆಳುವ ಅಧಿಕಾರ ಕೊಟ್ಟವರ್ಯಾರು? ರಸ್ತೆಗಳಲ್ಲಿ, ಲಾಕಪ್ಗಳಲ್ಲಿ ಅಲ್ಲದೆ ನ್ಯಾಯಾಲಯಗಳ ಒಳಗೂ ಬಂದೂಕು, ಬಾಂಬುಗಳೊಂದಿಗೆ ಒಳನುಗ್ಗಿ ಅತ್ಯಾಚಾರ ನಡೆಸುವ ರಾಕ್ಷಸರನ್ನು ಎದುರಿಸಲು ವಾಲ್ಟರ್ ದೇವಲಂ, ಕಿರಣ್ ಬೇಡಿ, ರೆವೇರಿಯೋ, ಪವಾರ್ನಂತಹ ಧೀರ ಪೊಲೀಸ್ ಅಧಿಕಾರಿಗಳು ಕಾನೂನು ರಕ್ಷಕರಾಗಬೇಕೇ ಹೊರತು ಮನುಷ್ಯ ರೂಪದ ಈ ರಕ್ಕಸರ ಎಂಜಲಿಗೆ ಕೈ ಹಾಕುವವರಲ್ಲ. ಈ ಅನಾಚಾರಗಳಿಗೆ ತಡೆ ಹಾಕುವುದಕ್ಕೆ ಸಾಧ್ಯವಾಗದಿದ್ದರೆ ಈ ಮಣ್ಣಲ್ಲಿ ಹುಟ್ಟಿದ ನಾವು ನೀವು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದ ಸ್ಥಿತಿ ಬರಬಹುದು. ಭೂಷಣ್, ಈ ಆರ್ಟಿಕಲ್ನ ಪಬ್ಲಿಷ್ ಮಾಡ್ಬೇಡ, ಸುಮ್ನೆ ತೊಂದ್ರೆಗೆ ಸಿಗಾಕೋತೀಯ. ನೀನ್ ಎದುರುಕೊಂಬೇಡ, ಏನೂ ಆಗಲ್ಲ. ಎಷ್ಟೋ ಸಲ ಫೋನ್ ಮಾಡಿ ನನಗೆ ಎದುರಿಸಿದ್ದಾರೆ. ಒಂದು ವೇಳೆ ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ರೆ ಕೊಂದೇ ಬಿಡ್ತಾರಷ್ಟೇ. ಇದು ನನ್ ಬಹಳ ವರ್ಷದ ಕನ್ಸು. ಜನ್ಗಳ್ಗೆ ಹೇಳಬೇಕು ದೇಶ ಹೇಗೆ ಹಾಳಾಗ್ತಿದೆ ಅಂತ. ಇದು ನಾನು ಖಂಡಿತ ಪಬ್ಲಿಷ್ ಮಾಡ್ತೀನಿ. ಬ್ಲೂ ಶರ್ಟ್ ವಾಲೆ ಆನಾ ಇಧರ್. ಏನ್ ನೋಡ್ಕೊಂಡ್ ಹಂಗೆ ಹೋಗ್ತಾ ಇದೀಯಾ? ಒಂದ್ಸಲ ಬಾಯ್ಲಿ. हमको नहीं चाहिए, मुझे छोड़ दो। नहीं, जा जा जा। सब क्या हो गए साहब? छोटा है ಯಾವನ ಅವನು? साहब कांस्टेबल. ಹಾ, ಕಳ್ಸು ಒಳಗೆ. क्या बात है? इसको जानता है? ಏ ಮಣಿ, ಯಾರೋ ಹರೀಶಾ? ಡೋರ್ ನಂಬರ್ 9, ಕಾಮಾಟಿಪುರ, ಬಾಂಬೆ. ಅಲ್ಲೇ ಇರೋದವನು. ಡೋರ್ ನಂಬರ್ 9. ಓಕೆ ಸಬ್. ಏನು ವಿಷಯ? ಎಲ್ಲ ನಿನ್ ಸಾವಸ, ಏನೋ ಗಾಂಚಲಿ ಮಾಡಿರ್ತಾನೆ. ಮಾತಾಡೋದು ಬಿಟ್ಟು ಆಡಲಿ. ದುಡ್ಡೆಲ್ಲ ಕಳ್ಕೊಂಡಿದ್ದೀನಿ. ಸ್ವಂತದೇನಲ್ವಲ್ಲ, ಚೀಟಿ ಕಾಸ್ತಾನೆ. ಹೋಗ್ಲಿ ಬಿಡು. ನಿಮ್ಮ ಮನೆ ಆಸ್ತಿ ಏನಲ್ವಲ್ಲ, ಕಾಡ್ ಬಿಡು. ದೇವಿ, ನನಗಿದ್ರಲ್ಲಿ ನಂಬಿಕೆ ಇಲ್ಲ. ಇವನೇನೋ ಹೊಸ್ತ ಕಂಡಿಡಿತವನೆ. ಎಲ್ರು ಕಾರ್ ತೊಗೊಳ್ರ. ನನಗೆ ಕ್ಲವರ್ 2. ನಿನ್ ಕತೆ ಮುಗೀತು.
ನಿಂದು ಇಸ್ಪೈಡ್ ಗುಲಾನ್. ತೋರ್ಸು. ಬೈಟೋ ನಾವೆಲ್ಲ ಒಂದೇನೆ ಕೂತ್ಕೋ. ಅಣ್ಣ ನಿಮ್ಮ ಕಾರ್ಡ್ ನೋಡಿ ಅಣ್ಣ. ನಂದು ಕ್ಲೆವರ್ ಕಿಂಗ್. ಅಣ್ಣ ನೀನ್ ಬಚಾವಾದೆ. ಒಂದಲ್ಲ ಒಂದಿನ ನೀನ್ ಕಿಂಗ್ ಆಗ್ತೀಯಾ. ನೀನ್ ರಾಜ ಆದ್ರೆ ನಮ್ಮಂತವ್ರು ಹಾಯಾಗಿರ್ಬೋದು. ನೀನ್ ತೋರ್ಸು. ಕುಡಿಲಿ ನೋಡ್ತೀನಿ. ಇವತ್ತು ನಂಗೆ ದೇವ್ರ ಮೇಲೆ ನಂಬಿಕೆ ಬಂತು. ನಿಂಗೆ ಹೆಂಗ್ ಸಿಕ್ತೋ ಜೋಕರ್? ನೈಟ್ ಡ್ಯೂಟಿ ಇದೆ, 9 ಗಂಟೆ ಒಳಗೆ ಹೋಗ್ಲಿಲ್ಲ ಅಂದ್ರೆ ಮನೆ ಕಳಿಸ್ಬಿಡ್ತಾರೆ. ಅಡುಗೆ ಆಯ್ತಾ? ಒಲೆ ಮೇಲೆ ಇರೋದು ಬೇಬೇಕೋ ಬೇಡವೋ? ಕಿರ್ಚಾಡೋದ್ ಬಿಟ್ಟು ಅಡ್ಗೆ ಮಾಡೋಗ್ ಸಾಧ್ಯನೇ ಇಲ್ಲ. ಬೆಳಗ್ಗೆ ಎದ್ದಿದ್ದೆ ಅಲಿಯಕ್ಕೆ ಹೋಗ್ತೀಯಾ, ವಾಪಸ್ ಬಂದ್ಮೇಲೆ ಓದೋದು ಇಲ್ಲ ನಿದ್ದೆ ಮಾಡೋದು. ಇಷ್ಟು ಬಿಟ್ಟು ಏನಾದ್ರು ಕೆಲಸ ಮಾಡ್ತೀಯಾ? ಅಲ್ಲ ನಾನೇ ನಿಮ್ಮನೆ ಆಳ. ಲೇ ಊರ್ ಬಿಟ್ಟು ಬಂದು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಜಗಳ ಆಡಕ್ಕೇನೋ? ಪ್ರೀತಿ ಇದ್ ಕಡೆ ಜಗಳ ಇದ್ದೇ ಇರತ್ತೆ. ಏಯ್ ನಿನ್ ಪ್ರೀತಿ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಏಯ್ ಇಲ್ಲಿ ಹೋಗ್ತಿದ್ಯೋ? ಏನಿಲ್ಲ ಬಿಡು, ನಂಗೆ ಬೇರೆ ಕೆಲಸ ಇದೆ. ಹರಿಯಣ್ಣ, ಹ? ನಿಮ್ಮನ್ನ ಕೇಳ್ಕೊಂಡು ಪೊಲೀಸ್ನವ್ರು ಬಂದಿದ್ದಾರೆ. ಪೊಲೀಸ್ ಅವರ? ಹಾ. ನಿನ್ನೆ ಕೊಟ್ಟಿದ್ದ ಲೆಟ್ರಿಗೆ ಉತ್ತರ ಬರಲಿಲ್ಲ. ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಪೇಪರ್ ತಣಕ್ಕೆ ಕಾಸಿಲ್ಲ, ನಿನಗೆ ಉತ್ತರ ಕೊಡ್ಬೇಕಾ? ನಡಿ ಇಲ್ಲಿಂದ. ಎಲ್ಲ ಇಲ್ಲೇ ಓಡಾಡ್ತಾ ಇದ್ದಾರೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಕತೆ ಮುಗೀತು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನಾಳೆ ಕಾಲೇಜ್ ಹತ್ರ ಬರ್ತೀನಿ, ನಡಿ. ಪೊಲೀಸ್ ಯಾಕೆ ಬಂದಿದ್ರು? ನಾಳೆ ಪೊಲೀಸ್ ಸ್ಟೇಷನ್ಗೆ ಬರಕ್ಕೆ ಹೇಳಿದ್ದಾರೆ. ಐಡೆಂಟಿಟಿ ಪೀರಿಯಡ್ ಅಂತೆ, ಅದನ್ನು ನೋಡಿದೆ ತಪ್ಪಾಯ್ತು. ರಾಧಾ, ಇದನ್ ತೆಗೆದು ನೋಡು. ನಿಮ್ಮಣ್ಣ ಪೋಖ್ರಿ ಅಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಅಮ್ಮ ಇಲ್ಲಿ ನೋಡು, ಅಣ್ಣ ಕೊಡ್ಸಿದ್ದು. ಏನೋ ನಿನ್ನೆ ಮನೆ ಬಿಟ್ಟು ಹೋದವನು ಇಲ್ಲಿವರೆಗೂ ಎಲ್ಲಿದ್ದೆ? ಬಡಿ ದೂರ್ಸೆ ನೋಡೋ, ಸುಳ್ಳು ಹೇಳಿದ್ರೆ ನೀನ್ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ ಅಷ್ಟೇ. ರಾತ್ರಿ ಪೂರ್ತಿ ನೀನು ಆ ಸಲೀಂ ಬಾಯ್ ಕ್ಲಬ್ ಅಲ್ಲಿ ಕೂತ್ಕೊಂಡು ಇಸ್ಪಿಟ್ ಆಡ್ತಿರ್ಲಿಲ್ವಾ? ಆಡ್ತಿದ್ನಾ ನಾನಾ? ಸುಮ್ನೆ ಏನೇನೋ ಹೇಳ್ಬೇಡ. ಇದನ್ನ ತಗೊಂಡೋಗಿ ಒಳಗಿಡು. ಇದ್ರಲ್ಲೆಲ್ಲ ಇದೆ: ಹಲ್ಪುಡಿ, ಸೋಪು, ಬಾಚಣಿಕೆ, ಬ್ರಷ್. ಒಂದೊಂದು ಹಲ್ಪುಡಿ, ಬಾತನ್ಗೆ ಸೋಪು. ಎಲ್ಲೋ ಆ ರೇಡಿಯೋ, ಮರ್ಯಾದೆಯಾಗ ರೇಡಿಯೋ ತಂದ್ಕೊಡ್ಲಿಲ್ಲ ಅಂದ್ರೆ ನಿನ್ ಮನೆ ಒಳಗಡೆ ಸೇರ್ಸಲ್ಲ. ಯಾವ ರೇಡಿಯೋ? ಎಂತ ರೇಡಿಯೋ? ನಮ್ ಟ್ರಾನ್ಸಿಸ್ಟರ್ ನೆನ್ನೆಯಿಂದ ಕಾಣಿಸ್ತಾ ಇಲ್ಲ. ಟ್ರಾನ್ಸಿಸ್ಟರ್ ಎಲ್ಲೋಯ್ತು? ಹಿಂಗೆ ನಡ್ಕೊಂಡೋಯ್ತು. ಹಂಗಿದ್ರೆ ಎಲ್ಲೋಗ್ತೀಯ ಅಂತ ಅದನ್ನೇ ಕೇಳ್ಬೇಕಾಗಿತ್ ನೀನು. ನಿನಗ್ ಗೊತ್ತಿಲ್ದೆ ಅದೆಲ್ಲೂ ಹೋಗಲ್ಲ. ಅಲ್ದೆ ಮತ್ತೊಬ್ಬ ಕಳ್ಳ ಇದ್ರೊಳಗ್ ಬರೋದು ಇಲ್ಲ. ನನ್ ಕಳ್ಳ ಅಂದ್ರೆ ಸರಿ ಇರಲ್ಲ. ಕಳ್ಳ ದೊಡ್ಡ ಕಳ್ಳ. ಏನೋ ಏನ್ ಮಾಡ್ದೆ ರೇಡಿಯೋ? ಯಾರಿಗ್ ಮಾರ್ಕೊಂಡೆ? ಸತ್ತೋದ್ ನಿನ್ ಗಂಡನಿಗೆ ಮಾರಿದ್ದೀನಿ. ಅಯ್ಯೋ ಪೀಡೆ, ಏಯ್ ತೊಲ್ಗೋ ಇಲ್ಲಿಂದ. ಮತ್ತೆ ನನಗ್ ಮುಖ ತೋರಿಸ್ಬೇಡ. ಮನೆಯಿಂದ ಆಚೆ ಹಾಕ್ಬೇಕು ಅಂತ ಎಷ್ಟ್ ದಿನದಿಂದ ಕಾಯ್ತಾ ಇದೀಯಾ? ಇಷ್ಟ್ ದಿನ ಸಹಿಸ್ಕೊಂಡೆ. ಈಗ ನಾನ್ ಮನೆಯಿಂದ ಆಚೆ ಹೋದ್ರೆ ಮತ್ತೆ ಈ ಜನ್ಮದಲ್ಲಿ ವಾಪಸ್ ಬರಲ್ಲ, ತಿಳ್ಕೊ. ಇನ್ನು ಇಲ್ಲ ಯಾಕೆ ನಿಂತೀಯ? ತೊಲ್ಗೋ. ನೀ ಹೋಗೆ ಸುಮ್ನೆ ಒಳಗಡೆ. ಹೇ, ನಿನ್ನಂತ ಮಗ ನಂಗ್ ಹುಟ್ಟೇ ಇಲ್ಲ ಅನ್ಕೋತೀನಿ. ನೀನಂತ ಭದ್ರಕಾಳಿ ತಾಯಿ ನನ್ಗೂ ಬೇಕಾಗಿಲ್ಲ. ಹೇ ಹೋಗೋ ಇಲ್ಲಿಂದ. ಹೋಗು. ಇದು ಹೋಗೋ. ಇನ್ನು ಯಾರು ರಫ್ತಾ ಕೊಟ್ಟಿಲ್ವ ಅವರೆಲ್ಲ? ನನಗೆ ನಿನ್ನ ಮಗಳಲ್ಲ, ಮಗ ಬೇಕು. ಎಲ್ಲಿದ್ದಾನವನು? ಆ ಮಣಿಕಂಠ ಇಲ್ಲಿದ್ದಾನ? ಏನಿನ್ ಯಾರು ಹೊಡಿಕೊಂಬಂದವ್ರು ನೋಡು. ಹೇಳ್ಬೇಡ, ಸುಮ್ಮನೆ. ಅಪ್ಪಾಸ್ ಕಳಿಸ್ಕೊಡು. ಎಂತದ? ಗೊತ್ತಾದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ನೀ ಸುಮ್ಮನೆ. ಏನೋ ಅದು? ಕಳ್ಳನ್ ಮಗನೇ, ಇಲ್ಲಿ ಬಚ್ಚಿಕೊಂಡಿದ್ಯಾ? ಎದಳ ಮೇಲೆ ನೀನು ಬಾ. ಅಬ್ಬಾಸ್ ಕರಿತಾ ಇದ್ದಾನೆ, ಬಾರ ಆಚೆ ಕಡೆ. ಒಂದು ವಾರದ ಹಫ್ತಾ ಬಾಕಿ 1400 ರೂಪಾಯಿ. ನಿಂದು ರಾಮ್ಲಾಲ್ 5 ವಾರದ ಹಫ್ತಾ ಬಾಕಿ 2500 ರೂಪಾಯಿ. ಮಗನೇ, ಬಚ್ಚಿಟ್ಕೊಳ್ದೆ ಇನ್ನೇನ್ ಮಾಡ್ಲಿ? ವಾರ ಹಫ್ತಾನ ಜಾಸ್ತಿ ಮಾಡ್ತಾ ಇದ್ರೆ ನಾವ್ ಎಲ್ಲಿಂದ ತಂದ್ಕೊಡೋದು? ಬೆಣ್ಣೆ, ಹಾಲು, ಚಿಕನ್
ಚಿಕನ್ ಮಟನ್ ಎಲ್ಲ ಜಾಸ್ತಿ ಆಗಿಲ್ವಾ? ನಾವೇ ಹೆಂಗ್ ಬದುಕೋದು? ಬೆಣ್ಣೆ ತುಪ್ಪ ಚಿಕನ್ ಮಟನ್ ತಿಂದು ನಿಮ್ಮ ಅಬ್ಬಾಸ್ಗೆ ಕೊಬ್ಬು ಜಾಸ್ತಿ ಆಗಿದೆ. ನಾವಿಲ್ಲಿ ಉಪವಾಸ ಇದೀವಿ. ಗಂಜಿಗೋಸ್ಕರ ಕಷ್ಟಪಡೋ ದುಡ್ಡು ನಾನು ನಿಮಗೆ ಕೊಡ್ತಾ ಇದನ್ನ ಇದ್ದೀನಿ. ಅಲ್ಲಿ ಬಂದ್ ಹೇಳೋ ನಡಿ. ದುಡ್ಡು ಯಾಕೋ ಕೊಡ್ತಿಲ್ಲ? ಹೇಳೋ. ಆಗ್ಲೇ ಹಫ್ತಾ ದೇ दूंगा साहब. ಇನ್ನು 2 ದಿನದಲ್ಲಿ ಬಾಕಿ ದುಡ್ಡು ಬರಲಿಲ್ಲ ಅಂದ್ರೆ ನಿನ್ ಟ್ಯಾಕ್ಸಿ ನಂದಾಗುತ್ತೆ. ಇವನೇ ನಾನು ಹೇಳಿದ ಪೊಲೀಸ್ ಸಾಕ್ಷಿ. ನೀನು ಮೊದಲಿಯಾರ್ ಸಾಬ್ ಮನೆ ಹತ್ರ 3 ಗಂಟೆ ಅಷ್ಟರಲ್ಲಿರಬೇಕು. ಸಾಬ್ ನಿನ್ನ ಹತ್ರ ಮಾತಾಡೋದಿದೆ, ಅರ್ಥ ಆಯ್ತಾ? ಚಲೋ. ಈ ಜನ ಮಾತಾಡ್ಕೊಳ್ಳೋ ಥರ ಆ ಮೊದಲು ಈ ಅಷ್ಟನ್ನು ಒಳ್ಳೆಯವನಲ್ಲ. ನನ್ ಕಣ್ಮುಂದೆನೆ ಆ ರಿಪೋರ್ಟರ್ನ ಚುಚ್ಚಿ ಸಾಯಿಸ್ಬಿಟ್ಟ. ನೀನ್ ಅನ್ಕೊಂಡಂಗೆ ಇದು ವಸ್ತೇನಲ್ಲ. ಅವ್ರಿಬ್ರು ಮಧ್ಯೆ ಯಾಕೆ ಅಷ್ಟೊಂದು ದ್ವೇಷ? ಈ ಅಮರ್ ಬಾಕಿ ಹೆಸರು ಕೇಳಿದ್ಯಾ? ಅವನೇ ನೋಡು ಈ ಅರ್ಧ ಬಾಂಬೆ ಆಳ್ತಾ ಇರೋದು. ಪೊಲೀಸ್ ಅಲ್ಲ, ಮಂತ್ರಿಗಳು ಕೂಡ ಅವನ್ ಮುಂದೆ ನಿಂತ್ಕೊಳ್ಳೋಕೆ ಎದುರ್ತಾರೆ. ಅವನ್ ಎದುರ್ಕೊಳ್ಳೋದು ಮೊದಲಿಯರ್ಗ್ ಮಾತ್ರ. ಆದ್ರೆ ಆ ಮೊದಲಿಯಾರ್ ನೋಡಕ್ ಹಂಗ್ ಕಾಣಿಸಲ್ಲ ನೋಡು. ಅದು ನಿಜನೇ. ಕಳೆದ 8 ವರ್ಷದಿಂದ ಮೊದಲಿಯರ್ ಕೈಯಿಂದ ಈ ಏರಿಯಾನ ಕಿತ್ಕೋಬೇಕು ಅಂತ ನೋಡ್ತಿದ್ದಾನೆ ಈ ಬಾಟಿಯ. ಅದರಿಂದನೇ ಇದೆಲ್ಲ ಒಡೆದಾಟ ಬಡ್ದಾಟ ನಡೀತಿರೋದು. ಪೊಲೀಸ್ನವ್ರು ಇವೆಲ್ಲ ನೋಡ್ಕೊಂಡು ಯಾಕೆ ಸುಮ್ಮನೆ ಇದ್ದಾರೆ? ಇವ್ರು ಒಡೆದಾಡಿ ಸಾಯೋದೇ ಪೊಲೀಸರಿಗೆ ಬೇಕಾಗಿರೋದು. ಅದಕ್ಕೆ ಅವ್ರ ಮಧ್ಯ ಬರೋದಿಲ್ಲ. ಹಾಗಂತ ಕಣ್ಮುಂದೆ ಒಬ್ಬನ್ ಸಾಯಿಸಿದ್ರು ಇಲ್ಲ ಅಂತ ಹೆಂಗ್ ಹೇಳೋದು? ಹೇಳ್ಬಿಡು. ಗುಂಡು ನಿನ್ನೆದೆಗೆ ಬೀಳೋದು. ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕ್ಬೇಡ. ಹಾಗಾದ್ರೆ ಇದಕ್ಕೇನ್ ಕೊನೆನೇ ಇಲ್ವಾ? ಸ್ವಲ್ಪ ದಿನಕ್ಕೆ ಇದೆಲ್ಲ ಸರಿ ಹೋಗುತ್ತೆ. ನಾಳೆ ಯಾವುದೋ ಕಾಂಪ್ರಮೈಸ್ ಇದೆ ಅಂತ ಕೇಳ್ಪಟ್ಟೆ. ಏನ್ ಕಾಂಪ್ರಮೈಸು? ಅಂದ್ರೆ ನಗರದ ಯಾವ್ಯಾವ ಏರಿಯಾನ ಯಾರ್ಯಾರು ಆಳ್ಬೇಕು ಅಂತ ಅಂಡರ್ವರ್ಲ್ಡ್ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತಾರೆ. ದೇಕೋ ಬದ್ಲಿಯರ್ ಬಾಬಾ, ದೇಕೋ ಬಾಟಿಯಾ ಭಯ್ಯ, ಇವೆಲ್ಲ ಕೆಲ್ಸಕ್ಕೆ ಬರ್ದಿರೋ ಜಗಳ. ನಾವೆಲ್ಲ ಹೀಗೆ ಹೊಡೆದಾಡ್ಕೊಂಡು ಸಾಯ್ತಿದ್ರೆ ಪೊಲೀಸವ್ರು ಬಂದು ಇಟ್ಕೊಂಡು ಹೋಗ್ತಾರಷ್ಟೇ. ಅದಕ್ಕೋಸ್ಕರ ನೀವಿಬ್ರನ್ನ ಒಂದ್ ಮಾಡೋಣ ಅಂತ ಕರ್ಸಿದ್ದೀನಿ. ನೀವಿಬ್ರು ಒಂದಾದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಬಾಯ್. ದೇಖೋ ಬಾಬಾ, ಜಸ್ಟ್ ಸ್ಟ್ರೀಟ್, ಗಾಂಧಿನಗರ ಇವೆರಡು ನನ್ನ ಕಂಟ್ರೋಲಲ್ಲಿದೆ. ಕಾಮಾಟಿ ಪರ ಒಂದು ಸಿಕ್ಕಿದ್ರೆ ನಾನು ನಿಮ್ಮ ಅಣ್ಣನ ತಂಟೆಗೆ ಬರಲ್ಲ. ನೀನೇನೇ ಹೇಳಿದ್ರು ಕಾಮಾಟಿಪುರ ನಾನ್ ಬಿಟ್ಕೊಡಲ್ಲ. ಅಲ್ಲಿರೋ ಪ್ರತಿಯೊಬ್ರು ನನ್ನ ನಂಬ್ಕೊಂಡಿರೋ ಜನ. ಏಯ್, ನಿಂಗೆ ಹಂಗನ್ಸ್ತಿದ್ಯಾ? ಅಲ್ಲಿ ನಿಮ್ಮವ್ರು ಮಾತ್ರನಾ? ನಮ್ಮವ್ರು ಯಾರೂ ಇಲ್ವಾ? ಇರಬಹುದು. ನಿನ್ನ ಒಬ್ಬೊಬ್ಬ ಆಳ್ಗಳೂ ಅಲ್ಲಿ ಜೂಜಾಟ ನಡೆಸಿ ಅಲ್ಲಿರೋ ಜನರು ನೆಮ್ಮದಿ ಹಾಳು ಮಾಡ್ತಿದ್ದಾರೆ. ಅದಕ್ಕೆ ಉಗ್ದಟ್ದೆ. ಅವ್ರೇನಾದ್ರೂ ಮತ್ತಿಲ್ಲಿಗೆ ಬಂದ್ರೆ ಕೊಂದ್ಬಿಡ್ತೀನಿ. ಒಂದ್ಸಲ ಮೇರೆಗೆ ಬಂದು ನೋಡು, ಜೀವಂತ ನೀನು ವಾಪಸ್ ಹೋಗಲ್ಲ. ಅರ್ಥ ಆಯ್ತಾ? ನೀ ಕಾಮಾಟಿಪುರಕ್ಕೆ ಬಂದು ನೋಡು, ನೀನ್ ತಲೆ ಉಳಿಯಲ್ಲ. ಬಾಬಾ ನೋಡಿ, ನೀವು ಮತ್ತೆ ಜಗಳ ಆಡಬೇಡಿ. ನೀವಿಬ್ರನ್ನ ಇಲ್ಲಿ ಕರ್ಸಿರೋದು ಒಂದ್ ಮಾಡೋದಕ್ಕೆ. ಬಾಯ್. ನೋಡು ಬಾಬಾ, ಕಾಮಾಟಿಪುರ ಹಂಗೆ ಸಿಕ್ಕೋರೆ ಸರಿ, ಮತ್ತಿಲ್ಲ ಅಂದ್ರೆ ಕಾಮಾಟಿಪುರನ ಬಿಟ್ಕೊಡಕ್ಕೆ ನಾವು ರೆಡಿ ಇಲ್ಲ. ಶಾಣೆ ನನ್ನ ಮಗನೇ ಒಂದ್ ಬಿಟ್ಟ ಅಂದ್ರೆ ಈ ಮೊತ್ಕುನ್ ಸಾಯಿಸ್ಬಿಟ್ಟು ನಾನು ಕಾಮಾಟಿಪುರನ ಗೆಲ್ಲೋದು ನಂಗೆ ಗೊತ್ತು ಕಣ. ನಿಂತ್ಕೊಳ್ಳಿ ಬಾಯ್.
ಹಾಡು ಕುಣಿತ ಎಲ್ಲ ಜೋರಾಗಿ ನಡೀತಾ ಇದೆ, ದುಡ್ಡು ಕೂಡ ಚೆನ್ನಾಗಿ ದುಡೀತಿದೆ. ಅಬ್ಬಾಸ್ ಸಾಬ್ ಮಾತ್ರ ಕೊಡಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ ಅಲ್ವಾ? ಎದುರು ಹೊರಗಡೆ ಹೋಗಿ. ಮುಖ ಏನ್ ನೋಡ್ತೀಯ? ಹೋಗ್. ನಾನು ಕೊಡ್ಬೇಕಾಗಿರೋ ಆಫ್ತ ಕೊಡ್ಲಿಲ್ಲ ಅಂದ್ರೆ ಇಲ್ಲೇನು ನಡೆಯಕ್ ಬಿಡಲ್ಲ. ಅಯ್ಯ, ಇಲ್ಲ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸರಿ, ಮೊದಲು ಯಾರು? ಸಾಬ್ ಗಲಾಟೆ ಮಾಡಿ ಹಫ್ತಾ ವಸೂಲಿ ಮಾಡ್ಬೇಕಾ? ಮರ್ಯಾದೆಯಿಂದ ಆಚೆ ಹೋಗೋ. ಸರಿ ಸಾಬ್. ಮೊದಲೇ ಯಾರು ಹೋಗಕ್ಕೆ ಹೇಳಿದ್ರು? ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅಬ್ಬಾಸ್ ಅಲ್ಲಿಗೆ ಬಂದು ಜಗಳ ಆಡ್ದ, ಎಲ್ಲಾರನ್ನೂ ಓಡಿಸಿದ್ರು. ಆ ಹುಡುಗಿ ಡ್ಯಾನ್ಸ್ನ ಅವನೊಬ್ಬನೇ ನೋಡಕ್ಕಿರ್ಬೇಕು. ಆ ಹುಡುಗಿ ಜೊತೆ ಒಂದು ರಾತ್ರಿ ಕಳಿಯೋದಕ್ಕೆ 1000 ರೂಪಾಯಿ ಕೊಡ್ತಾರೆ. ಇದು ಸರಿನಾ? ನಿಂಗೂ ಅಲ್ಲಿಗೆ ಹೋಗ್ಬೇಕಂತ ಆಸೆ ಆಗಿದ್ಯಾ? ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಆಸೆ ಪಟ್ಟು ಏನು ಪ್ರಯೋಜನ ಇಲ್ಲ. ಕಾಸಿದ್ರೂ ಎಣ್ಣೆ ಹುಡಿಕೊಂಡು ಹೆಣ್ಣು ಹುಡಿಕೊಂಡು ಹೋಗೋನು ನಾನಲ್ಲ. ಮತ್ತೆ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯಾ? ಒಂದ್ಸಲ ಹೋಗ್ಬೇಕು ಊರಿಗೆ. ಹ್ಮ್. ಒಂದು ರೇಂಜಿಗೆ ಬಂದ್ಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಅಲ್ಲಿ ನಮ್ಮ ಮಾವ ಇದ್ದಾನೆ, ಅವನೊಬ್ಬ ಕಾಡಂದಿ. ಆ ಕಾಡಂದಿ ಕೆನ್ನೆಗೊಂದೆರಡು ಬಿಟ್ಟು ನಮ್ಮಮ್ಮ ನನ್ನ ತಂಗಿನ ಹೊರಗಡೆ ಕರ್ಕೊಂಬರ್ಬೇಕು. ಅಲ್ಲೊಂದು ದೊಡ್ಡ ಚಪ್ಪರ ಹಾಕ್ಸಿ ಊರಲ್ಲಿರೋರ್ನೆಲ್ಲ ಕರೆಸಿ ಒಂದೊಳ್ಳೆ ಊಟ ಹಾಕಿಸ್ಬೇಕು. ನನ್ನ ತಂಗಿ ಮದುವೆ ಮಾಡಿ ಕಳ್ಸಕ್ಕೆ. ಮನ್ಸಲ್ಲಿ ದೊಡ್ಡ ಆಸೆ ಉಳಿಕೊಂಡಿದ್ಯಾ? ಅಲ್ಲ, ನಾನು ದುಡ್ಡು ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ ಆ ಕಾಡಂದಿ ಸತ್ತು ಹೋಗಿದ್ರೆ ಹಾಗಾದ್ರೆ ನೀನು ಅಂದ್ಕೊಂಡಿದ್ದು ಕಷ್ಟ ಆಗ್ಬೋದು. ಅದೇ. ತಲೆ ಕೆಡ್ಸ್ಕೋಬೇಡ. ಕೆಟ್ಟವ್ರನ್ನ ಆ ದೇವ್ರು ಮೊದಲು ಚೆನ್ನಾಗಿ ಬೆಳೆಸ್ತಾನೆ. ಏನ್ ಕಲ್ಯಾಣಿ, ಚೆನ್ನಾಗಿದ್ಯಾ? ವ್ಯಾಪಾರ ಹೆಂಗಿದೆ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಸ್ವಾಮಿ. ಇವಳು ಇದ್ ನನ್ ಮಗಳು ಸ್ವಾಮಿ. ಹಾ, ಒಂದ್ ಟೀ ತಾಂಬ ಕಲ್ಯಾಣಿ. ನಮ್ಮ ಅಪ್ಪ ಕುಟ್ಟಿನ ಆಯರಿದ್ದಾಗ ದಿನ ಒಳ್ಳೆ ಟೀ ಮಾಡಿಕೊಡ್ತಾ ಇದ್ದ. ಈಗ ತಗೊಂಬರ್ತೀನಿ ಸ್ವಾಮಿ. ಕೇಳಿಸ್ಕೊಂಡ ನೀನು? ಅವ್ರು ನನ್ನ ಕಲ್ಯಾಣಿ ಅಂತ ಹೆಸರಿಡ್ ಕೂಗಿದ್ರು. ಓ, ಭಾರಿ ಅದ್ಭುತ ಬಿಡು. ಹೌದು, ಅದ್ಭುತಾನೆ. ಅವ್ರಂತ ದೊಡ್ಡ ಮನುಷ್ಯರು ನನ್ನೇನ್ಪಿಟ್ಕೊಂಡಿಲ್ವಾ? ಅದ್ರಲ್ಲೇನ್ ಮಹಾ? ಅಫ್ತಾ ಅನ್ನೋ ಹೆಸರಿನಲ್ಲಿ ಬಡವ್ರ ದುಡ್ಡನ್ನೆಲ್ಲ ಕಿತ್ಕೋತಾ ಇಲ್ವಾ? ನಿನ್ನ ಬೇಡ್ದೇ ಇರೋದನ್ನ ಹೇಳಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಿನ್ಗೇನ್ ಗೊತ್ತು? ಕೊಲೆ ಕಳ್ತನ ನಡೀತಾ ಇದ್ದಂತ ಬೀದಿ ಇದು, ಗೊತ್ತಾ ನಿನ್ಗೆ? ಇವಾಗ ಸಮಾಧಾನವಾಗಿದೆ ಅಂದ್ರೆ ಅದಕ್ಕೆ ಆ ದೊಡ್ಡ ಮನುಷ್ಯನೇ ಕಾರಣ, ಸುಮ್ನೆ ಅಲ್ಲ. ಜನ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರೋದು. ಯಾಕೆ ಯಾರೂ ಮಾತಾಡ್ತಾ ಇಲ್ಲ? ಅವನೇನು ಅನ್ಯಾಯ ಮಾಡಿದಾನೆ ಅಂತ ಹೇಳ್ತಿದ್ರೆ ನಂಗೆಂಗ್ ಗೊತ್ತಾಗ್ಬೇಕು? ಯಾಕೆ ಸುಮ್ಮನಿದ್ದೀರಾ? ಅಯ್ಯ, ಇವ್ರುಗಳಿಗೆ ಭಯ ಬಿದ್ದು ಇಲ್ಯಾರು ಬಾಯಿ ಬಿಡ್ತಿಲ್ಲ. ನೀವು ವಸೂಲಿ ಮಾಡಿರೋ ದುಡ್ಡು ನಮ್ಗಳ ರಕ್ಷಣೆಗೆ ಅನ್ನೋದಾದ್ರೆ ಮೊದ್ಲು ಇವರಿಂದ ನಮ್ಮನ್ ಕಾಪಾಡಿ. ಏನ್ ಬೊಗಳ್ತಿದ್ಯಾ? ಅವನ್ ಸುಳ್ಳು ಹೇಳ್ತಿದ್ದಾನೆ. ನಿಜ ಏನು ಅಂತ ನನಗೆ ಗೊತ್ತು. ನೀನು ಉತ್ತರ ಹೇಳ್ಬೇಕು. ಮೊದಲು ಇವ್ರಿಗೆಲ್ಲ ಕ್ಷಮೆ ಕೇಳು. ಹಾಗಾದ್ರೆ ನೀವು ನನ್ನ ನಂಬ್ತಿಲ್ವಾ? ಏನ್ ಹೇಳ್ತಿದೀಯಾ? ತಿಲ್ಲದ್ ನಾಯಿ, ನಾನ್ ಮುಂದೆ ನಿಲ್ಬೇಡ, ಹೋಗ. ಇನ್ಮೇಲೆ ಇವನಿಂದ ಏನಾದ್ರೂ ತೊಂದರೆ ಆದ್ರೆ ನನ್ನ ಹತ್ರ ಹೇಳಿ, ನಾನ್ ನೋಡ್ಕೋತೀನಿ. ಹೋಗಿ ಹೋಗಿ. ಮಣಿ ಬಾರೋ. ಕಲ್ಯಾಣಮ್ಮ, ಒಂದ್ 3-4 ಟೀ, ಒಂದ್ 5-6 ಚಪಾತಿ. ನನ್ಗ್ ಬೇಡ, ನನ್ಗೆ ಉಷಾ ಕೊಟ್ಬಿಡ್ತಾಳೆ. ಹ್ಞೂ ಕಣೋ, ನೀನ್ ಸತ್ತೋದ್ರೇನೆ ನಂಗ್ ಸಮಾಧಾನ.
ರೇಡಿಯೋ ಕಳ್ಳ. ಏ ಮುದುಕಿ, ನಾನಿಲ್ಲಿದ್ರೆ ಸರಿ ಹೋಗಲ್ಲ. ಅಣ್ಣ ಬಿಸಿ ಬಿಸಿಟ್ಟಿ ನಾನ್ ಮಾಡ್ಕೊಡ್ತೀನಿ. ಅಷ್ಟು ಬಿಸಿದ್ರೆ ಅದನ್ನ ತಗೊಂಡೋಗಿ ನನ್ ಕಡೆಯಿಂದ ಆ ಅಮ್ಮನ್ ಗಂಟ್ಲಿಗುಯ್ಯಿ. ಏನೋ ಏಯ್, ಏಯ್, ನಿನ್ನ- ನೋಡು ಮತ್ತೆ, ಆ. ನೀನ್ ಹೇಳ್ದ ಮೊಟ್ಟೆ? ಹಾ ನನಗೆ ಗೊತ್ತಿಲ್ಲ. ಓಹೋ, ಹಿಂಗೇನ ಇಲ್ಲಿ ಮೊಟ್ಟೆ ಚಪಾತಿ ಕಡಿಮೆ ಆಗ್ತಿರೋದು? ನೀವೇನ್ ಕಡಿಮೆ ಅಲ್ಲ, ಎಷ್ಟೇ ತಿಂದ್ರು ಇವ್ರ ಲೆಕ್ಕ ನೋಡಿದ್ರೆ ₹1 ಬಾಕಿ ಇರಲ್ಲ. ಏನೇ ಸುಳ್ ಲೆಕ್ಕ ಬರ್ದು ನನ್ನ ಹಾಳ್ ಮಾಡ್ತಿದೀಯಾ? ಪುಕ್ಸಟ್ಟೆ ಚಪಾತಿ ತಿನ್ನಕ್ ಬಂದಿರೋ ನಾಚಿಗೆಟ್ಟವ. ಏನೇನೋ ಮಾತಾಡ್ಬೇಡ, ಕತ್ತಿರೋ ಅವಶ್ಯಕತೆ ನಮ್ಗಿಲ್ಲ. ನೀನೇನ್ ಒಳ್ಳೆ ಒಂಥರ ನಾಟಕ ಮಾಡ್ಬೇಡ. ಇಲ್ಲೊಬ್ರಿಗೂ ಇಲ್ಲಿಂದ ಒಂದೇ ಒಂದ್ ಹನಿ ನೀರು ಕೊಡಲ್ಲ. ಹೋಗ್ರ ಇಲ್ಲಿಂದ. ನನ್ನನ್ ಹಾಳ್ ಮಾಡ್ಬೇಕು ಅಂತಾನೆ ಯಾವ್ಯಾವ್ದೋ ಊರಿಂದ ಬಂದ್ ಇಲ್ಲಿ ಸೇರ್ಕೊಂಡಿದ್ದೀರಾ. ಮತ್ತೆ ನಾನ್ ಹೇಳಿಲ್ವಾ? ಹೋಗಲ್ಲ, ಯಾವನೋ- ಏಯ್, ಏಯ್, ಮತ್ ಶಟ್ ಅಪ್. ನಿಮ್ಮ ಅಣ್ಣ ಹೇಳದೆ ಸರಿ, ಸಾಯೋರ್ಗೆ ಒಂದ್ ತೊಟ್ಟು ನೀರು ಕೊಡಲ್ಲ ಅವಳು. ಅಮ್ಮನ್ ಮೇಲೆ ಯಾರು ಚಾಡಿ ಹೇಳದ್ ಬೇಕಾಗಿಲ್ಲ, ಸುಮ್ನೆ ತಿನ್ಕೊಂಡು ಎದ್ದೋಗ್ಬಾರ್ದ. ಲೈ ನೋಡ್ಕೊಂಡ್ ಕುಂತಿದ್ಯಾ ಇದ್ವಾರ? ಇನ್ನು ನನ್ ಮುದ್ದು ಅಣ್ಣಂದ್ರಿಗೆ ನನ್ ಕೈಯಿಂದ ಏನು ಏ, ನಿಮ್ಮ ಸಿಗಲ್ಲ. ಅಮ್ಮನ್ ಹೋಟ್ಲ್ ನೋಡ್ಕೊಂಡೆ ತಾನೆ ಎಲ್ರು ಬಾಂಬೆ ಬಂದ್ ಸೇರ್ಕೋತಾ ಇರೋದು. ಸುಮ್ನೆ ಬಾಯ್ ಬಡ್ಕೋಬೇಡ. ನಾಳೆಯಿಂದ ಏನ್ ಮಾಡ್ತೀರಾ ನಾನು ನೋಡ್ತೀನಿ. ಬಾ ಬಾಸ್, ಕುತ್ಕೋ. ನೀನ್ ಈ ರೀತಿ ಕರ್ಕೊಂಬಂದಿದ್ದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡು. ನಂಗೆ ಕೇಳ್ಪಟ್ಟೆ ಮೊದಲ ಇಯರ್ ನಿನ್ನ ಎಲ್ಲರ ಮುಂದೆ ಅವಮಾನ ಮಾಡ್ದ ಅಂತ. ನಾನು ಕೇಳಿದ್ ಸರಿನಾ? ನಾನು ಕೇಳಿಯೋರು ನಿಜ ಆಗಿದ್ರೆ ನೀನು ಇನ್ನೂ ಅವನ ಹತ್ರ ಕೆಲಸ ಮಾಡೋದೇನು ಅವಶ್ಯಕತೆ ಇದೆ? ಏನು ನನ್ನ ಜೊತೆ ಕೆಲಸ ಮಾಡ್ತೀಯಾ? ಅದರಿಂದ ನನಗೇನು ಲಾಭ? ಲಾಭ ಕಾಮಾಟಿಪುರದ ಅರ್ಧ ಹಫ್ತಾ ನಿಂಗೆ ಕೊಡ್ತೀನಿ. ಅದು ಮೊದಲಿಯಾರ್ ಕೋಟೆ. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಕಣೋ ಅಬ್ಬಾಸ್. ನೀನು ನಾನು ಹೇಳ್ದಂಗೆ ನನ್ನ ಕಡೆ ಕೆಲಸ ಮಾಡಿದ್ರೆ ನಿಮ್ಮಣ್ಣ ಅಲ್ಲ ನೀನೇ ಆಳ್ಬೋದು. ಅಬ್ಬಾಸ್ ಇಲ್ಲಿ ಕೇಳು, ನಾಯಿ ಥರ ಕೆಲಸ ಮಾಡ್ತೀಯಾ ಇಲ್ಲ ರಾಜನ್ ಥರ ಆಳ್ತೀಯಾ? ನಿನಗೇ ಬಿಟ್ಟಿದ್ದು. ಟೀಕೆ. ಸಲಾಂ ಸಾಬ್. ಸಲಾಂ. ಹಾ, ಏನಬ್ಬಾಸ್ ನೀನು ವಾಕಿಂಗ್ ಹೊರಟಿದೀಯಾ? ಮೊದ್ಲು ಯಾರು ಚಮಚಗಳಿಗೆ ಹೇಳ್ತಿದ್ದೀನಿ, ನನ್ನನ್ನು ಎದುರಿಸೋ ಯಾವ ನಾಯಿ ಇದ್ರು ಬರ್ರೋ ಹೊರಗೆ. ಇನ್ ಮುಂದೆ ಈ ಸಾಮ್ರಾಜ್ಯಕ್ಕೆ ನಾನೇ ರಾಜ. ಈ ಕ್ಷಣದಿಂದ ಇಲ್ಲೇನೇ ನಡೆದ್ರು ನಂದಿಷ್ಟಂಗೆ ನಡಿಬೇಕು. ಯಾರಿಗಾದ್ರೂ ತೊಂದರೆ ಆಯ್ತು ಅಂತ ಈ ಅಬ್ಬಾಸ್ ವಿರುದ್ಧ ಧ್ವನಿ ಎತ್ತೋ ಪ್ರಯತ್ನ ಮಾಡಿದ್ರೆ ಅಂಥವ್ರಿಗೆಲ್ಲ ಮೊದಲು ಯಾರಿಗಾದ ಗತಿನೇ ಆಗತ್ತೆ. ಸರಿ, ನೀನ್ ಕೂಗ್ತಿದ್ದಾರೆ. ನನ್ನ ಮೇಲೆ ದೂರು ಕೊಡ್ತೀಯೇನೋ? ಹೇಳೋ ಹೇಳೋ. ಇನ್ ಮುಂದೆ ನೀನಿಲ್ಲಿ ಕೆಲಸ ಮಾಡಂಗಿಲ್ಲ. ನಿನಗಿನ್ನ 48 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಈ ಏರಿಯಾದಲ್ಲೆಲ್ಲಾದರೂ ಕಾಣಿಸ್ಕೊಂಡೆ ಅನ್ಕೋ, ಅರ್ಥ ಆಯ್ತಾ? ನಿನ್ ಕೆಲಸದಿಂದ ತೆಗಿತೀನಿ ಅಂತಾನೆ ಅಬ್ಬಾಸ್ ಹೇಳ್ತಿರೋದು. ಅವ್ನು ಹೇಳಿದ್ ಕೇಳಿಲ್ಲ ಅಂದ್ರೆ ನಾನೇ ಅಲ್ಲ, ಅವ್ನು ಯಾರನ್ನೂ ಬದುಕಕ್ಕೆ ಬಿಡಲ್ಲ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. अबे चल.
ಹೇಯ್ ಬಾರ ಹೊರಗೆ. ಕ್ಯಾ ಹುವಾ ಸಾಬ್? ದೊಡ್ಡ ಕಳ್ಳ ಇವನು. ಇನ್ನು ಇದೆಯಾ? ಇಲ್ಲ ಸರ್, ಇಷ್ಟೇ. ನಡಿ. ಅಯ್ಯೋ ನಮ್ಮನೆ ರೆಡಿ ಅದು. ಮಾತಾಡ್ಬೇಡ. ಬಾರೋ ಈ ಕಡೆ. ನೈಟ್ ಡ್ಯೂಟಿ ಅಂತ ಹೇಳ್ಕೊಂಡು ಕಳ್ತನ ಮಾಡ್ತಿದ್ದ. ಇಲ್ಲಿ ಯಾರನ್ನೂ ನಮ್ಮಂಗಿಲ್ಲ. ಲೈ, ನೀನ್ ನಿಜವಾಗ್ಲೂ ಟ್ಯಾಕ್ಸಿನ ಓಡಿಸೋದು? ಕೆಲಸ ಕಾರ್ಯ ಎಲ್ದಿರೋನೆ ಕಳ್ತನಕ್ಕೆ ಹೋಗೋದು. ತಡಿ, ಆ ಮುದುಕಿಗೆ ಇನ್ನೂ 4 ಬೈದ್ ಬರ್ತೀನಿ. ನೀನು ಕನ್ನಡದವನಲ್ವಾ? ಹ್ಮ್. ನಿನ್ನ ಹೆಸ್ರೇನಂದೆ? ಹರೀಶ. ಒಂದು ರಾತ್ರಿಗೆ 1000 ರೂಪಾಯಿ ಇದೆಯೋ? ನಂಗೆ ಒಂದು ಮುತ್ತು ಮಾತ್ರ ಸಾಕು. ನಿನ್ ಮಾತು ಕೇಳಕ್ ಚಂದ, ಖುಷಿಯಾಗುತ್ತೆ. ನಾನು ಇದನ್ನ ಕುಡಿಯಕ್ಕಿಡ್ಕೊಂಡಿದ್ದ ದುಡ್ಡು, ನಾಳೆನೂ ಕುಡಿಬೋದು. ನಂಗಿದು ಒಂಥರ ನಶೆ. ತಗೋ, ಇದ್ರಲ್ಲಿ 100 ಇದೆ. ಇದ್ಯಾಕೆ ಹಿಂಗೆ? ನಂಗೆ 48 ಗಂಟೆ ಅಷ್ಟೇ ಟೈಮ್ ಇರೋದು. ನಂಗೆ ಊರು ಬಿಡೋಕೆ ಹೇಳಿದ್ದಾರೆ. ಮತ್ತೆ ಇಲ್ಲಿಗೆ ಬರೋಕ್ಕಾಗಲ್ಲ. ನಾನಿಲ್ಲಿ ದುಡ್ದಿದ್ದೆಲ್ಲ ಇಲ್ಲೇ ಖರ್ಚು ಮಾಡ್ತಾ ಇದ್ದೀನಿ. ನಾಳೆಯಿಂದ ಹೊಸ ದುಡಿಮೆ ಶುರು ಮಾಡ್ತೀನಿ. ತಗೋ, ಇದ್ರಲ್ಲಿ 150 ರೂಪಾಯಿ ಕಮ್ಮಿ ಇದೆ. ನಾನು ನಿಮ್ಮವನೇ ಅಂತ ಅಡ್ಜಸ್ಟ್ ಮಾಡ್ಕೊ. ನೋಡು, ನಾನು 150 ರೂಪಾಯಿ ಕಮ್ಮಿ ಕೊಟ್ಟಿದ್ದೀನಿ ಅಂತ ಖುಷಿ ಕಮ್ಮಿ ಮಾಡಬೇಡ. ಈ ಕೆಲ್ಸದಲ್ಲಿ ನಮ್ಮವರು ತಮ್ಮವರು ಅನ್ನೋದೇನು ಇರಲ್ಲ. ಎಲ್ಲಿ ಆ ಸುಂದರವಾದ ಹುಡುಗಿ? ಅಯ್ಯೋ ದೇವ್ರೆ, ಎಂತೆಂಥವ್ರನ್ನೋ ನೋಡಿದೀನಿ. ಈ ಥರದವ್ರನ್ನ ಮೊದಲನೇ ಸಲ ನೋಡ್ತಾ ಇದ್ದೀನಿ. ನನ್ನ ಕೆಲಸ ಎಲ್ಲ ಹೋಯ್ತು. ನಾನು ಇಲ್ಲಿಂದ ಲಗೇಜ್ ಸಮೇತ ಹೋಯ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಿನ್ನೊಂದ್ಸಲಿ ಗಟ್ಟಿಗೆ ತಪ್ಕೊಂಡು ಮುತ್ಕೊಡ್ಬೇಕು ಅಂತ ಬಂದಿದ್ದೀನಿ. ನೀನಂದ್ರೆ ನಂಗೆ ತುಂಬ ಇಷ್ಟ. చాలా తాగున్నారు కదా? తాగున్నారు కదా? ಯಾಕೆ ಇಷ್ಟ ಅಂದರೆ, ನಮ್ಮ ಫ್ರೆಂಡ್ಸು ನಮ್ಮಿಬ್ಬರು ನೋಡಿ ತುಂಬ ರೇಗಿಸ್ತಾರೆ. ಅದು ನಂಗೆ ತುಂಬಾನೇ ಇಷ್ಟ. హిందీలో మాట్లాడండి. ಎಣ್ಣೆ ಹೊಡೆದಾಗ ನನಗೆ ಹಿಂದಿ ನೈ ಆತ ಯಾವುದೇ ಕಾರಣಕ್ಕೂ ನಂಗೆ ಬರಲ್ಲ. ಒಂದು ಗೊತ್ತು, ಅಚ್ಚಾಮಾಲ್. ನಮ್ಮ ಕರ್ನಾಟಕದಲ್ಲಿ ನಮ್ಮ ತಪ್ಪಂಗೆ ಅಪ್ಪನೇ ಅಂತೀವಿ. మీరు నవ్వితే చాలా అందంగా ఉంటారు. ಮನ್ಸಿಗೆ ಅರ್ಥ ಆಗೋ ಥರ ಮಾತಾಡ್ತೀಯಾ? మీరు చాలా ఆడుతున్నారు. ಪಡ್ಕೊಳ್ಳಿ. ನನ್ನ ಹತ್ರ ಇರೋದನ್ನೆಲ್ಲ ಹೊರಗಡೆ ಕೊಟ್ಬಿಟ್ಟೆ ನಾನು ಇಲ್ಲಿಗೆ ಬಂದಿದ್ದು. ನನ್ನ ಯಾಮಾರಿಸಿ ಮಲಗಿಸೋ ಪ್ರಯತ್ನ ಪಡಬೇಡ. ನನಗಿವತ್ತು ರಾತ್ರಿ ನಿನ್ನ ಹತ್ರ ಮಾತಾಡೋದು ತುಂಬಾನೇ ಇದೆ. ಬಾ, ನೀನು ನಂಗೊಂದು ಉಮ್ಮ ಕೊಡು. ಉಮ್ಮ అంటే? ಉಮ್ಮ ಉಮ್ಮ ಉಮ್ಮ. ನಮ್ಮೂರಲ್ಲಿ ಮುಸ್ಲಿಂ ಸಮುದಾಯದವರು ಅಮ್ಮ ಅಂತ ಕರೆಯೋ ಬದಲು ಉಮ್ಮ ಅಂತ ಕರೀತಾರೆ. ಅದು ಒಂದು ಅರ್ಥ. ಬಿಸಿ ಚುಮ್ಮನ ಉಮ್ಮ ಅಷ್ಟೇ. అలాగంటే? ಗಲಗಂಟೆ. ಉಮ್ಮ ಉಮ್ಮ. ಚುಮ್ಮ ಚುಮ್ಮ ದೇ ದೇ. ಉಮ್ಮ ಉಮ್ಮ ತಾತ ಉಮ್ಮ. ఓ మొదలేవాలా? ಮೊದಲು ಕೊಡು. ಉಮ್ಮ. ಈಗೇಳು, ನಾನಂದ್ರೆ ಇಷ್ಟನಾ? అంటే? ನಿಂಗೆ ನಾನಂದ್ರೆ ಇಷ್ಟನಾ? ನಾನು ಇಷ್ಟನಾ ಅಂತ ಕೇಳಿದ್ರೆ ತಲೆ ಮೇಲೆ ಬಟ್ಟೆ ಹಾಕ್ತಿದ್ಯಾ? ನಾನು ಹಿಂಗೆ ಇಡ್ಸೋದ್ನಾ? ನಿನಗೆ ನಾನು ಇಷ್ಟ ಆದ್ನ ಇಲ್ವಾ? ನಿನಗೆ ನಾನು ಇಷ್ಟ ಆದ್ನ? ಇಷ್ಟ ಆದ್ನ? ನನ್ನ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಕತ್ತರಿಸಾಕ್ಬಿಡ್ತೀನಿ.
ಚಟೋ ಇನ್ಮೇಲೆ ಅಲ್ಲಿ ಬರೋ ಆದಾಯದಲ್ಲಿ ಡೈಲಿ ಆ ಬಾಸ್ ಮನೆ ತಂದು ಕೊಡ್ಬೇಕು. ಮತ್ತೆ ಡ್ಯಾನ್ಸರ್ ಇದ್ಲಲ್ಲ, ಎಲ್ಲದ್ಲು? ಹೊರಗೋಗಿದ್ದಾಳೆ. ಗಣಪತಿ ಹಬ್ಬದ ದಿವಸ ಅವಳ ಅಬ್ಬಾಸ್ ಮನೆ ತಂದು ಬಿಡ್ಬೇಕು. ನಸ್ಕುನಿ ಆಟ ಏನಾದ್ರು ಆಡಿದ್ರೆ ಇನ್ನೂ ಸಲ ಇದು ನಿನ್ ಕೊನೆ ಅವಕಾಶ. ಯಾಕೇನು ಮಾತಾಡ್ತಾ ಇಲ್ಲ? ತುಂಬಾ ಡಿಪ್ರೆಸ್ ಆಗಿದ್ಯಾ? ಸಾಕಾಯ್ತು. ಒಂದು ಕೆಲಸನೂ ಸಿಗ್ತಿಲ್ಲ. 50,000 ಕೊಡ್ಬೇಕಂತೆ ಒಂದು ಕೆಲಸ ಸಿಗಬೇಕು ಅಂದರೆ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇದ್ದಿದ್ರೆ ಈ ಕೆಲಸ ಯಾಕೆ ಬೇಕು? ನಿನ್ನ ಹತ್ರ ಇಸ್ಕೊಂಡಿರೋ ದುಡ್ಡನ್ನೇ ಕೊಡೋಕ್ಕಾಗ್ತಿಲ್ಲ. ಪರವಾಗಿಲ್ಲ, ನಿನ್ಗೊಂದು ಒಳ್ಳೆ ಕೆಲಸ ಸಿಕ್ಕಿ 4 ಕಾಸು ಸಂಪಾದನೆ ಮಾಡಿದ್ಮೇಲೆ ಬಡ್ಡಿ ಸಮೇತ ಇಸ್ಕೊತೀನಿ ಬಿಡು. ನಡೆಯೋದಿದ್ರೆ ಏನಾದರೂ ಹೇಳು. ನನ್ನ ಮನ್ಸಲ್ಲಿರೋ ಕನ್ಸೇನು ಗೊತ್ತಾ? ನೀ ದೊಡ್ಡ ವ್ಯಕ್ತಿ ಆದ್ಮೇಲೆ ಈ ಚಿಕ್ಕ ಟೀ ಶಾಪ್ ಹುಡುಗಿನ ಮರಿಬಾರ್ದು ಅಂತ. ಶೇಖರ್, ಅಣ್ಣ ನೀವು ಹೋಗ್ಬಿಟ್ರೆ ನಾವೇನು ಮಾಡೋದಿಲ್ಲಿ? ಏನೇ ಆದರೂ ಹರಿಯಾಣ ಇದ್ರೆ ಒಂದು ಧೈರ್ಯ. ಅಬ್ಬಾಸ್ ಮಾಡಿರೋ ಆರ್ಡ್ರ್ ಅಲ್ವಾ? ನಾನೀಗ ಹೋಗಿಲ್ಲ ಅಂದರೆ ಅವನು ಬಂದು ಇವ್ರಿಗೆ ತೊಂದರೆ ಕೊಡ್ತಾನೆ. ನನಗೆ ಅದಿಷ್ಟ ಆಗಲ್ಲ. ನನಗೆ ಯಾರ್ದು ಭಯ ಇಲ್ಲ. ಈ ರೀತಿ ಸಾಯೋದ್ಕಿಂತ ಒದೆ ತಿಂದು ಸಾಯೋದೇ ಮೇಲು. ನಿನಗೆ ಮಾತ್ರ ಅಲ್ಲ, ಪಾಪ ಇಲ್ಲಿರೋ ಎಲ್ಲರಿಗೂ ತೊಂದರೆ ಮಾಡ್ತಾನೆ. ಇಷ್ಟು ದಿವಸ ಇವರೆಲ್ಲರಿಂದನೂ ನಂಗೆ ತುಂಬಾ ಪ್ರೀತಿ ಸಿಕ್ಕಿದೆ. ಅದೊಂದೇ ನಾನು ಸಂಪಾದನೆ ಮಾಡಿರೋದು. ನನಗೆ ಹೊಡ್ತೀನಿ, ಇದೊಂದು ಪೆಟ್ಟಿಗೆ ಇಲ್ಲೇ ಇರಲಿ. ಇವನಿನ್ನೂ ಮಲ್ಗವನೆ. ಎದ್ಬಿಟ್ಟು ಮಾಡೋ ಕೆಲಸ ಏನಿದೆ ಇವನಿಗೆ? ನಾನು ನೋಡ್ತೀನಿ. ಹೋಯ್, ನಾನು ನೋಡ್ತಾ ಇದ್ದೀನಿ ಅಂದೆ. ಏನಾಯ್ತು ಶೇಖರ್ಗೆ? ಜೀವಕ್ಕೇನು ತೊಂದರೆ ಇಲ್ಲ. ಐಸಿಲ್ ಇಟ್ಟು ಟ್ರೀಟ್ ಮಾಡ್ತಿದ್ದಾರೆ. ನಾಳೆ ನೋಡ್ಬೋದು ಅಂತ ಡಾಕ್ಟರ್ ಅಂದ್ರು. ನಾವಿಲ್ಲಿದ್ದೇನು ಮಾಡೋದು? ಯಾಕೆ ಮಾಡ್ಕೊಂಡ? ಸಾಕಾಗಿರ್ಬೇಕು. ಅವನು ಎಷ್ಟನ್ನ ಸಹಿಸ್ಕೊಂತಾನೆ. ನಾವು ಚಿಕ್ಕವನಿದ್ದಾಗಿಂದನೂ ನೋಡ್ತಾ ಇದ್ದೀನಿ, ಬಾಂಬೆಲಿ ಯಾವ ಗಲ್ಲಿ ಗಲ್ಲಿಲಿ ನೋಡಿದ್ರು ಒಬ್ಬೊಬ್ಬ ರೌಡಿ. ಇಲ್ಲಿರೋರು ಹಣೆ ಬರ ಇಂಥವ್ರಿಗೆಲ್ಲ ಸಾಲ ಮಾಡ್ಕೊಂಡು ಬದುಕಬೇಕು. ಅಬ್ಬಾಸಲ್ಲಿ ಇಲ್ಲ ಅಂದರೆ ಇನ್ನೊಬ್ಬ. ಇದನ್ನೇ ನಾನು ಹೇಳಿದ್ದು. ಎದ್ರುಕೊಂಡು ಓಡೋದು ಶುರು ಮಾಡಿದ್ರೆ ಬಾಂಬೆ ತುಂಬ ಓಡಾಡ್ಕೊಂಡೇ ಇರಬೇಕಾಗತ್ತೆ. ಕಿರಿಕ್ ಮಾಡೋರು ಎಲ್ಲ ಕಡೆ ಇರ್ತಾರೆ. ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೀನಿ. ಓದೇ ತಿಂದರೂ ಸಾಯ್ತೀವಿ, ಹಸ್ವಿಂದನೂ ಸಾಯ್ತೀವಿ. ಆದರೆ ನೀವು ನನ್ನ ಜೊತೆ ಇರ್ತೀರಾ? ಯಾರಿಲ್ಲ ಅಂದ್ರೂ ನಾನಿರ್ತೀನಿ. ಸುಮ್ಮನೆ ಅದು ಇದು ಮಾತಾಡಿ ಪ್ರಯೋಜನ ಇಲ್ಲ. ದುಡ್ಡು ಮಾಡೋಕ್ಕೆ ಯಾವುದಾದ್ರೂ ಒಂದು ದಾರಿ ಹುಡುಕು. ಏನು ಕೆಲಸ? ಕಡಿಮೆ ಖರ್ಚಲ್ಲಿ ಒಂದು 10 ಕಾಸು ಮಾಡೋ ದಾರಿ ಹುಡುಕಿದ್ದೀನಿ. ಸಾರಾಯಿ ಕಾಯ್ಸಕ್ಕ? ಇಲ್ಲ, ಕುಡಿಯೋಕೆ. ಸಾರಾಯಿ ಒಂದು ನೀವು ಕಾಸು ಕೊಟ್ಟರೆ ಸಾಕು, ತಗೊಂಡೋಗಿ ಮಾರ್ಕೊಂಡು ದುಡ್ಡು ತೊಗೊಂಬರೋ ಜವಾಬ್ದಾರಿ ನಂದು. ಪೊಲೀಸ್ ಹಿಡಿದ್ರೆ? ಅಬ್ಬಾಸಲ್ಲಿ ಪೊಲೀಸು, ಊಟ ಇದೆಲ್ಲ ನನ್ನ ಕೈಲಿ ಆಗಲ್ಲ. ಇದಕ್ಕೆ ರೆಡಿ ಇದ್ರೆ ಹೇಳು, ಬೇಕಾಗಿರೋ ದುಡ್ಡು ನಾನು ಕೊಡ್ತೀನಿ. ಅದು ಬೇಡ. ಕಳ್ತನ ಮಾಡಿದ್ರೆ ಹೇಗೆ? ಏನಿದೆ ಅಂತ ಮಾಡೋಣ? ಕಳ್ತನನ? ನೀನು ಹೇಳಿದೆ ಸರಿ. ಸಾರಾಯಿ ಅಂದರೆ ಸಾರಾಯಿ. ಕೆಲಸ ಇಲ್ಲದೆ ನಿಮಗೆಲ್ಲ ಭಾರವಾಗಿರೋಕ್ಕಾಗ್ತಿಲ್ಲ. ಮನೆ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಪಾಪ ನಮ್ಮಮ್ಮ ಕಸ ಗುಡಿಸಿ ಮುಸೆ ತೊಳೆದು ನನ್ನನ್ನು ಹೊಸದ್ಲು. ಮಗ ಇಂಜಿನಿಯರ್ ಆಗಲಿ ಅಂತ. ನೀನು ಸತ್ರ ಅವೆಲ್ಲ ಆಗುತ್ತಾ? ಗೋವಿಂದ್ ಶೆಟ್ಟಿ ನಿನ್ನ ಜೊತೆ ಯಾಕೆ ಜಗಳ ಆಡ್ತಿದ್ದ ಅಂತ ನಂಗೀಗ ಗೊತ್ತಾಗ್ತಿದೆ. ನನ್ನ ಟೈಮ್ ಎಷ್ಟೇ ಕೆಡ್ದಾಗಿದ್ರೋ ನಾವೊಂದು ಬಟ್ಟೆ ಸಾಕು ನನ್ನ ಜೀವನ ಮಾಡೋಕ್ಕೆ. ಅದೇ ಸ್ವಾಭಿಮಾನ. ನಾವು ಅಂದ್ಕೊಂಡ್ರೆ ಕೆಲಸ ಸಿಕ್ಕಿಲ್ಲ ಅಂದರು ಜೀವನ ಮಾಡೋಕ್ಕೆ ಯಾವ ಕೆಲಸ ಆದ್ರೇನು? ಕೂಲಿ ಕೆಲಸ ಆದರೂ ಮಾಡಬೇಕು. ನಾನು ಯಾವ ಕೆಲಸ ಕೊಟ್ಟರು ಮಾಡ್ತೀನಿ. ಹಾಗಾದರೆ ನಾನು ಕೆಲಸ ಕೊಡ್ತೀನಿ. ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಬೇಕಾಗಿಲ್ಲ, ಸುಟ್ಟು ಬುಟ್ಟು ಬೇಕಾಗಿಲ್ಲ. ಮೈ ಬಗ್ಸಿ ಕೆಲಸ ಮಾಡಬೇಕು. ಏನಾಯ್ತು? ಇನ್ನು ಇದ್ಯಾಕೆ ನನಗೆ? ನಿಮ್ಮಮ್ಮ ಮೊಸಳೆ ತೊಳ್ಳಿ ಕಷ್ಟಪಟ್ಟಿದ್ದು ಈ ಸರ್ಟಿಫಿಕೇಟ್ಗೆ. ಓದೇನಾದರೂ ಮಾಡು. ಎಷ್ಟು ಬಾಟ್ಲ್ ರೆಡಿ ಆಯಿತು? 3 ಬಾಟ್ಲು ರೆಡಿ ಇದೆ.
ಮೂರೇನಾ? ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೀರಾ ಇಷ್ಟೇನಾ? ಹೇ ಹರಿಯಣ್ಣ, ಇವನ ಹತ್ರ ತಿಂತಾನೆ. ನೀವ್ ಹಿಂಗೆ ಹೊಡೆದಾಡ್ಕೊಂಡ್ ಸಾಯ್ತಿದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಷ್ಟೇ. ನಾಟೆ ಸರ್ಕ್ ರೆಡಿ ಇದೆ. ಏಯ್, ನೀನ್ ಬಂದ್ ಗಡಿ ಆಯ್ತು. ಏನೋ ಕಾರಲ್ಲಿ ಹೇಳಿದ್ ಕೇಳಿಸ್ಲಿಲ್ವಾ? ಅದು ನಮಗ್ ಗೊತ್ತಿಲ್ಲದಲ್ಲೇ ಹೊಸ ವ್ಯಾಪಾರ ಶುರು ಮಾಡಿದ್ಯಾ? ಹ, ನೀನೇನಾ ಇದಕ್ಕೆ ಹೊಸ ಲೀಡ್ರು? ಯಾವತ್ತಿಂದ ನಡೀತಿದ್ಯಾ ಇದೆಲ್ಲ? ಎಷ್ಟು ದುಡ್ದಿದ್ಯಾ? ಯಾಕೆ ಬಾಯಿಲ್ವಾ? ಯಾರೋ ನಿನ್ ಚೆಲಗಳು? ಹೇಳೋ 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 ಹೇಳಲೇ ನಾಯಿ. ಏನಪ್ಪ ನೀನ್ ಮಾಡಿದ ಕೆಲ್ಸ? ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕ್ ಬಿಡೋದಿಲ್ವಾ ನೀನು? ಅಬ್ಬಾಸ್ ಸಾಲಿ ಹುಡುಗರ ಮೇಲೆ ಕೈ ಮಾಡಿದವ್ರನ್ನ ಯಾರನ್ನೂ ಉಳಿಸಿಲ್ಲ ಅವನು. ಆ ವಯ್ಯಂಗ್ ಗೊತ್ತಾಯ್ತು ಅಂದ್ರೆ ರಕ್ತದ ಹೊಳೆನೇ ಹರಿಯುತ್ತೆ ಇಲ್ಲಿ. ಜಗಳ ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಈಗ ತೊಂದ್ರೆ ಏನ್ ಮಾಡ್ಸೋರು ಯಾರು? ಅಬ್ಬಾಸ್ ಅಲ್ಲಿ ಬಂದ್ರೆ ನಿನ್ ಮಾತ್ರ ಅಲ್ಲ, ನಮಗೂ ಸುಮ್ಮನೆ ಬಿಡೋದಿಲ್ಲ. ಇನ್ನು ಎಷ್ಟ್ ದಿನ ಅಂತ ಅವ್ರ ಮುಂದೆ ತಲೆ ಬಾಗ್ಸಿ ಬದುಕ್ತೀರಾ? ಇಷ್ಟು ದಿವಸ ಹಂಗೆ ತಾನೇ ಬದುಕ್ತಿದ್ದು. ಮರ್ಯಾದೆಯಿಂದ ಅವ್ರು ಕೇಳಿದ್ನೆಲ್ಲ ಕೊಡ್ತಾ ಇದ್ರೆ ಯಾವ ತೊಂದ್ರೆನೂ ಆಗಲ್ಲ. ಕಷ್ಟಪಡಕ್ ನಾವು ಬಿಟ್ಟಿ ತಿನ್ನಕ್ ಅವನಾ? ನೀನ್ ಮಾತಾಡ್ಬೇಡ. ಸದ್ಯದಲ್ಲೇ ಎಲ್ರೂ ಹೆಣ ನೋಡ್ಬೇಕಾಗತ್ತೆ. ಯಾರ್ ಶವಗಳು ಇನ್ ಮುಂದೆ ನೀವು ನೋಡಲ್ಲ. ಅಬ್ಬಾಸ್ ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ಅಲ್ಲಿಗೆ ಹೋಗಿ ನೋಡ್ತೀನಿ ಅವನ್ನ. ಒಳ್ಳೇದ ಕೆಟ್ಟದ್ದು ನನಗೆ ತೀರ ಹಾಕೋದು. ಆಗ್ಲಿ ಬಿಡು, ತಪ್ಪು ಮಾಡಿದ್ದು ನಾನಲ್ವಾ? ಶಿಕ್ಷೆ ನಾನೇ ಅನುಭವಿಸ್ತೀನಿ. ಏನೋ ಅಬ್ಬಾಸ್ ಇದ್ದಾರಾ? ಇಲ್ಲಾರೋ ಸಾಬ್, ನಿಮ್ಮ ನೋಡಕ್ಕೆ ಯಾರೋ ಬಂದಿಯಾರ. ನಮಸ್ತೆ ಸಾಬ್. ನಾನೇ ಬರೋಣ ಅನ್ಕೊಂಡಿದ್ದೆ, ಆದ್ರೆ ನೀನೇ ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಕ್ಷಮಿಸಿ, ನನ್ನಿಂದ ತಪ್ಪಾಗೋಗಿದೆ. ಅದೆಲ್ಲದಕ್ಕೂ ಕಾರಣ ನಾನೇ. ಇದರಲ್ಲಿ ಬೇರೆ ಯಾರ್ದು ಸಂಬಂಧ ಇಲ್ಲ. ನಾನು ನಿಂಗೆ 48 ಗಂಟೆ ಕಾಲ ಅವಕಾಶ ಕೊಟ್ಟಿದ್ದೆ, ಆದ್ರೆ ನೀನು ಇನ್ನೂ ಏರಿಯಾ ಬಿಟ್ಟು ಹೋಗಿಲ್ಲ. ನನಗೆ ಒಂದು ಮಾತು ಹೇಳ್ದೆ ಸಾರಾಯಿ ದಂಧೆ ಶುರು ಮಾಡಿದ್ಯಾ ನೀನು. ನಮ್ಮ ಹುಡುಗರಿಗೆ ಹೊಡೆದಿದ್ಯಾ. ಇದು ನಾನು ಮಾಡ್ಕೊಂಡಿರೋ ತಪ್ಪು. ನಿನ್ನಂಥ ಶತ್ರುಗಳನ್ನ ಇನ್ನೂ ಬದುಕೋಗ್ಬಿಟ್ಟಿರೋದು. ಯಾರನ್ನೂ ಎದುರಾಕೊಳ್ಳೋದು ನನ್ನ ಉದ್ದೇಶ ಅಲ್ಲ. ಕೈಯಲ್ಲಿರೋ ಸ್ವಲ್ಪ ದುಡ್ಡು ಹಾಕೊಂಡು ಜೀವನ ಮಾಡೋಕ್ಕೋಸ್ಕರ ಒಂದು ಕೆಲಸ ಹಂಚ್ಕೊಂಡೆ ಅಷ್ಟೇ. ಕೂತ್ಕೊಂಡು ಮಾತಾಡೋಕ್ಕೆ ನಾ ಹೇಳಿದ್ದು ನೀನು ಕೇಳಲ್ಲ. ಅದಕ್ಕೆ ನಾವು ಹೇಳ್ತಿರೋದು, ಇನ್ಮೇಲೆ 2,000 ರೂಪಾಯಿನ ನೀನು ನನಗೆ ಕೊಡಬೇಕು. ನಾವು ಅಷ್ಟೊಂದು ದುಡಿಮೆ ಮಾಡ್ತಾ ಇಲ್ಲ. ಹೆಚ್ಚಿಗೆ ಮಾತಾಡಿದ್ರೆ ರೇಟಿನ ಜಾಸ್ತಿ ಆಗುತ್ತೆ. ಅಬ್ಬಾಸ್ ಜಿ, ಏಯ್ ಚೌಪ್! ಈ ರೇಟ್ಗಳು ಕೇವಲ ನೀನೊಬ್ಬನಿಗೆ ಮಾತ್ರ ಅಲ್ಲ. ನೀನು ಮಾಡ್ತಿದ್ದ ಕೆಲಸನ ಇಲ್ಲಿವರೆಗೂ ಗೊತ್ತಿದ್ರೂ ನನ್ನ ಹತ್ರ ಯಾರ್ಯಾರು ಹೇಳಿಲ್ವೋ. $2,000 ಕೊಡೋ ಬದಲು ಈ ಕೆಲಸ ನಿಲ್ಸೋಣ, ಅದೇ ಒಳ್ಳೇದು. ಅಬ್ಬಾಸಿಗೆ ಗೊತ್ತಾಗದೆ ಕೆಲಸ ಮಾಡಿರೋದೇ ತಪ್ಪು ಅಂತದ್ರಲ್ಲಿ ಅವ್ರ ಮೇಲೆ ಜಗಳಕ್ಕೆ ಹೋದ್ರೆ ನೀ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಅವ್ನ್ ಮೈ ಮುಟ್ಟಿದ್ರೆ ಮಗ ಚುಚ್ಚಾಕ್ಬಿಡ್ತೀನಿ. ಬಿಡು ಶೇಖರ, ನೀವು ನಂಗೋಸ್ಕರ ಜಗಳಾಡ್ಬೇಡಿ. ಆ ಅಬ್ಬಾಸ್ಗೆ 2,000 ಕೊಡಕ್ಕಾಗಲ್ಲಲ್ವಾ? ಹೌದು. ಎಷ್ಟು ಕೊಡ್ತೀರಾ? ನೀವ್ ಹೇಳ್ದಷ್ಟು ಸುಲಭ ಅಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. 500 ರೂಪಾಯಿನ ಕೊಡ್ತಿದ್ದು. ಅಷ್ಟು ಕೊಟ್ರೆ ಸಾಕು. ಅದಕ್ಕೆ ಅಬ್ಬಾಸ್ ಒಪ್ಕೋಬೇಕಲ್ಲ. ನಾನು ಒಪ್ಪಿಸ್ತೀನಿ. ಗಣಪತಿ ಉತ್ಸವದ ದಿನ
ದುಡ್ಡು ಕೊಡ್ತೀಯ ಅಂತ ಹೇಳಾಗಿದೆ. ನೀವು ದುಡ್ಡು ನಂಗೆ ಕೈಲಿ ಅವನು ಒಪ್ಪಿಲ್ಲ ಅಂದ್ರೆ ನಾನು ಇಲ್ಲಿಗೆ ಯಾವತ್ತೂ ಮತ್ತೆ ಬರಲ್ಲ, ಸರಿನಾ? ಹೊಡಿಬಿಡಿ, ಹೊಡಿಬಿಡಿ. ಏನಾಯ್ತು? ಕಳ್ಳ ಅವನು ಕಳ್ತನ ಮಾಡಿದ್ದಾನೆ. ನೀನ್ ಜೈಲಿಗೆ ಹೋಗಿ ಬಂದ್ಮೇಲಾರು ಒಳ್ಳೆನೋ ಆಗ್ತೀಯ ಅಂತ ಅಂದ್ಕೊಂಡೆ. ಹೆಂಗ್ ಕತೆ? 5 ದಿನ ಆಯ್ತು ಊಟ ಮಾಡಿ, ಬೇರೆ ದಾರಿ ಇರ್ಲಿಲ್ಲ. ಯಾರ್ದಿದು? ನಮ್ಮ ಅಂಗಡಿದು. ಅಲ್ಲಿಗೆ ಬಂದ್ರೆ ನೀವು ಸೇರ್ಸಲ್ಲ ಅಂತ ಗೊತ್ತಿತ್ತು. ಇರೋ ಒಂದು ಮನೆ ಮಾರ್ಬಿಟ್ಟು ದುಬೈಗೆ ಹೋಗಕ್ಕೆ ನಾನು ಬಂದಿದ್ದು. ಹಣ ಎಲ್ಲ ಇಸ್ಕೊಂಡು ನನಗೆ ಮೋಸ ಮಾಡ್ಬಿಟ್ಟು ನನ್ನ ಪತ್ರ, ನನ್ನ ದುಡ್ಡನ್ನು ಕಾಯ್ಕೊಂಡು ಒಂದು ಕುಟುಂಬನೇ ಇದೆ ನನ್ನ ಊರಲ್ಲಿ. ಬೇರೆ ದಾರಿ ಇಲ್ಲ. ನಾನು ಏನು ಮಾಡಲಿ? How are you, madam? ಅಯ್ಯೋ, ಹಾರ್ಬರಿಂದ ನೀವೇ ಸಿಕ್ಕಿದ್ರೆ ನಿಂಗೆ ಒಳ್ಳೆ ಲಾಭ, ಬಾಡಿಗೆ ಸಿಗುತ್ತಲ್ಲ. ರೆಸ್ಟ್ರೀಟಲ್ಲಿ ಒಳ್ಳೊಳ್ಳೆ ಹುಡುಗಿರ ಹತ್ರ ಕರ್ಕೊಂಡೋಗ್ತೀಯಾ? ಆ ಟೈಪು ಜೊಲ್ ಪಾರ್ಟಿ ಅಲ್ಲ ಇವರು. ಕ್ಯಾಪ್ಟನ್, ಇಟಾಲಿಯನ್ ಶಿಪ್ಪಲ್ಲಿ. ಹರಿ ಖಾಲಿ ಆಯ್ತು. ಅದಷ್ಟೇ ಇರೋದು. ಕೊಲಂಬಿ ಎರೆಗಿರೋದು. ನಾಳೆ ಬೆಳಿಗ್ಗೆ ಕಳಿಸ್ಬೇಕು. ನಾಳೆ ಸಾಹೇಬ್ರದ್ದು ಬಾಡಿಗೆ ಇದೆ. ಲಾಂಗ್ ಟ್ರಿಪ್ಪು, ಒಳ್ಳೆ ಕಾಸು ಸಿಗುತ್ತೆ. ಒಂದು ಇಲ್ಲಿ ಕೆಲಸ ಮಾಡು, ಇಲ್ಲ ಶೆಟ್ಟಿ ಜೊತೆ ಹೋಗಿ ಸಾಯಿ. ಗಣಪತಿ ಉತ್ಸವವರೆಗೂ ಮಾತ್ರ. ಆಮೇಲೆ ಈ ಬಿಸ್ನೆಸ್ ಇರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಯಾಕೋ ಬಂದೆ? ಗಣಪತಿ ಉತ್ಸವಕ್ಕೆ ಬಂದು ನೋಡ್ತೀನಿ ಅಂತ ಹೇಳಿದ್ನಲ್ಲ. ನಿನ್ನ ಕೊಡ್ಬೇಕಾಗಿರೋದು ಕೊಡ್ತೀನಂತ ಹೇಳಿದ್ನಲ್ಲ, ಮರ್ತ್ಬಿಟ್ಯಾ? ತಗೋ. ನಾನು ತುಂಬ ಜನ ನಾಯಿಗಳಿಗೆ ಬಿಸ್ಕೆಟ್ ಹಾಕೋದನ್ನ ನೋಡಿದ್ದೀನಿ. ನೀನು ನನ್ನ ಮುಂದೆನೇ ದುಡ್ಡು ಎಸಿತಿದೀಯ. ನನ್ನ ನಾಯಿಗಳ್ನ ನಾಯಿ ಥರ ನೋಡೋದು. ಅಬ್ಬಾಸಲ್ಲಿ ಇದು ಕೊಲೆ ಆಗಿದೆ. ಯಾರೋ ಪ್ಲ್ಯಾನ್ ಮಾಡಿ ಎತ್ತಿದ್ದಾರೆ. ಗಣಪತಿ ಪೂಜೆ ನಡೀತಿದ್ರಿಂದ ಅದನ್ಯಾರೂ ನೋಡೂ ಇಲ್ಲ, ಕೇಳೂ ಇಲ್ಲ. ನನಗನ್ಸಿದೆ ಆ ದುಶ್ಮನ್ ಅಲ್ಲಿರೋನೆ ಅಂತ. ನೀವೆಲ್ಲ ಅಲ್ಲಿಗೆ ಹೋಗಿ ಅವ್ರಿಗೆಲ್ಲ ಭಯ ಪಡಿಸಿ ಧಮ್ಕಿ ಯಾಕೆ ತಿಳ್ಕೊಳ್ಳಿ. ಇದೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕೇನ್ರೋ? ಯಾವಾಗ ಜನಗಳಿಗೆ ಒದೆ ಬೀಳುತ್ತೋ ಆಗ ಗೊತ್ತಾಗುತ್ತೆ ಈ ಅಬ್ಬಾಸಲ್ಲಿ ಕೊಲೆ ಮಾಡ್ದವ್ನು ಯಾರೋ ಅಂತ. ಅಬ್ಬಾಸ್ನ ಕೊಂದಿದ್ದು ಯಾರು ಅಂತ ಈ ಸ್ಲಮ್ಮಲ್ಲಿರೋರಿಗೆ ಗೊತ್ತು.
ಹೇಳಿಲ್ಲ ಅಂದ್ರೆ ಬಾಯ್ ಬಿಡಿಸ್ಬೇಕಾಗುತ್ತೆ. ಹೇಳ್ತೀರೋ ಇಲ್ವೋ? ಅಂಗಡಿಗಳೆಲ್ಲ ಧ್ವಂಸ ಮಾಡ್ಬೇಕಾಗುತ್ತೆ. ಹೇಳ್ತೀರೋ ಇಲ್ವೋ? ಹೇಳೇ ಮುತ್ಕಿ, ಮರ್ಯಾದೆಯಿಂದ ಹೇಳ್ತೀಯ ಇಲ್ವೋ? ನಂಗೆ ಗೊತ್ತಿಲ್ಲ ಸಾಬ್. ಬಾರೆ ಈ ಕಡೆ. ಅಯ್ಯೋ, ಬಿಡೋ ನನ್ ಕೈನ. ನಿಮ್ಗಳು ಯಾರ ದಯನ ನಂಗೆ ಬೇಕಾಗಿಲ್ಲ. ಅವತ್ತು ನಿಮ್ಗಳ ಮುಂದೆನೆ ಒಂದು ಹುಡುಗಿ ಮಾನಭಂಗ ನಡೀತಿದ್ರೆ ಕಾಪಾಡಕ್ ಯಾರೂ ಬರ್ಲಿಲ್ಲ. ಇಷ್ಟೊತ್ತು ನನ್ನ ನಾಯಿ ಹೊಡೆದಂಗೆ ಹೊಡಿತಿದ್ರು, ನೀವೆಲ್ಲ ನಿಂತ್ಕೊಂಡು ನೋಡ್ತಿದ್ದೀರಾ. ಅವರೆಲ್ಲ ನನ್ನ ಹೊಡೆದು ಸಾಯಿಸಿದ್ರು, ನನ್ ಹೆಣ ಕೊಟ್ಟು ನಾಡ್ತಿದ್ರು. ನೀವ್ಯಾರು ಬರೋದಿಲ್ಲ ಅಂತ ನಂಗೆ ಗೊತ್ತು. ಯಾಕಂದ್ರೆ ನೀವೆಲ್ಲ ಅವನ ಹಿಂದೆ ಗುಲಾಮ್ರಾಗಿರೋದಕ್ಕೇನೆ ಅವನು ಈ ತರ ಮೆರೀತಿರೋದು ಗೊತ್ತಾ? ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿರೋ ಕೆಲವು ಹೆಂಗಸರು ಅವ್ರ ದೇಹನ ಮಾರ್ಕೊಂಡು ಜೀವನನ ನಡೆಸ್ತಿದ್ರು. ಅದನ್ನ ಕೂತ್ಕೊಂಡು ತಿಂತಿರೋ ಗಂಡಸ್ರಿಗೆ ಹೇಳ್ತಾ ಇದ್ದೀನಿ, 10 ಜನ ಒಗ್ಗಟ್ಟಾಗಿ ಆ ಗುಂಡೆಗಳ ಮುಂದೆ ನಿಂತಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ಈ ಜಾತಿ ಮತ ಧರ್ಮ ಅನ್ನೋ ಭೇದ ಬೇಕಿಲ್ಲ ಆ ನಾಯಿಗಳನ್ನ ಸಾಯಿಸೋದಿಕ್ಕೆ. ನಮ್ ಕಷ್ಟ ಆದಿದ್ದನ್ನ ಅನ್ಯಾಯವಾಗಿ ಕಿತ್ಕೊಂಡೋಗವ್ರನ್ನ, ಎತ್ತು ತಾಯಿನ ನಡು ರೋಡಲ್ಲಿ ಹಿಂಸಿಸೋವನ್ನ ಬಿಡ್ಬೇಡಿ. ಬುದ್ಧಿ ಕಳ್ಸಿ ಆ ನಾಯಿಗಳಿಗೆ. ಹೋಗಿ, ಏನ್ ನೋಡ್ತಾ ಇದ್ದೀರಾ? ಎಲ್ರು ಸೇರಿ ಅವನಿಗೆ ಬುದ್ಧಿ ಕಳ್ಸಿ, ಹೋಗಿ. ಏನೋ ಈ ಏರಿಯಾಗ ನೀನ್ ದಾತಾನ? ಸರ್ ಹೇಳೋ, ಹೇಳಲೇ. ಏಯ್, ಅಬ್ಬಾಸ್ ಅಲಿನ ಸಾಯಿಸಿದ್ ನೀನೇ ಅಂತ ಹೇಳೋ. ಬೇಡ, ಮಲ್ಕೋ. ಆಗ್ಲೇ ಬಂದಾಗ ಒಳ್ಳೆ ನಿದ್ದೆಲಿದ್ದೆ. ನಾನಿಲ್ಲಿ ಸತ್ತೋದ ಅಂತೇಳಿ ನಿನ್ನಿಲ್ಲಿ ಬಿಸಾಕೋದ್ರು. ಲಾಕಪ್ಪಲ್ ಸತ್ರೆ ಅವ್ರಿಗೆ ತಾನೇ ಕಷ್ಟ. ನೀನ್ ಹೊಡ್ದಿದ್ದು ಅಮರ್ ಸಾಬ್ ಕಡೆಯವ್ರನ್ನ, ಪೊಲೀಸು ಅವ್ರ ಕಡೆಯವ್ರೆ. ಈ ಗಾಯಗಳು ಗೂಂಡಾಗಳ ಜೊತೆ ಹೊಡೆದಾಡ್ಬೇಕಾದ್ರಾಗಿರೋದು ಅಂತ ಹಾಸ್ಪಿಟ್ಲಲ್ಲಿ ರಿಪೋರ್ಟ್ ಆಗಿದೆ. ಸತ್ಯ ಅದಲ್ವಲ್ಲ, ಹೆದರ್ಕೋಬೇಡ. ನೀನಿಲ್ಲಿದ್ಯಾ ಅಂತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಅನುಮಾನನೂ ಬರಲ್ಲ. ನಾನ್ ಸ್ವಲ್ಪ ಹೊರಗಡೆ ಹೋಗಿ. ದಡ್ಡನ್ ಥರ ಆಡ್ಬೇಡ. ಎಲ್ಲ ಗಾಯ ವಾಸಿ ಆದ್ಮೇಲೆ ಹೋಗಿವಂತೆ. ಅಲ್ಲಿವರೆಗೂ ನಾನ್ ನಿನ್ನ ಕಳ್ಸಲ್ಲ.
ಇಬ್ರು ಒಟ್ಟಿಗೆ ನೀರುಗಳೇನಾ? ಹೇ ಅಪ್ಪ ಬರ್ತಿದ್ದಾರೆ, ಕಾಣಿಸ್ಕೊಂಬೇಡ, ಬಚ್ಚಿಟ್ಕೋ. ನೀನು ಹರಿ ಹತ್ರ ಹೇಳ್ದ? ಇಲ್ಲಪ್ಪ, ಹೇಳ್ತೀನಿ. ಏನಂತ ನಿಮ್ಮ ಅಪ್ಪಂದು? ಅದು ಅಪ್ಪ ಹೇಳಿತ್ತು ಏನಂದ್ರೆ, ನಂಗೆ ಗೊತ್ತು. ಮಾವ ರಬ್ಬರ್ ಶೀಟ್ ತಗೊಂಡಿದ್ ಸಾಲ ಇದೆಯಲ್ಲ, ಆ ಜಾಗ ಬಿಡ್ಸಕ್ ನನ್ ಪೇಪರ್ ಬೇಕು. ನನ್ನೇ ಕೇಳ್ಬೋದಿತ್ತಲ್ಲ. ಬೇಕು ಅಂದಾಗ ಸೈನ್ ಮಾಡ್ಕೊಟ್ಟಿಲ್ವಾ? ನಾನಿದಕ್ಕೆ ಒಪ್ಪೋದಿಲ್ಲ. ಮೊದ್ಲು ನೀವು ಕೇಳ್ದಾಗ್ಲೆಲ್ಲ ಏನು ಎತ್ತ ಅಂತ ಏನು ಕೇಳ್ದೆ ಹೇಳಿದ ಜಾಗದಲ್ಲೆಲ್ಲ ಸೈನ್ ಮಾಡ್ಕೊಟ್ಟೋಳ್ ನಾನು. ಆದ್ರೆ ಇದು ನನ್ನ ತಮ್ಮಂಗೂ ಸೇರ್ಬೇಕಾಗಿರೋ ಆಸ್ತಿ. ಅವನಿಗೋಸ್ಕರ ಇಲ್ಲಿ ಯಾರೂ ಮಾತಾಡ್ಬೇಕಾಗಿಲ್ಲ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಇಲ್ದಿರೋ ಕೊರತೆ ತೀರಿಸಿ ಎತ್ತಾಡ್ಸಿದ್ದು ನಮ್ಮಪ್ಪ ಮತ್ತೆ ನೀನು. ಆ ಸಾಲದಲ್ಲಿ ನಮ್ಗೆಲ್ಲ ನಷ್ಟನೇ. ಇಲ್ಲ ಕಣೆ, ನಿನ್ನಂತ ಮೂದೇವಿನ ನನ್ನ ತಲೆ ಮೇಲೆ ಕೂರ್ಸ್ಕೊಂಡು ಜೀವನ ಮಾಡಿರೋದು ನೋಡಿದ್ರೆ. ಮೊದ್ಲು ಇಷ್ಟಪಟ್ಟೋಳ ಜೊತೆನೇ ಇರ್ಬೇಕು ಅನ್ನಿಸ್ತಿದ್ಯಾ ನಿನ್ಗೆ? ಏಯ್, ಏನ್ ಮಾತಾಡ್ತೀಯ ನೀನು? ರಾಘವ, ಅಪ್ಪ ನೋಡಿ ಇವಳು. ಓ ಒಳಗೆ. ಪಾರ್ವತಿ, ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ. ನನ್ನ ತೋಟದ ಮೇಲೆ ಸ್ವಲ್ಪ ಸಾಲ ಇದೆ, ಅದನ್ನ ತೀರ್ಸೋಣ ಅನ್ಕೊಂಡೆ. ಅದಕ್ಕೆ ಮಾರಬೇಕು ಅಂದ್ಕೊಂಡಿದ್ದು. ವ್ಯಾಪಾರ ಮಾಡಿ ಅಡ್ವಾನ್ಸ್ ಇಸ್ಕೊಂಡಿದ್ದು. ಅವನ್ಗಂತಿರೋದು ಇದೊಂದೇ ಆಸ್ತಿ. ಅವನ ವಿಷಯದಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೀನಿ. ಸಾವಿತ್ರಿ ಹೆಸರಲ್ಲಿರೋದು ಅವನಿಗೆ ತಾನೇ. ಹರಿ, ಎಸ್ಟೇಟ್ ಬಗ್ಗೆ ಅಪ್ಪ ಕೇಳಿದ್ರೆ ಏನ್ ಹೇಳೋದು? ನೀನ್ ಕೇಳಿದ್ದಕ್ಕೆ ನಾನು ಯಾವತ್ತಾರು ಇಲ್ಲ ಅಂತ ಹೇಳಿದಿನ. ಇದನ್ನು ಒಪ್ಪಿಗೆ ಅಂತ ಹೇಳ್ಬಿಡು. ಈಗ ತೋಟ ಸಾವಿತ್ರಿಗೆ ಅಲ್ವಾ? 1000 ಸಲ ಹೇಳಿಲ್ವಾ? ಯಾಕಿಷ್ಟು ಅನುಮಾನ ನಿನಗೆ? ತಗೋ, ಇಲ್ಲೊಂದು ಸೈನ್ ಮಾಡು ಹರಿ. ನೀನೇನು ದಿಢೀರಂತ ಬಂದ್ಬಿಟ್ಟೆ? ತೋಟದಲ್ಲಿ ಏನಾದ್ರು ಪ್ರಾಬ್ಲಮ್ ಇರೋದೇ ಇಲ್ಲಿ. ನನ್ನನ್ನು ತೋಟದ ಹತ್ರ ಕಳಿಸ್ಬಿಟ್ಟು ನೀವು ಇಲ್ಲಿ ಏನ್ ಮಾಡಿದ್ರೆ ಗೊತ್ತಾಯ್ತು. ಏನ್ ಮಾಡಿದ್ವಿ? ಸಾವಿತ್ರಿಗೆ ಮದುವೆ ಫಿಕ್ಸ್ ಮಾಡಿದ್ದೀರಾ ನೀವು. ನಾನೇ ನಿನಗೆ ಅದನ್ನ ಹೇಳ್ಬೇಕು ಅಂದ್ಕೊಂಡೆ. ಒಳ್ಳೆ ಹುಡುಗ, ದೊಡ್ಡ ಮನೆತನ, ದುಬೈಲಿ ಒಳ್ಳೆ ಸಂಬಳ ಇರೋ ಕೆಲಸ. ದುಡ್ಡಿಗೋಸ್ಕರ ನೀವು ಏನ್ ಮಾಡಕ್ಕೂ ರೆಡಿ ಅಂತ ನಂಗೆ ಗೊತ್ತು. ನಿನ್ ಕಚ್ಚಡ ಬುದ್ಧಿ ನನ್ನ ಹತ್ರ ತೋರಿಸ್ಬೇಡ. ಸಾಕು ನಿಲ್ಸು, ಎಷ್ಟು ಮಾತಾಡ್ತೀಯ? ಏನ್ ಹೇಳ್ದೆ ನೀನು? ನನ್ನ ಜೀವ ಇರೋವರೆಗೂ ಸಾವಿತ್ರಿನ ಬೇರೆಯವ್ರ ಜೊತೆ ಮದುವೆ ಹಾಕೋದು ನಾನು ಬಿಡಲ್ಲ. ನಿನ್ ಮಗಳನ್ನ ಪ್ರೀತಿಸಕ್ ಬಿಟ್ಟು ನಿನ್ ಸಾಲಕ್ಕೆ ನಿನ್ ಮಗಳ ಕಡೆಯಿಂದ ಪೇಪರ್ ಸೈನ್ ಹಾಕಿಸ್ಕೊಂಡು ಹಿಂಗ್ ಮಾತಾಪಿದ್ರೆ ಏನ್ ಮಾಡ್ತೀಯ? ಆಗ ನಾನು ತೋರಿಸ್ತೀನಿ. ಅಪ್ಪಂಗೆ ಹುಟ್ಟಿದ್ರೆ ನೀನ್ ರಾಮ, ಗೋಪಾಲ ಹೋಗ್ ಬಂದ್ರು. ಗೋಪಾಲ ಎಲ್ಲ ಹೋಗಿದ್ದೀರೋ? ಏ ಹರಿ, ರಾಘವ, ಯಾಕಿಂಗ್ ಆಡ್ತಿದ್ಯಾ? ಅಕ್ಕ, ನಿಂಗಂತವ್ರು ಯಾರೂ ಇಲ್ಲ ಇಲ್ಲಿ. ಇರೋದನ್ನೆಲ್ಲ ನೀನೇ ತಾನೇ ಕಳ್ಕೊಂಡಿದ್ದು. ಮನೆ ಆಸ್ತಿ ಎಲ್ಲ ಆ ಹುಡುಗಿ ಹೇಳಿದ್ಲು ಅಂತ ನೀನೇ ತಾನೇ ಬರ್ಕೊಟ್ಟೆ. ನಿಂದು ಅಂತ ಸ್ವಂತದೇನಿದೆ? ಸ್ವಂತ ತಮ್ಮ ಭಿಕ್ಷೆ ಎತ್ತೋದ್ನ ನಾನು ನೋಡ್ಬೇಕಾ? ನೆಮ್ಮದಿ ಹಾಳು ಮಾಡ್ಬೇಡ, ಹೋಗೋ ಹೊರಗೆ. ಸಾವಿತ್ರಿ, ನಂಗೊಂದು ವಿಷಯ ಗೊತ್ತಾಗ್ಬೇಕು. ನಿನ್ನ ಒಪ್ಪಿಗೆಯಿಂದ ನಡೀತಿದ್ಯಾ ಈ ಮದುವೆ? ಒಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಸಂತೋಷ ಪಡ್ಬೇಕು. ಈ ರೀತಿ ಗಲಾಟೆ ಮಾಡಿ ನಿಲ್ಸೋದ್ ನೋಡಿದ್ರೆ ಅಸೂಯೆ ಅನ್ಸುತ್ತೆ. ಸಾವಿತ್ರಿ, ಕೇವಲ ಆಸೆ ಪಟ್ರೆ ಸಾಲದು, ಯೋಗ್ಯತೆನೂ ಇರಬೇಕು. ನಿನಗೆ ಯಾವ ದುಡಿಮೆ ಇದೆ? ಮದುವೆ ಆದಮೇಲೆ ನಾನು ಹೆಂಗ್ ಸಾಕ್ತೀಯಾ? ದುಡಿಮೆನೇ ಇಲ್ದಿರೋನ್ ಜೊತೆ ಮನೆಯವ್ರನ್ನೆಲ್ಲ ಬಿಟ್ಟು ಬರೋಕ್ಕೆ ನನಗೆ ಕಷ್ಟ ಆಗುತ್ತೆ. ನನ್ನ ಮರ್ತು ಬಿಡು. ನಂತರ ಅಲ್ಲಿಂದ ಬಂದ್ಬಿಟ್ಟೆ ನಾನು. ಇಲ್ಲಿವರೆಗೂ ಬಂದಿರೋ ದಾರಿಲಿ ಯಾವ ಮಾಹಿತಿನೂ ಇಲ್ಲ. ಇನ್ನೇನಿದ್ರು ಮುಂದಿನ ವಿಷಯ. ನಿಂದು ಮಾತ್ರ ಅಲ್ಲ, ಇಲ್ಲಿ ಒಬ್ಬೊಬ್ಬರ ಕಥೆನೂ ಇದೇ ರೀತಿ ಇರುತ್ತೆ. ನನ್ನ ಜೀವನದಲ್ಲೂ ಕೆಲವೊಂದು ಮಾತ್ರ ನೆನಪಿರೋದು. ಆದರೆ ಇದನ್ನೆಲ್ಲ ನಾನು ಯಾವತ್ತೂ ಯೋಚನೆನೇ ಮಾಡಲ್ಲ. ಅದೆಲ್ಲ ಯಾಕೆ ಬಿಡೀಗ. ಇದನ್ನ ಕುತ್ತಿಗೆಗೆ ಹಾಕೋ. ಏನು? ಒಂದು ಯಂತ್ರ, ನಿನಗೋಸ್ಕರ ಪೂಜೆ ಮಾಡ್ತಂದಿದ್ದು.
ನಿನಗಿದ್ರಲ್ಲಿ ನಂಬಿಕೆ ಇಲ್ಲ ಅಂತ ನನಗ್ ಗೊತ್ತು. ನನಗೋಸ್ಕರನಾದ್ರೂ ಇದನ್ನ ನಿನ್ ಕುತ್ತಿಗೆಗೆ ಹಾಕೋಬೋದಲ್ಲ. ಅಣ್ಣ ಅವರೆಲ್ಲ ಬರ್ತಿದ್ದಾರೆ. ಯಾರು? ಅದೇ ಬಾಟಿಯ ಗುಂಡೆಗಳು. ಅವರೆಲ್ಲ ತುಂಬಾ ಜನ ಇದ್ದಾರೆ, ಕೈಯಲ್ಲಿ ಆಯುಧಗಳಿವೆ. ಅವ್ರಿಗೆ ನೀವು ಇಲ್ಲಿರೋದು ಗೊತ್ತಾಗಿದೆ ಅನ್ಸುತ್ತೆ. ಹಿಂದೆ ಒಂದ್ ಬಾಗ್ಲಿದೆ, ಅಲ್ಲಿಂದ ಹೊರಟೋಗು. ಬೇಡ, ಕದ್ದು ಮುಚ್ಚಿ ಕುತ್ಕೊಳ್ಳೋಕ್ಕೆ ನಂಗಾಗಲ್ಲ. ನಾನ್ ಸಿಕ್ಕಿಲ್ಲ ಅಂದ್ರೆ ಈ ಬಿಲ್ಡಿಂಗ್ ಪೂರ್ತಿ ಹೊಡೆದಾಕ್ಬಿಡ್ತಾರೆ. ನನ್ನ ಮುಚ್ಚಿಟ್ರೆ ಹೆಣ್ಮಕ್ಳಂತೂ ನೋಡಲ್ಲ, ಅಕ್ಕಂಗೂ ಸೇರಿ. ಹರಿ, ಈ ಪರಿಸ್ಥಿತಿಯಲ್ಲಿ ಏನು ಮಾತಾಡ್ಬೇಡ. ನಾನು ನಿರ್ಧಾರ ಮಾಡಿದಾಯ್ತು. ಏನಕ್ಕೆ ನನ್ ಕರ್ಸಿದ್ದು? ಏಯ್ ಕಮಿಷನರ್, ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ? ಎಲ್ ಸತ್ತೋಗಿದ್ದೀರೋ? ಬೇಗ ಚಾಯ್ ತಗೊಂಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇಲ್ಲೋಡಿ, ಇವರೇ ನಮ್ಮ ಅಣ್ಣ. ಗೊತ್ತಾ? ಗೊತ್ತು. ಬಾಂಬೆಲಿರೋ ಎಲ್ಲಾ ಬಡ್ಡಿ ಅಂಗಡಿಗಳಿಗೂ ಇವರೇ ತಾನೇ ಓನರು. ಸೇಟು ಗೋಡನಲ್ಲಿ ದಂಧೆ ನಡೆಸ್ತಾರೆ ಇವರು. ಈಗೇನಾಗಿದೆ ಅಂದ್ರೆ ಆ ಸೇಟು ಕೋಟ್ ಆರ್ಡರ್ ತಂದು ಆ ಗೋಡನ್ನ ಖಾಲಿ ಮಾಡಿಸ್ತವನೆ. ನಿನ್ಗೆ ಇವತ್ತಿಂದ ಒಂದೇ ಕೆಲಸ, ಆ ಗೋಡನ್ನ ಖಾಲಿ ಮಾಡ್ಸಕ್ ಬರೋರ್ನ ಅಲ್ಲೇ ಮುಗಿಸ್ಬಿಡು. ನಾನು ಹೇಳಿದ ಅರ್ಥ ಆಯ್ತಾ? ಏನಾದರೂ ಪೊಲೀಸ್ ಬಂದರೆ ಕಮಿಷನರ್ ನೋಡ್ಕೋತಾನೆ. ಚಿಟ್ ಫಂಡ್ ಕಂಪ್ನಿ ಮ್ಯಾನೇಜರ್ ಅಲ್ವಾ ನೀವು? ಎಸ್ ಸರ್, ಇಲ್ಲಿರೋ ಅಷ್ಟು ಜನನು ನನ್ನ ಕಸ್ಟಮರೇ. ಯಾವ್ದು ನಿಮ್ಮ ಕಂಪ್ನಿ? ಶ್ರೀ ಮಂಜುನಾಥ ಚಿಟ್ ಫಂಡ್. ದೇವರ ಸಲ ಇಟ್ಬಿಟ್ಟಿದ್ದೀರಾ? ಎಲ್ಲರೂ ಹಂಗೆ ಅಲ್ವಾ ಸರ್? ಲಕ್ಷ್ಮಿ, ಆಂಜನೇಯ, ವಿನಾಯಕ. ಏನಿದು ನಿಮ್ಗೆ? ಯಾಕೆ? ಹಫ್ತಾ ಇಷ್ಟು ದಿವಸ ಅಬ್ಬಾಸ್ಕಲ್ ಕೊಡ್ತಾ ಇದ್ದಿದ್ದು, ಈಗ ನಿಮ್ಗೆ. ಅದೇ ಅಲ್ವಾ ನಮ್ ರೂಲ್ಸು. ಯಾವ್ದು? ಅಣ್ಣ ತಗೊಳ್ಳಿಲ್ಲ ಅಂದ್ರೆ ನಿಮಗ್ ಬೆಲೆ ಇರಲ್ಲ ಅಣ್ಣ. ಬೇಡವೇ ಇರೋ ವಿಷಯಕ್ಕೆ ಮುಂದೆ ಇಡ್ತೀರಾ? ನಿಮ್ದೆಲ್ಲ ಇದೇ ಉದ್ದೇಶ ಆದ್ರೆ ಆ ಅಬ್ಬಾಸ್ಗೂ ನಂಗೂ ಏನ್ ವ್ಯತ್ಯಾಸ? ಇನ್ನೊಂದ್ಸಲಿ ಈ ಹಫ್ತಾದ ಪದ ನಂಗೆ ಕಿವಿ ಕೇಳಿಸ್ಬಾರ್ದು. ಈಗ ನೀವು ವಸೂಲಿ ಮಾಡ್ಕೊಂಡ್ ಬಂದಿರೋ ಈ ದುಡ್ಡನ್ನ ವಾಪಸ್ ಕೊಟ್ಟು ಬನ್ನಿ, ಹೋಗಿ. ಸರ್, ನಮ್ ಚಿಟ್ ಫಂಡ್ ಚಿಟ್ಟಿ ಇದೆ ಚಿಟ್ಟಿ, ಹೋಗ. ಈ ಜನರ ಮೋಸ ಮಾಡೋದ್ ಬಿಟ್ಟು ಬೇರೆ ಏನಿಲ್ಲ ನಿಮ್ಗೆ. ಅವ್ರಿಗೇನಕ್ಕೆ ಬೇಕು? ನನ್ಗೆ ಅವಮಾನ ಆಯ್ತು. ನಾನ್ ಹೇಳಿದ್ಕೆ ತಾನೇ ಅವ್ರು ಬಂದಿದ್ದು. ನಿನ್ ಕೆಲ್ಸ ಮಾಡು, ತಿಳಿತಾ? ಅದಾದವ್ರಿಗೆ ಸಾರೆ ಕಳಿಸ್ತಾ? ಮತ್ತೆ 70 ಬಾಟಲ್ ನಿಂಬೆಹಣ್ಣು,
500 ಲೀಟರ್ ಮೋಸಂಬಿ ಮತ್ತೆ ಪ್ಲೇನ್ ಸಾರೈ 500 ಲೀಟ್ರು ಸ್ಟಾಕ್ ಸಾಲಿಲ್ಲ. ಇವತ್ತು ರಕ್ಷಾ ಬಂಧನ್ ದಿನ ಅಲ್ವಾ, ಒಳ್ಳೆ ವ್ಯಾಪಾರ. ಹರಿ, ಈ ರೋಡಲ್ಲಿರೋ ಹುಡುಗಿರೆಲ್ಲ ಬಂದವ್ರೆ. ಏನಕ್ಕೆ? ನಿನ್ ಕೈಗೆ ರಾಖಿ ಕಟ್ಟಕ್ಕೆ. ಹ್ಮ್. ಕೈ ತುಂಬಾ ದುಡ್ಡು ತಗೊಂಡೋಗು. ಈ ಸೇಟು ನಮ್ ಮೊದ್ಲಿಯಾರ್ನ ಬಲಗೈ. ಆ ದ್ವೇಷ ಇಟ್ಕೊಂಡು ಆ ಅಮರ್ ಸಾಬ್ ಕಡೆಯವರು ತೊಂದರೆ ಕೊಡ್ತಾ ಇದ್ದಾರೆ. ಸೇಟು ಗೋಡನ್ ಬಿಟ್ಕೊಡಕ್ಕೆ ಕೋರ್ಟಿಂದ ಆರ್ಡರ್ ಇದೆ. ಅಲ್ಲಿರೋರು ಅದನ್ನ ಬಿಟ್ಕೊಡಕ್ ರೆಡಿ ಇದ್ರು ಅಮರ್ ಸಾಬ್ಗೆ ಅದು ಇಷ್ಟ ಇಲ್ಲ. ಬಿಟ್ಕೊಡಕ್ಕೆ 10 ಲಕ್ಷ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನ ಖಾಲಿ ಮಾಡಿಸ್ಕೊಡ್ಬೇಕು. ಪೊಲೀಸವ್ರ ಕೆಲ್ಸ ಅಲ್ವಾ ಅದಲ್ಲ? ಅಲ್ಲ, ಕೋರ್ಟಿಂದ ಹೋಗಿರೋ ಪೊಲೀಸ್ ಅವ್ರನ್ನೇ ಆ ಗುಂಡಗಳು ಒಡೆದು ಕಳ್ಸಿದ್ದಾರೆ. ನಿನ್ಗೇನ್ ಇಷ್ಟೊಂದು ಆಸಕ್ತಿ? ಒಂದ್ ಒಳ್ಳೆ ಕೆಲ್ಸಕ್ಕಲ್ವಾ? ಆ ಗೋಡನ್ನ ಒಡಿಸಿ ಒಂದು ಹಾಸ್ಪಿಟಲ್ ಕಟ್ಸ್ಬೇಕು ಅನ್ನೋದು ಸೇಟು ಪ್ಲಾನ್. ಇಲ್ಲೆಲ್ಲೂ ಹಾಸ್ಪಿಟ್ಲ್ ಇಲ್ವಲ್ಲ, ಅದಕ್ಕೆ. ಏನಾದರೂ ಮಾಡಿ ನೀವೇ ನನ್ನ ಕಾಪಾಡಬೇಕು. ಆಯ್ತು, ನೀವು ಹೋಗಿ, ನಾನು ನೋಡ್ಕೊಳ್ತೀನಿ. ನಮಸ್ತೆ ಸಾಬ್. ನಮಸ್ತೆ. ನನ್ನ ಹೆಸರು ಹರೀಶ. ಎಲ್ರೂ ನನ್ನ ಹರಿಯಣ್ಣ ಅಂತ ಕರೀತಾರೆ. ನಾನು ಕೇಳಿದ್ದೀನಿ. ಕಾಮಟಿಪುರಂ ಹೊಸದಾದ. ನೋಡು, ಇದು ನನ್ನ ಜಾಗ. ಇಲ್ಲಿಗೆ ಬಂದು ಆಟ ಆಡ್ಬೇಡ, ಹೋಗು. ಈ ಜಾಗ ಖಾಲಿ ಮಾಡೋಕೆ ಕೋರ್ಟ್ ಆರ್ಡರ್ ಇದೆ. ನೀನೇನೋ ಪೊಲೀಸ್ ಇಲ್ಲಿಗೆ ಬಂದಾಗ ಹೊಡ್ದು ಕಳಿಸ್ತಂತೆ. ಸುಮ್ಮನೆ ಇದ್ರ ಮೇಲೆ ಸೈನ್ ಹಾಕು, ಇಲ್ಲ ನಾನು ನಿನ್ ಕೆಲ್ ಮಾಡಿಸ್ಬೇಕಾಗುತ್ತೆ. ಮಾಡಿಸು, ನೋಡೋದು ಹೆಂಗ್ ಮಾಡಿಸ್ತೀಯ. ಛೋಟಾ ಛೋಟಾ ಮಣಿ 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 ಗೋಬಿ ಗೋಬಿ ಶಹರ್ ಶಹರ್ ಇಲ್ಲ ಮತ ನಾನ್ ಮನ್ಸ್ ಮಾಡಿದ್ರೆ ಈ ಕ್ಷಣದಲ್ಲಿ ಇಲ್ಲೇ ನಿನ್ನೂ ನಿಮ್ ಹುಡ್ಗುರ್ನು ಸಾಯಿಸ್ಬಲ್ಲೆ. ಬದುಕಕ್ ಆಸೆ ಇದ್ರೆ ಇದ್ದಾಗ ಬಿಟ್ಟೋಗು. ಈ ಪೇಪರ್ ಮೇಲೆ ಸೈನ್ ಮಾಡ್ತೀಯಾ ಇಲ್ಲ ಇಲ್ಲೇ ಸಾಯ್ತ್ಯಾ? ತಗೋ, ಸೈನ್ ಮಾಡು. ಅಣ್ಣ, ಇದನ್ನ ತಗೊಳ್ಳಿ. ಏನಿದೆಲ್ಲ? ಗೋರ್ಡನ್ ನೋಡೋದಕ್ಕೆ ಹಾಸ್ಪಿಟ್ಲ್ ಕಟ್ತೀನಿ ಅಂತ ಹೇಳಿದ್ದಕ್ಕೆ ನಾನು ನಿಂಗೆ ಸಹಾಯ ಮಾಡಿದ್ದು. ಇದು ಸಂಬಳ ಅಲ್ಲ, ನನ್ನ ಕಡೆಯಿಂದ ಒಂದು ಗಿಫ್ಟ್. ಹಂಗೇನಾದ್ರು ಸಹಾಯ ಮಾಡ್ಬೇಕಂದ್ರೆ ಇವನ್ಗೊಂದು ಕೆಲಸ ಕೊಡು. ನಿಮ್ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿದ್ದಾವಲ್ಲ, ಶೇಖರ್ ಇಂಜಿನಿಯರಿಂಗ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ಯಾಕಿಲ್ಲ, ಹರಿಯಣ್ಣ ಏನ್ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ತಯಾರಿದೆ. ನೀವೀಗ ಇದನ್ನ ತಗೊಳ್ಳೇಬೇಕು. ಸರಿ, ತಗೊಂಡ್ ಒಳಗಿಡು. ಸರಿ, ನಾ ಬರ್ತೀನಿ. ತಗೊಳ್ಳಿ ನನ್ನ ಕಾರ್ಡು. ನಾಳೆ ಆಫೀಸ್ ಬಂದು ಭೇಟಿಯಾಗಿ. ಜಿ, ನಾನು ಹರಿಯಣ್ಣನ್ ಕೇಳ್ತೀನಿ. ಓ ಅರಿ, ಕೊಟ್ರೆ ನೋಡಂಗೆ. ಮಣಿ, ಇವನು ಬಚಾವಾದ. ಹಾಗೆ ಇವನ್ಗೊಂದು ಕೆಲಸ ಸಿಕ್ಕಿದೆ. ಬೇಡ, ನಾನು ಹೋಗಲ್ಲ ನಿಮ್ಮನ್ ಬಿಟ್ಟು. ಶೇಖರ್, ಒಡಿಯೋಂದು ಒಡ್ಸ್ಕೊಳ್ಳೋಂದು ಅವಸ್ಥೆ ಏನಾಗುತ್ತೆ ಅಂತ ಗೊತ್ತಿದೆಯಲ್ಲ. ಹೆಂಗೆಂಗೋ ಸಾಯ್ತಾರೆ. ನನ್ನ ಬಿಟ್ಬಿಡಿ. ನೀವೆಲ್ಲ ಚೆನ್ನಾಗಿರ್ಬೇಕು. ರೌಡಿಗಳಾಗಕ್ಕಲ್ವಲ್ಲ ನಾವು ಆಸೆ ಪಟ್ಟಿದ್ದು. ಕಸ ಗುಡ್ಸಿ ಮುಸ್ರೆ ತಿಕ್ಕಿ ನಿನ್ನ ಓದಿಸಿದ್ ನಿಮ್ಮಮ್ಮ ನೀನು ಇಂಜಿನಿಯರ್ ಆಗಕ್ತಾನೆ. ನಾನು ಹೇಳೋದು ಕೇಳು ಶೇಖರ್. ನಾಳೆ ಹೋಗಿ ಅವ್ರನ್ನ ಭೇಟಿ ಮಾಡು. ಒಳ್ಳೆ ಕೆಲಸ ಸಿಕ್ಕಿ ಸುಂದರವಾಗಿರೋ ಹುಡುಗಿನ ಮದುವೆ ಆಗಿ ಒಂದ್ಸಲ ನಿಮ್ಮ ಅಮ್ಮನ ಮುಂದೆ ನಿಂತ್ಕೊಂಡು ನೋಡು. ಸಲಾಂ ಸಾಬ್. ಅಯ್ಯೋ, ನೀನ್ ಸಲಾಂ ಯಾವನ್ಕೋಬೇಕು? ತಿಂಗಳ ಬಂದ್ಬಿಟ್ಟು ನನ್ನ ಹತ್ರ ಹಫ್ತಾ ತಗೋತಿರಲ್ಲ. ತೀಟೆ ತಿರ್ಸ್ಕೊಳಕ್ಕೆ ಎಣ್ಣೆ ಬೇಕು, ಕಂಠ ಪೂರ್ತಿ ಕುಡಿಯೋಕೆ ಎಣ್ಣೆ ಬೇಕು.
ಮಗನ ಇಷ್ಟೆಲ್ಲ ಕೊಟ್ರು ನಂಗೆ ಏನ್ ಸಿಕ್ಕಿದ್ಯೋ? ಬಾಟ್ಯಾ, ಇದು ಪೊಲೀಸ್ ಸ್ಟೇಷನ್. ಅರೆ ಪೊಲೀಸ್ ಸ್ಟೇಷನ್ ಅರೆ ನಂಗೇನಾಗ್ಬೇಕು? ಅಲ್ಲೋಡ್ರೆ ಹರೀಶ್ ನನ್ನ ಸಾರ ಇದ್ದಂದೇನೋ ಕಬ್ಜಾ ಮಾಡಿದ್ದಾನೆ. ಹಾಗೆಲ್ಲೋಗಿದ್ದ ನೀವು ಪೊಲೀಸು? ಹಾ, ಅವನ ಹತ್ರ ಕೋರ್ಟ್ ಆರ್ಡರ್ ಇತ್ತು, ಅದಕ್ಕೆ ಅರೆ ಯಾವ್ದೋ ಅದು ಕೋರ್ಟ್ ಆರ್ಡ್ರು? ನಿನ್ನ ಕೊಂಡ್ಕೊಂಡಂಗೆ ಮುಂಬೈಲಿರೋ ಎಲ್ಲ ಜಡ್ಜ್ಗಳನ್ನ ಚಿಟಿಕೆ ಹೊಡೆಯೋಷ್ಟ ಕೊಡ್ಕೊಂತೀನಿ. ನೋಡ್ ಶಂಕರ್, ಆ ಕೋರ್ಟ್ ಆರ್ಡರ್ನ ಬದಲಾಯಿಸು. ನಾನು ಹಿಂಗೆ ಬರೀ 24 ಗಂಟೆ ಟೈಮ್ ಕೊಡೋದು. 24. ಆ ಹರೀಶನ ಅರೆಸ್ಟ್ ಮಾಡು. ಇದನ್ನ ಈ ಅಮರ್ ಭಾಟಿಯಾ ರಿಕ್ವೆಸ್ಟ್ ಮಾಡ್ತಿರೋದಲ್ಲ, ಆರ್ಡರ್ ಮಾಡ್ತಿರೋದು. ಏನಿದಿಲ್ಲ? ಇದು ಇಲ್ಲಿನ ಸಂಪ್ರದಾಯ. ಹುಡುಗಿರಿಗೆ ಹುಡ್ಗ ಇಷ್ಟ ಆದ್ರೆ ಅದನ್ನ ತೋರ್ಸ್ಕೊಳ್ಳೋ ಟೆಕ್ನಿಕ್. ಎಲ್ಲ ಹುಡುಗಿರ್ಗೂ ಇಷ್ಟ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ. ಗುಡ್ ಮಾರ್ನಿಂಗ್. ಬಾ ಕೂತ್ಕೋ. ಚಾನ್ನಿ, ಈತ ಅಣ್ಣನ ಕಡೆ ಅವನು. ನಾ ಹೇಳಿದ್ನಲ್ಲ, ಈತ ಇಂಜಿನಿಯರು. ಈತನ್ಗೊಂದು ಕೆಲಸ ಕೊಡಬೇಕು. नाम क्या है? ಶೇಖರ್. सर्टिफिकेट्स है? ಹಾ. इतने मार्क्स मिलने पर भी तुम्हें कोई नौकरी नहीं मिली? ತುಂಬಾನೇ ಟ್ರೈ ಮಾಡಿದೆ. क्या मैं तुम्हारा विश्वास कर सकती हूँ? ಹಾ ಹಾ ಜಿ. ಓಕೆ, ಯು ಆರ್ ಅಪಾಯಿಂಟೆಡ್. ಇಲ್ಲಿಗೆ ಬಂದು ಹೋಗೋರೆಲ್ಲ ದುಡ್ಡು ಕೊಟ್ಟು ಹೋಗೋರೇ ಹೊರ್ತು ಮಂತ್ ನೋಡೋರು ಯಾರೂ ಇಲ್ಲ. ಗೊತ್ತು. ಒಂದ್ಸಲ ಜೀವನದಲ್ಲಿ ಆಸೆಗಳನ್ನ ಕಳ್ಕೊಂಡವಳು ಅವಳು. ಮತ್ತೆ ಆಸೆಗಳನ್ನ ಹುಟ್ಟಿಸ್ಬಿಡ ಅವಳಿಗೆ. ಇಲ್ಲ, ನಂಗೆ ತುಂಬಾ ಇಷ್ಟ. ಹರಿ, ನಿನಗೆ ಗೊತ್ತಾ, ಈಗಾಗಲೇ ಮದುವೆ ಆಗಿರೋ ಹುಡುಗಿ ಅವಳು. ಆಂಧ್ರದ ಯಾವುದೋ ಒಂದು ಕುಗ್ರಾಮದಿಂದ ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಬಂದು ಸ್ವಂತ ಗಂಡನೇ ಅವಳನ್ನ ತಂದು ಮಾರಿದ್ದು. ನನಗೆ ಗೊತ್ತು. ಅವಳು ಇಲ್ಲಿಗೆ ಬಂದ್ಮೇಲೆ ಈ ಮನೆ, ಈ ಬೀದಿ ಇದ್ಬಿಟ್ರೆ ಬೇರೆ ಏನು ನೋಡಿಲ್ಲ ಅಂತ ನಂಗೆ ಹೇಳಿದ್ಲು. ಅದಕ್ಕೆ ಅವಳನ್ನ ಹೊರ ಕರ್ಕೊಂಡು ಹೋಗೋಣ ಅಂತ ನಿಮ್ಮನ್ನು ಕೇಳೋಣ ಅಂತ ಬಂದೆ.
ಇಲ್ಲಿರೋ ಒಬ್ರಿಗೆ ರಕ್ಷಣೆ ಸಿಕ್ಕಿದ್ರೂ ಖುಷಿ ಪಡೋಳು ನಾನಂತೂ ತಡೆಯೋದಿಲ್ಲ. ಕರ್ಕೊಂಡು ಹೋಗು. ಯಾಕೇನಾಯ್ತು? ಚೀಟಿ ದುಡ್ಡು ಇಸ್ಕೊಳಕ್ಕೆ ಅಂತ ಹೋದಾಗ್ಲೆ ಅವ್ರು ಇಂಥವ್ರು ಅಂತ ಗೊತ್ತಾಗಿದ್ದು. ಚೀಟಿ ಕಂಪ್ನಿ ಮುಚ್ಬಿಟ್ರು. ಅವ್ರೊಬ್ರು ಎಲ್ಲೂ ಕಾಣ್ತಿಲ್ಲ. ನಮ್ಮನ್ ನೀವೇ ಕಾಪಾಡ್ಬೇಕು. ಅರೆ ಹೊಟ್ಟೆಗ್ ತಿಂದು ಉಳ್ಸಿ ದುಡ್ಡಿನಲ್ಲಿ ಕಟ್ಟಿದ್ದೆ, ಹೀಗೆಲ್ಲ ಹೋಯ್ತು. ಅಂಗಡಿ ಮಾರಿ ಕಟ್ಟಿದ ದುಡ್ಡು ಎಲ್ಲ ಹೋಯ್ತು. ನಿಮ್ಗಿದಾಗ್ಬೇಕು. ಈ ಥರ ಹುಟ್ಟಿರೋ ಎಷ್ಟೋ ಬ್ಲೇಡ್ ಕಂಪ್ನಿಗಳು ಜನಗಳಿಗೆ ಮೋಸ ಮಾಡಿದೆ. ಅಡ್ರೆಸ್ ಇಲ್ದೆ ಕಾಣೆ ಆಗಿವೆ. ದಿನ ಕೇಳಲ್ವ ಇಂಥ ಕತೆಗಳ್ನ? ಆದ್ರೆ ಅವ್ರು ನಂಬಿ ಯಾಕೆ ದುಡ್ಡು ಕೊಡ್ತೀರಾ? ಈ ಒಮ್ಮನಿಗೆ ನಾನು ಮೊದಲೇ ಹೇಳ್ದೆ ಸೇರ್ಕೋಬೇಡ ಅಂತ. ಈಗ ಸಿಕ್ತಲ್ಲ ಬಡ್ಡಿ ಸಮೇತ. ಈ ಮಹಾಪಾಪಿ ಗಾಯದ್ಮೇಲೆ ಬರೆ ಹಾಕ್ಬೇಡ. ನಿಮ್ಮಮ್ಮನ ಪರಿಸ್ಥಿತಿ ಹಂಗಿರ್ಲಿ, ಬೇರೆಯವ್ರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಊರಲ್ಲಿ ತಮ್ಮನ್ ಓದ್ಸಕ್ಕೆ, ತಂಗಿ ಮದುವೆ ಮಾಡಕ್ಕೆ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಈ ಹುಡುಗಿರ್ ಕಷ್ಟಪಟ್ಟ ಹಣ ಅದನ್ನ ಎತ್ಕೊಂಡೋಗಿರೋದವನು. ಪೊಲೀಸ್ಗೆ ಹೇಳಿಲ್ವಾ? ಯಾರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲೇ ಇಲ್ಲ. ಅವರೆಲ್ಲ ಸೇರ್ಕೊಂಡೇ ಮಾಡಿರೋದಿದು. ನೀವೀಗ ಹೋಗಿ, ನಾನು ನೋಡ್ಕೋತೀನಿ. ಚುಟ್ಟು, ಅಣ್ಣ, ಯಾರ ಈ ಕಂಪ್ನಿ ಮಾಲೀಕ? ಒಬ್ಬ ಅವತ್ತಿಲ್ಲಿ ಬಂದಿದ್ದ ಸಹದೇವ, ಅವ್ನು ನನಗೆ ಪರಿಚಯ. ಕಂಪ್ನಿ ಮಾಲೀಕ ಅಜಯ್ ಬಾಕ್ಯ, ಅಮರ್ ತಮ್ಮ. ಅದಕ್ಕೆ ಅಣ್ಣ ಯಾರು ಮಾತಾಡ್ತಿಲ್ಲ. ಎಲ್ಲಿದೆಯೋ ರೆಡ್ ಆಫೀಸ್? ಚಂಬೂರಿ. ಆ ಏರಿಯಾಗೆ ಯಾರ ಸೈ? ಭಾಗವತ್. ನೀನು ರಿಟರ್ನ್ ಕಂಪ್ಲೇಂಟ್ ಬರೆದು ಅವ್ನು ಕೊಡು. ನಾನು ಕೊಟ್ಟೆ ಅಂತ ಹೇಳು. ಸರಿ. ಮಣಿ ಬಾ. ಅಜಯ್ ಭಾಟಿಯಾನ ಅರೆಸ್ಟ್ ಮಾಡೋದು ಪೊಲೀಸ್ ಅವ್ರ ಕೆಲಸ. ಅದನ್ನ ಹೇಳೋದಕ್ಕೆ ನಿನ್ನಂತ ಒಬ್ಬ ರೌಡಿ ಬಂದು ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಕ್ಷಮಿಸಿ ಸರ್, ₹1,000,000 ಮೋಸ ಮಾಡಿದ್ದಾನಲ್ಲ. ಎಸ್ ವಿ ನೋ. ನೆನ್ನೆನೆ ಅವ್ನು ದುಬೈಗೆ ಹೋಗಿದ್ದಾನೆ ಅಂತ ಏರ್ಪೋರ್ಟಿಂದ ನಮಗೆ ಖುಷಿಯಾಗಿ ಗೊತ್ತಾಗಿದೆ. ನಾವು ತಾನೇ ಏನು ಮಾಡೋಕ್ಕಾಗುತ್ತೆ? ಅವ್ನ ಬ್ಯಾಂಕ್ ಅಕೌಂಟು ಪ್ರಾಪರ್ಟೀಸು ಸೀಸ್ ಮಾಡೋಕ್ಕಾಗಲ್ವಾ? ನೋ, ಅದೆಲ್ಲ ನಾವು ಮಾಡೋ ಕೆಲಸ ಅಲ್ಲ. ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅಜಯ್ ಭಾಟಿಯ ಸಹೋದರ ಅಮರ್, ಅವನು ಅರೆಸ್ಟ್ ಮಾಡಿದ್ರೆ ಅಜಯ್ ಭಾಟಿಯ ಬಗ್ಗೆ ಗೊತ್ತಾಗುತ್ತೆ. ನಾನಿಲ್ಲಿ ಕೂತಿರೋದು ನಿನ್ನ ಅನುಕೂಲಕ್ಕೆ ಒಬ್ಬನ ಅರೆಸ್ಟ್ ಮಾಡೋಕ್ಕಲ್ಲ. ಬಡವ್ರ ಹಣ ಸರ್. ಬೇಗ ಶ್ರೀಮಂತರಾಗಬೇಕು ಅಂತ ತಾನೇ ಬಡ್ಡಿಗೆ ಬಿಟ್ಟಿದ್ದು. ಅತಿ ಆಸೆ ಪಟ್ರೆ ಹಿಂಗೆ ಆಗೋದು. ದಂಧೆ ಮಾಡೋರ್ ಬಗ್ಗೆ ನಿಲ್ಸು. ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡ. ಈ ಹೆಣ್ಮಕ್ಳು ವೇಶ್ಯಾವಾಟಿಕೆ ನಡೆಸೋದ್ರಿಂದ ನಗರದಲ್ಲಿ ಒಂದೇ ಒಂದು ರೇಪ್ ಕೇಸ್ ರಿಪೋರ್ಟ್ ಆಗಿಲ್ಲ. ಅವ್ರವ್ರ ದೇಹ ಮಾರ್ಕೊಳ್ಳೋದ್ರಿಂದಾನೇ ಇಂಥ ದೊಡ್ಡ ಸಿಟಿಲಿ ರಾತ್ರಿ 12 ಗಂಟೆ ಆದ್ರೂ ಹೆಣ್ಮಕ್ಳು ಮರ್ಯಾದೆಯಿಂದ ಓಡಾಡಕ್ ಆಗ್ತಿರೋದು. ಅವ್ರ ವೇಶ್ಯಾವಾಟಿಕೆ ಮಾಡೋದ್ರಿಂದಾನೇ ನಿಮ್ಮ ಮನೇಲಿ ಅಮ್ಮ, ಹೆಂಡತಿ, ಮಕ್ಕಳು, ತಂಗಿ ಮನ ಉಳಿತಿರೋದು. ಅರೆ ಹೊಟ್ಟೆಗೋಸ್ಕರ ರಾತ್ರಿ ಯಾರ ಜೊತೆನೋ ಮಲ್ಗಿ ಬೆಳಿಗ್ಗೆ ಅಲ್ಪ ಸ್ವಲ್ಪ ಕಾಸಿಸ್ಕೊಂಡು ಜೀವನ ಮಾಡ್ತಾ ದುಡ್ಡು. ನೀನು ಕಳ್ಳನ ಮಕ್ಕಳು ರೌಡಿಗಳ ಹತ್ರ ಬೂಟ್ ನೆಕ್ಕಿ ಸಂಪಾದಿಸೋ ದುಡ್ಡಿಗಿಂತ ಎಷ್ಟೋ ಮೇಲು. ನಿಲ್ಸ ಸಾಕು. ಹೆಚ್ಚಿಗೆ ಮಾತಾಡಿದ್ರೆ ಒಳಗಾಗ್ತೀನಿ. ತುಂಬಾ ಚೆನ್ನಾಗಿದೆ. ತಪ್ಪು ಮಾಡಿದ್ರು ಹೊರಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಕಂಪ್ಲೇಂಟ್ ಕೊಡಕ್ ಬಂದವ್ರನ್ನ ಒಳಗಾಗ್ತೀನಿ ಅಂತ್ಯಾ? ತುಂಬಾ ಚೆನ್ನಾಗಿದೆ. ನೀವೇ ಸರ್ ನಿಜವಾದ ಪೊಲೀಸ್. ನಾನೀಗ ಹೋಗ್ತೀನಿ. ಪೊಲೀಸ್ಗೆ ಸಿಗ್ದಾರ ಅವನು ನೆಕ್ಸ್ಟ್ ನೀನು ನೋಡೋ ಅಷ್ಟರಲ್ಲಿ ನನ್ ಕೈಲಿರ್ತಾನೆ. ಆ ಮ್ಯಾನೇಜರ್ ಸಹದೇವನ್ ಮನೆ ನನ್ಗೆ ಗೊತ್ತು. ಅವನ್ನ ಹಿಡ್ಕೊಂಡ್ರೆ ಈ ಅಜಯ್ ಭಾಟಿಯಾ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಅವ್ನ ಮನೇಲಿರಕ್ ಸಾಧ್ಯ ಇಲ್ಲ. ಹುಡುಕ್ ನೋಡೋಣ. ಸಹದೇವ ಇರ್ಲಿಲ್ಲ, ಅವನ ಹೆಂಡ್ತಿ ಇದ್ಲು. ಮೊದ್ಲೇನು ಗೊತ್ತಿಲ್ಲ ಅಂತ ಹೇಳಿದ್ಲು. ದುಬೈಗೆ ಹೋಗೋ ವೀಸಾ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಾಗ ಜೂಹುಲ್ಲಿರೋ ಮೆಟ್ರೋ ಲಾಡ್ಜಲ್ಲಿ ಹುಡ್ಕಕ್ಕೆ ಹೇಳಿದ್ಲು. ಅವಳು ನಿಂಗೆ ಮುಂಚೆನೆ ಗೊತ್ತಾ? ಮತ್ತೆ ಇವಳನ್ನ ಕರ್ಕೊಂಡು ತುಂಬಾ ಟ್ರಿಪ್ಗಳು ಮಾಡಿದ್ದೀನಿ. ಅವನ್ ಚೀಟಿ, ಬಿಸ್ನೆಸ್ಸು ಎಲ್ಲ ಅವಳ ಕೈಯಲ್ಲೇ. ಅಂದ್ರೆ ಅವಳನ್ನ ದೊಡ್ಡ ದೊಡ್ಡ ಪಾರ್ಟಿ ಹತ್ರ ಕಳ್ಸಿ ತಾನೇ ಅವನ್ ದುಡ್ಡು ಮಾಡ್ತಾ ಇರೋದು. ಒಳ್ಳೆ ಕುಟುಂಬದಿಂದ ಬಂದಿರುವಂತ ಹೆಣ್ಣು ಇಲ್ಲಿಗೆ ಬಂದು ಹಾಳಾಗೋದ್ಲು. ಎಷ್ಟೋ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ, ಮನೆಗಳಿಗೆ ನಾನೇ ರಾತ್ರಿ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಮತ್ತೆ ಬೆಳಿಗ್ಗೆ ಕರ್ಕೊಂಡು ಬಂದಿದ್ದೀನಿ. ಏನೇ ಹೇಳಿದ್ರು ಒಳ್ಳೆ ಮಾಲು. ಎಲ್ಲೋ ನಿಮ್ಮ ಓನರು? ಗೊತ್ತಿಲ್ಲ. ನಿಮ್ಮ ಓನರ್ ಜೊತೆ ಸರಿ ಊರವ್ರಿಗೆಲ್ಲ ಮೋಸ ಮಾಡಿ ಊರ್ ಬಿಡೋ ಪ್ರಯತ್ನ ಪಟ್ರೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ನನ್ಗೇನು ಗೊತ್ತಿಲ್ಲ. ಫೇಕ್ ಪಾಸ್ಪೋರ್ಟ್ ಮಾಡಿಸ್ಕೊಂಡು ನಾಳೆನೇ ಎಲ್ಲ ದುಬೈಗೆ ಹೋಗ್ತಿದ್ದಾರೆ. ನನಗೂ ನನ್ನ ಫ್ಯಾಮಿಲಿಗೂ ಟಿಕೆಟ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಆ ಇನ್ಸ್ಪೆಕ್ಟರೇ ಅವ್ರನ್ನ ಬಚ್ಚಿಟ್ಟಿರೋದು.
ಅಜಯ್ ಭಾಟಿಯಾ ಎಲ್ಲಿದ್ದಾನೆ? ಹೇಳು, ಇಲ್ಲ ಅಂದ್ರೆ ನಿನ್ ತಲೆ ಎಗರ್ಸ್ಬಿಡ್ತೀನಿ. ಬಗ್ಲು ಮೇಲಿದ್ದಾನೆ. ಕಂಡೋರ್ ಕಾಸಲ್ಲಿ ದುಬೈಗೆ ಪ್ಲಾನ್ ಆಗ್ತಿದೆ ಮಗು. ಅದಕ್ಕಿಂತ ಒಳ್ಳೆ ಜಾಗಕ್ಕೆ ನಾನ್ ಕಳಿಸ್ತೀನಿ. ಹೇಳೋ ಮೇಲೆ ಹಿಡಿಯೋ. ಪಕ್ಕ ನೋಡ್ತೀನಿ, ಮುಂದೆ ನೋಡು. ಏಯ್, ಹೋಗು. ನಿಂತ್ಕೋಬೇಡ. ಮಕ್ಕಳು ತೋರ್ಸೋ ಮಕ್ಕಳ. ತಗೋ, ದುಬೈಗೆ ಹೋದೊಂದು ಸಿಗ್ದ. ಈಗ್ಲೇ ಅರೆಸ್ಟ್ ಮಾಡ್ತೀಯ ಇಲ್ವೋ? ಕಾನೂನ್ ಕೈ ತಗೊಳಕ್ಕೆ ನೀನ್ ಯಾರು? ಪೊಲೀಸರು ಪೊಲೀಸ್ ಕೆಲಸ ಮಾಡಿಲ್ಲ ಅಂದ್ರೆ ಸಾಮಾನ್ಯ ಜನರೇ ಪೊಲೀಸ್ ಕೆಲಸ ಮಾಡ್ಬೇಕಾಗುತ್ತೆ. ಇನ್ನ ಇವನ್ಯಾಕ್ ಹಿಂಗೆ ಎಲ್ಲರ ಮುಂದೆ ಕರ್ಕೊಂಬಂದೆ ಗೊತ್ತಾ? ಎಲ್ಲರೂ ನೋಡ್ಲಿ ಅಂತ ಸಾಕ್ಷಿ ಬೇಕಲ್ಲ. ಇವನ್ನ ಹಿಡಿದು ನಿಮ್ಮಂತ ಪೊಲೀಸರ ಕೈಲಿ ಒಪ್ಸಿದ್ರೆ ನಾಳೆ ಇವನ್ ದೊಡ್ಡ ವ್ಯಕ್ತಿಯಾಗಿ ಬಡ ದುಡ್ಡ ದೋಚ್ಕೊಂಡು ಆಡಿಲೋ ಬೆನ್ಸಲ್ಲ ಹೋಗೋದನ್ನ ನಾವು ನೀವು ಎಲ್ಲ ನೋಡ್ಬೇಕಾಗುತ್ತೆ. ತಗೋ, ಇವನು ಬಡವರಿಂದ ಕಿತ್ಕೊಂಡಿರೋ ದುಡ್ಡು. ನನಗೆ ಗೊತ್ತಿರಲಿ ಎಷ್ಟಿದೆ ಅಂತ. ಏನಾದ್ರೂ ಮೋಸ ಗೀಸ ಮಾಡ್ದ್ಯೋ? ಗಂಡನ ಹುಡಿಕೊಂಡು ಬಂದಾಗ ಹಳೆ ಪ್ರೇಮಿ ನೋಡೋದು ಎಂತ ಪರಿಸ್ಥಿತಿ. ಅದಕ್ಕಿಂತ ಕಷ್ಟ ಗಂಡನ ಜೀವಗೋಸ್ಕರ ಪ್ರೇಮಿ ಹತ್ರ ಬೇಡ್ಕೊಡೋದು. ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಲ್ವಾ? ಹರಿ, ಹೌದು, ಹೆಸರೇನು ಬದಲಾವಣೆ ಇಲ್ಲ, ಆದರೆ ಮನುಷ್ಯ ಬದಲಾಗಿದ್ದಾನೆ. ಎಷ್ಟೋ ಜನರ ಜೊತೆ ಮಲ್ಕೊಂಡು ಗಂಡನ ಮಿಸಸ್ಗೆ ಹೆಲ್ಪ್ ಮಾಡೋ ಒಬ್ಳು ಶೀಲವಂತೆ ಬಗ್ಗೆ ಕೇಳ್ಪಟ್ಟಿದ್ದೆ. ಅವಳು ನನ್ನ ಸಾವಿತ್ರಿ ಅಂತ ಗೊತ್ತಾದಾಗ ತುಂಬಾ ನೋವಾಯ್ತು. ನಿನ್ ಗಂಡನ ಸುಮ್ಮನೆ ಬಿಡಬೇಕಂದ್ರೆ ನೀ ನನ್ನ ಜೊತೆ ಒಂದು ರಾತ್ರಿ ಮಲಗಬೇಕು ಅಂದಿದ್ದು ನಿನ್ಮೇಲೆ ಆಸೆಗಲ್ಲ, ನಿನ್ನೊಂದ್ಸರಿ ನೋಡ್ಬೇಕು ಅಂತ. ಶವಾಗಿದ್ದೀನಿ ನಾನೀಗ. ಎಷ್ಟು ಚುಚ್ಚಿದ್ರೂ ನೋವಾಗಲ್ಲ ನನಗೆ. ಹಿಂಗಾಗಕ್ಕಲ್ಲ. ನಾನು ಆಸೆ ಪಟ್ಟಿದ್ದು ಗೊತ್ತಲ್ಲ. ಗೊತ್ತು ಗೊತ್ತು. ನಿನಗ್ ಬಂದಿರೋ ಅದೃಷ್ಟನ ಅಸೂಯೆ ಪಟ್ಟೆ ಅಂತ ನೀನೆಲ್ಲರಿಗೂ ಹೇಳ್ದೆ. ಅವಾಗ್ಲೂ ನನ್ನ ಮನೆಯಿಂದ ಆಚಾಗ್ದಾಗ್ಲು, ನಿನ್ ಸಮೇತ ಎಲ್ಲರೂ ನನ್ನ ಅವಮಾನ ಮಾಡಿದಾಗ್ಲೂ ಎಲ್ಲಾನು ದ್ವೇಷಿಸಿದ್ದೆ. ಆದ್ರೆ ನಿನ್ ಮಾತ್ರ ದ್ವೇಷಿಸಿರ್ಲಿಲ್ಲ. ನಿನ್ನ ಈ ಅವಸ್ಥೆ ನೋಡಿದ್ರೆ ವೇಶ್ಯ ಗೃಹಗಳಲ್ಲಿ ಚಿಲ್ಲರೆ ಕಾಸ್ಗೋಸ್ಕರ ಬಟ್ಟೆ ಬಿಚ್ಚೋ ವೇಶ್ಯಗಿರೋ ಬೆಲೆನೂ ನನ್ನ ಸಾವಿತ್ರಿಗಿಲ್ವಲ್ಲ ಅನ್ನೋ ಸಂಕಟ. ಆದ್ರೆ ನೀನ್ ನನಗ್ ಮಾಡಿರೋ ಮೋಸಕ್ಕೆ ಪ್ರತೀಕಾರ ತೀರ್ಸ್ಕೋಬೇಕಂದ್ರೆ ನನ್ ಎಷ್ಟು ಕ್ರೂರಾಗ್ಬೇಕಾದ್ರೂ ತೀರ್ಸ್ಕೋಬಹುದು. ಇಂಥ ಸಂದರ್ಭದಲ್ಲಿ ನಿನ್ನ ಭೇಟಿ ಆಗ್ತಿರೋದೇ ನನಗಾಗ್ತಿರೋ ಶಿಕ್ಷೆ. ಮಣಿ, ಅವನ್ ಕಳಿಸ್ಬಿಡು. ಶೇಖರ್ ಸ್ಪೀಕಿಂಗ್. ಆಫೀಸ್ಗೂ ಸೈಡ್ಗೂ ತುಂಬ ಸಲ ಫೋನ್ ಮಾಡಿದ್ದೆ ಶೇಖರ್. ನಾನಿನ್ ಕಾಯಕ್ಕಾಗಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊ ಪ್ಲೀಸ್. ಇನ್ನೂ ಲೇಟ್ ಆದರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ನಾನೇನು ಮಾಡಲಿ? ನೀನೋಗಿ ಡಾಕ್ಟ್ರನ್ನ ಭೇಟಿ ಮಾಡು. ನೀನು ನನಗೆ ಎದುರಿಸ್ತಿದ್ಯಾ? ನೋ, ಮತ್ತೆ ನನಗೆ ಫೋನ್ ಮಾಡಬೇಡ. ಕೌನ್ ಹೇ? ಶೇಖರ್, ಪ್ಲೀಸ್ ಶೇಖರ್. ಊರಿಂದ ಕೆಲವ್ರು ಬಂದ್ಬಿಡ್ತಾರೆ सुमने तले तिन्ना क्या? बहुत लोग निकले हैं गांव से तकले देने के लिए.
ರಾಧಾ, ಇಷ್ಟೊತ್ತಲ್ಲಿ ಯಾಕೆ ನಿಂತಿದ್ಯಾ? ಅದು ನಾನು ನಾನೆಲ್ಲ ಕೇಳಿಸ್ಕೊಂಡೆ. ಶೇಖರ್ ಏನಂದ ಹೇಳು. ಎಲ್ಲ ತರ ಆಸೆ ತೋರಿಸಿ ಈಗ ಮೋಸ ಮಾಡ್ಬಿಟ್ಟ ಹರಿಯಣ್ಣ. ಅಮ್ಮಂಗೂ ಅಣ್ಣಗೂ ಗೊತ್ತಾದ್ರೆ ನೀನ್ ಅಳ್ಬೇಡ. ನಾಳೆ ನಾನು ಹತ್ರ ಮಾತಾಡ್ತೀನಿ. ನೀನ್ ಯಾರಿಗೂ ಹೇಳ್ಬೇಡ. ನಾಳೆ ನಿಮ್ಮ ಮನೆಗೆ ಬಂದ್ರೆ ಸಾಕು, ಕುಂತಿರ್ಮನ ಮಾಡೋಣ. ಬಾ. ನೀನೆಲ್ಲಿ ಹೋಗಿದ್ದೆ? ಅಣ್ಣ, ಅದು ನಾನು ಜಯಂತಿ ಮನೆಯಲ್ಲಿ ಟಿವಿಲಿ ಕ್ವಿಸ್ ಪ್ರೋಗ್ರಾಮ್ ನೋಡಕ್ಕೆ. ರಾತ್ರಿ ಹೊತ್ತಿಗೆ ಒಬ್ಬೊಬ್ಬಳು ಹೊರಡ್ಬಂತ ಹೇಳಿದ್ದೀನಿ. ಮಧ್ಯರಾತ್ರಿಲಾ ನಿನ್ ಕ್ವಿಜ್ ಪ್ರೋಗ್ರಾಮು? ನೀನ್ ಸುಮ್ನೆ ಇರು. ಇನ್ಮೇಲೆ ರಾತ್ರಿ ಹೊರಗಡೆ ಕಾಲ್ ಹಿಡ್ಕೊಡುದು. ಇದೊಂದು ವೇಶ್ಯರ ಬೀದಿ. ಜನ ಮಾತಾಡೋಂಗ್ ಮಾಡ್ಬೇಡ. ಅಪ್ಪ ಬೇಗ ಸತ್ತದ್ರಿಂದ ನಾನು ಓದನ್ನ ನಿಲ್ಸ್ಬೇಕಾಯ್ತು. ಆ ಗತಿ ನಿನಗ್ ಬರ್ಬಾರ್ದು ಅಂತಾನೆ ಇಲ್ದೇ ಇರೋ ಕಾಸನ್ನ ಜೋಡಿಸಿ ನಿನ್ನನ್ನು ಓದಿಸ್ತಾ ಇರೋದು. ಕೆಟ್ಟ ಹೆಸರೇನಾದ್ರೂ ತಂದ್ರೆ ಕತ್ತರಿಸ್ ಬಿಸಾಕ್ಬಿಡ್ತೀನಿ. ಹೋಗು. ಹರಿಯಣ್ಣ, ಶೇಖರ್ ಅಲ್ಲಿಲ್ಲ. ನಮ್ ಜೊತೆ ಇದ್ದಾಗಲೇ ಗೊತ್ತಿತ್ತು ಅವನು ಎಂತವನು ಅಂತ. ನೀನು ನೋಡ್ದ? ನಿಯತ್ತಿಲ್ದೇ ಇರೋ ನಾಯಿ ಅವನು. ನೀನು ನೋಡ್ದ? ಇಲ್ಲ, ಸೇಟು ಹೆಂಡ್ತಿ ಹೇಳಲ್ಲ ಅವನಲ್ಲಿ ಇಲ್ಲ ಅಂತ. ಶೇಖರ್ ಮುಖ ನೋಡ್ತಂಗೆ ಮುಖ ಅರಳು ಬಿಡ್ತಾವಳದಂಗೆ. ಇದಾನು ಕೇಳು. ಎಲ್ಲಾರ್ಗೂ ಗೊತ್ತಾಗ್ಲಿ ಬಿಡು. ಅವನು ಅಲ್ಲೇ ಇದ್ದಾನೆ ಅಂತ ಗೊತ್ತು. ಅಲ್ಲಿರೋ ಶಿವಾಜಿ ಹೇಳ್ದ. ಒಳ್ಳೆ ದುಡ್ಡಿರೋಳ್ನ ಇಟ್ಕೊಂಡವನೆ. ಅವರಿಬ್ರು ಗಂಡ ಹೆಂಡ್ತಿ ತರ ಇದಾರಲ್ಲಿ. ಅವರಿಬ್ರು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಮಾತಾಡ್ತಿದಾರಲ್ಲಿ. ಯಾರಿಗ್ ಗೊತ್ತು, ಇದ್ರು ಇರ್ಬೋದು. ಟ್ಯಾಕ್ಸಿ. ನನ್ ಶೇಖರ್ನ ಮೀಟ್ ಮಾಡ್ಬೇಕಿತ್ತು. ನೀವ್ಯಾರು? ಅವ್ರ ಹತ್ರ ಹೇಳು ಹರಿ ಬಂದಿದ್ದಾನೆ ಅಂತ. ಒಂದ್ ನಿಮಿಷ ಕುತ್ಕೊಳ್ಳಿ. ಸರ್ ಮೀಟಿಂಗ್ ಅಲ್ಲಿ ಇದ್ದಾರೆ. ಈಗ ನೀವು ನೋಡಕ್ಕಾಗಲ್ಲ. ಹೇ ನಿಂತ್ಕೊಳ್ಳಿ. ಎಲ್ಲಿ? ನಿನ್ನ ನೋಡ್ಬೇಕು ಅಂತ ನಾನು ಹೇಳಿದ್ದೆ. ನನಗೆ ತುಂಬಾ ಕೆಲಸ ಇದೆ. ಗೊತ್ತು, ನೀನ್ ದೊಡ್ಡ ಮನುಷ್ಯ ಅಂತ. ಆಫೀಸ್ ಕೆಲಸ ಮುಗಿದ್ಮೇಲೆ ಸ್ಟೇಟ್ ಹೆಂಡ್ತಿ ಪ್ರೈವೇಟ್ ಕೆಲಸ ಇರುತ್ತೆ. ಅದರಿಂದ ನಿನ್ ಕೆಲಸ ಜಾಸ್ತಿ ಇರುತ್ತೆ ಅಂತ ಗೊತ್ತು. ಆ ವಿಷಯದ ಬಗ್ಗೆ ಈಗ ಇಲ್ಲಿ ಮಾತಾಡಬೇಡ. ನಿನ್ನ ಹತ್ರ ಮಾತಾಡ್ಬೇಕಾಗಿರೋದು ಬಾಯಿಂದ ಅಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಹೂ ಇಸ್ ದಿಸ್? ಎಕ್ಸ್ಕ್ಯೂಸ್ ಮಿ, ಐ ವಿಲ್ ಹ್ಯಾಂಡಲ್ ಇಟ್. ನೋ, ಯು ವೋಂಟ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್ ಆಸ್ ಈಸಿ ಆಸ್ ಇಟ್ ಥಿಂಗ್ಸ್. AC, ಕಾರು, ಮನೆ, ಸೂಟು ಬೂಟು, ಆ ಸೇಟು ಹೆಂಡ್ತಿ ಮೈ ಬಿಸಿ ಇದೆಲ್ಲ ಸಿಕ್ಕುದ್ಮೇಲೂ ಬಂದಿದ್ದರಿ ಮರಿಬೇಡ. ನಮ್ಗೆ ಯಾರಿಗೂ ನಿಂದೇನು ಬೇಡ. ಆ ಹುಡುಗಿಗೆ ಮೋಸ ಮಾಡೋದು ನೋಡಿದ್ರೆ ನೀನ್ ನಂಗೆ ಅವಮಾನ ಮಾಡಬೇಡ. ಇಲ್ಲ, ಇಷ್ಟೆಲ್ಲ ಆಗಕ್ ಕಾರಣನೇ ನೀನು. ನಾನೀಗ ಹೋಗ್ತೀನಿ. ನಾನಿಲ್ಲಿ ನಿಂತ್ಕೊಂಡ್ರೆ ನಿನ್ ಸ್ಟೇಟಸ್ಗೆ ಧಕ್ಕೆ ಬಂದ್ರೂ ಬರ್ಬೋದು. ಆ ಹುಡುಗಿ ಮನೆತನಕ್ಕೆ ಅವ್ರದೇ ಆದಂತ ಒಂದು ಗೌರವ ಇರುತ್ತೆ ಅಲ್ವಾ? ಸಾಯಂಕಾಲ ಸಿಗು. ಮನೆತ ಬರ್ಬೇಡ. ನರ್ಮಲ್ ಪಾಂಡೆ ಹತ್ರ ಬಾ. ಮತ್ತೆ ನಾನಿಲ್ಲಿ ಬರೋ ಥರ ಮಾಡ್ಕೊಂಡ್ರೆ ನಿನ್ ಹೆಣ ನೋಡ್ಕೊಂಡೆ ಹೋಗೋದು. ಕ್ಯಾ ಹೋ ರಹಾ ಹೈ? ಪೊಲೀಸ್ ಕಾ ಬುಲಾವೋ. ಹೋಗೇ ನೀನ್. ಪೊಲೀಸ್ ಹಂಗೇನು ಮಾಡಲ್ಲ. ಅವಳು ಗೊತ್ತಾಗೋ ಅವಶ್ಯ ಹೇಳ. ಹರಿಯಣ್ಣ, ರಾಧಾಗೇನಾಯ್ತು? ಅವಳು ಏನಾಯ್ತು ಅಂತ ಹೇಳೋ. ಆತ್ಮಹತ್ಯೆ ಮಾಡ್ಕೊಂಡು ನಮ್ಮನೇಲಿ.
ಇವಳಿಗೋಸ್ಕರನೇ ನಾನು ಬದುಕಿರೋದು. ಯಾಕೆ ಹಿಂಗೆ ಮಾಡ್ಕೊಂಡ್ಲು? ಇವಳಿಗೆ ಅದೇನು ಅನ್ಯಾಯ ಮಾಡಿದ್ವು ನನಗೊಂದು ಗೊತ್ತಾಗ್ತಾ ಇಲ್ಲ. ನಿನಗೇನಾದ್ರೂ ಗೊತ್ತಿದ್ರೆ ಹೇಳು. ಇವಳಿಗೆ ಯಾರೋ ಮೋಸ ಮಾಡಿರ್ಬೇಕು. ಅದ್ಯಾರು ಅಂತ ನೀನ್ ಕಂಡಿಡಿಬೇಕು. ನನ್ ರಾಧನ್ ಸಾಯಿಸಿದವ್ರನ್ನ ನೀನ್ ಸುಮ್ಮನೆ ಬಿಡಬಾರ್ದು. ಅದನ್ನೇ ಮಾಡ್ಬೇಕಾಗಿರೋದು. ಅವತ್ತು ನೀನು ವಿಷ ಕೊಟ್ಟು ಸಾಯಕ್ಕೆ ಪ್ರಯತ್ನ ಪಟ್ಟಲ್ಲ, ಅವತ್ತೇ ಸಾಯ್ಬೇಕಿತ್ತು. ಅವಳು ಈ ಥರ ನಿರ್ಧಾರ ತಗೊಳ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಇನ್ನೇನ್ ಮಾಡ್ಬೇಕಿತ್ತು? ತಂದೆ ಇಲ್ದಿರೋ ಮಗು ಜನ್ಮ ಕೊಡ್ಬೇಕಿತ್ತ? ಇಲ್ಲ ಆ 1000 ಜನ ವೇಷಂದಿರ ಮಧ್ಯೆ ಇವಳು ಒಬ್ಳಾಗಿ ಅಲ್ಲಿರ್ಬೇಕಾಗಿತ್ತ? ಎಲ್ಲ ಸುಖಗಳು ಕಣ್ಮುಂದೆ ಬಂದು ನಿಂತಾಗ ನಾನು ಹಳೆದನ್ನೆಲ್ಲ ಮರ್ತಿದ್ದು ನಿಜ. ಆದ್ರೆ ನನ್ನ ನಂಬಿಸ್ಬೇಕು ಅಂದ್ರೆ ನಾಟಕ ಮಾಡ್ತಿದ್ದೀನೋ? ಯಾರಿಗೂ ಶಿಕ್ಷೆ ಕೊಡಕ್ ನಾನು ದೇವ್ರಲ್ಲ. ನೀ ನಂಗೆ ಹೇಳಿದ ಚೆನ್ನಾಗಿ ನೆನಪಿದೆ, ನಂಗೆ ಪ್ರೀತಿ ಮಾಡೋರು ಯಾರು ಇಲ್ಲ ಅಂತ. ಆದ್ರೆ ಒಂದು ಹುಡುಗಿ ನಿನ್ನ ಪ್ರೀತಿ ಮಾಡಿದ್ಲು, ಅವಳ ನೀನ್ ಸಾಯಿಸ್ದೆ. ಇದಕ್ಕೆ ನೀನ್ ಅನುಭವಿಸ್ತೀಯಾ, ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ ನೋಡು. ಆ ಸೇಟು ಹೆಂಡ್ತಿ ನಿನ್ನ ಅಗ್ದಿ ಉಗಿಯೊಂದು ದಿನ ಬರುತ್ ನೋಡು. ಈ ಊರಲ್ಲಿ ನಾಯಿ ತರ ಭಿಕ್ಷೆ ಬೇಡ್ತೀಯಾ, ಕೊಳತ್ ಸಾಯ್ತ್ಯಾ. ಇದು ನನ್ ಶಾಪ ಅಲ್ಲ, ನೀನ್ ಸಾಯಿಸಿರೋ ಆ ನೊಂದು ಹೆಣ್ಮಗು ಶಾಪ. ಎಲ್ಲರೂ ಈಗಲೇ ಇಲ್ಲಿಂದ ಹೋಗ್ಬೇಕು. ನಂಗೆ ಯಾರ ಫ್ರೆಂಡ್ಶಿಪ್ ಬೇಡ, ಹೋಗ್ರೋ. ನನಗೆ ನೆಮ್ಮದಿ ಬೇಕು. ನೀವೆಲ್ಲ ಜೊತೆಗಿದ್ದು ಪ್ರೀತಿ ತೋರಿಸಿ ಮೋಸ ಮಾಡೋ ನಿಯತ್ತಿಲ್ದಿರ ನನ್ನ ಮಕ್ಕಳು. ಮತ್ಯಾರೋ ಮಾಡಿದ ತಪ್ಪಿಗೆ ನಮಗ್ ಶಿಕ್ಷೆನಾ? ಹರಿಯಣ್ಣ, ನೀವು ಮನ್ಸಲ್ಲಿ ಏನೋ ಹಿಡ್ಕೊಂಡು ಮಾತಾಡ್ತಿದ್ಯಾ, ಅದೇನೆ ಅಂತ ಹೇಳು, ನಾವು ಹೋಗ್ತೀವಿ. ಕಾರಣ ಬೇಕಷ್ಟೇ. ಹಣ ಅಂತಸ್ತು ನಿಮ್ಗೆಲ್ಲ ಅಹಂಕಾರ ಜಾಸ್ತಿ ಮಾಡುತ್ತೆ. ಸ್ವಂತ ತಂಗಿ ತರ ಇರೋಳ್ನ ಆಸೆ ತೋರಿಸಿ ಪ್ರೀತಿ ಸಾಯಿಸೋ ಒಬ್ಬ. ಶೇಖರನ್ನ ರಾಧಾ ಸಾವಿಗೆ ಕಾರಣ. ಅವನ್ನ ಸುಮ್ಮನೆ ಬಿಡಬಾರ್ದು. ಬೇಡ, ಗೊತ್ತಿಲ್ಲದೆ ಹೇಳಿದ್ದಾನು. ನೀವು ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೇದು. ಯಾರಿಗೂ ಹೇಳ್ಬಿಡಿ, ಮುಖ್ಯವಾಗಿ ಮಣಿಗೆ. ಆದ್ರೂನು ಹೇಳ್ಬೇಕಂತ ನಾನು ತುಂಬಾ ಯೋಚನೆ ಮಾಡಿದೆ. ಬೇಡ ಅಂತ ತೀರ್ಮಾನ ತಗೊಂಡಿದ್ದೆ. ಯಾಕಂದ್ರೆ ಇದೆಲ್ಲ ಗೊತ್ತಾದ್ರೆ ಅವಳ ಮಾನ ಹೋಗುತ್ತೆ. ಅದರಿಂದ ಮಣಿಗೂ ಅವ್ರ ಅಮ್ಮಂಗೂ ಆಗೋ ಅವಮಾನ ಅಷ್ಟಿಷ್ಟಲ್ಲ. ಅವನಿಗೆ ಗೊತ್ತಾಗಿ ಅವನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಇನ್ನವ್ರ ಅಮ್ಮಂಗಿರೋದು ಅವರೊಬ್ನೇ. ನಾವಾಗಿ ಅದನ್ನ ಹಾಳು ಮಾಡೋದು ಬೇಡ. ನಮ್ಮ 3 ಜನಕ್ಕೆ ಮಾತ್ರ ಈ ವಿಷಯ ಗೊತ್ತಿರೋದು. ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡಿ. ಏನ್ ಚೋಟು, ನೀನು ಹಬ್ಬ ಜೊತೆ ಇರಬೇಕಾದ್ರೆ ಎಷ್ಟು ದುಡಿತಿದ್ದೆ, ನಿನ್ ಜೀವನ ಹೆಂಗಿತ್ತು. ಆದ್ರೆ ಈಗ ಅರಿಯಣ್ಣ 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 ಅಂತ ಅವನ್ಗಳು ಚೇಳಗಳಾಗಿ ಅವನಿಂದ ಓಡಾಡ್ತಾ ಇದ್ದೀರಾ. ಏನ್ ಸಿಕ್ತಿದೆ ನಿಂಗೆ? ಅವನ್ ಸಾಯಕ್ಕೂ ಮೊದಲು ನಿಂಗೆ ಎಷ್ಟು ಗೌರವ ಕೊಡ್ತಿದ್ರು ನೋಡು. ಈ ಮೊದಲಿಯನ್ನ ಈ ಅಬ್ಬಾಸ್ ಹೇಗೆ ಸಾಯಿಸಿದ್ನೋ ಹಾಗೆ ನೀನು ಆ ಹರೀಶನ ಸಾಯಿಸಿ ಎಲ್ಲರ ಹತ್ರ ಅಣ್ಣ ಅನ್ಸ್ಕೊಳ್ಳೋ. ನಾನು ಹಿಂಗೆ ಸಾಥ್ ಕೊಡ್ತೀನಿ. ಕೇಳು, ಈ ಬಾಂಬೆನಲ್ಲಿ ತುಂಬಾ ಜನ ಪಂಟ್ರಿದ್ದಾರೆ, ಯಾರ ಹತ್ರ ಸೋತಿಲ್ಲ ನಾನು. ಕಿರುಬೆಳ್ಳಿಂದ ಬಾಚಕ್ಕಾಗದೇ ಇರೋದನ್ನ ಎಬ್ಬೆಳ್ಳಿಂದ ಬಾಚ್ಬೇಕಣೋ ಚೋಟು. ಆಗಿದ್ದೆಲ್ಲ ಆಗೋಯ್ತು. ಸುಮ್ಮನೆ ಅಳ್ತಾ ಕೂತ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಎಷ್ಟು ದಿನ ಅಂತ ಹಿಂಗಿರ್ತೀಯ? ಕೆಲ್ಸಕ್ಕೆ ಹೋಗ್ಬೇಕು. ಕಾಲ ಎಲ್ಲ ಮರ್ಸುತ್ತೆ ಮಣಿ. ನಿಮ್ಗೆ ಹೆಂಗೆ ಅರ್ಥ ಆಗ್ಬೇಕು? ಹೋಗಿರೋದು ನನ್ನ ತಂಗಿ ತಾನೆ. ಧೈರ್ಯ ಇಲ್ಲ ಅಂದ್ರೆ ಮರಿಬೇಕು, ಇಲ್ಲ ಅಂದ್ರೆ ಅದು ಕಾರಣ ಯಾರಂತ ತಿಳ್ಕೊಂಡು ಸಾಯಿಸ್ಬಿಟ್ಟು ಜೈಲ್ಗೆ ಹೋಗ್ಬೇಕು. ನೀನ್ ಯಾರ ಬಗ್ಗೆ ಹೇಳ್ತಾ ಇರೋದು? ನಾನೇನ್ ಹೇಳೋದು, ಇಡೀ ಬೀದಿನೇ ಹೇಳ್ತಾ ಇದೆ. ಚೋಟಾ? ಹಾ, ಚೋಟಾ ಶಂಕರೇ ನನ್ನ ಹೆಸರು. ಕೇಳು, ಈ ಬಾಂಬೆನಲ್ಲಿ ತುಂಬಾ ಜನ ಪಂಟ್ರಿದ್ದಾರೆ, ಯಾರ ಹತ್ರ ಸೋತಿಲ್ಲ ನಾನು. ಆದ್ರೆ ಈಗ ಕೇಳಿ ನೋಡಿ ಸಹಿಸ್ಕೊಂಡಿರ್ಬೇಕಷ್ಟೇ. ಹರಿಯಣ್ಣನ ಬಗ್ಗೆ ಹೇಳ್ತಿರೋದು. ಇದ್ದಿದ್ದಂಗೆ ಹೇಳಕ್ಕೆ ನನಗೇನು ಭಯ ಇಲ್ಲ. ನಾವು ಹಗ್ಲು ರಾತ್ರಿ ಕಷ್ಟಪಡ್ತಿರೋದು ಪುಣ್ಯ ಕಟ್ಕೊಳಕ್ಕೇನಲ್ಲ. ಬೇರೆ ಗ್ಯಾಂಗ್ ಸೇರ್ಕೊಳಂಗಿಲ್ಲ, ಕಳ್ಬಟ್ಟಿ ಗ್ಯಾಮ್ಲಿಂಗ್ ಸೇರಂಗಿಲ್ಲ, ಒಂದು ಸಣ್ಣ ಹಫ್ತಾ ವಸೂಲಿ ಮಾಡಂಗಿಲ್ಲ. ಇನ್ನೆಂಗ್ ಬದುಕೋದು ಮತ್ತೆ? ಕಷ್ಟ ಇದ್ರೆ ದುಡಿಯಕ್ ಬಾ. ಕಷ್ಟ ನಂಗೊಬ್ಬನಿಗೆ ಅಲ್ಲ, ಎಲ್ರಿಗೂ ಇದೆ.
ಸತ್ತೋದ್ ಮೊದ್ಲು ಯಾರು ಕುಡಿಯಲ್ಲ ಸೇದಲ್ಲ. ಇನ್ ಹುಡುಗಿಯರಂದ್ರೆ ಅಸಹ್ಯ ಅವನಿಗೆ. ಆಮೇಲೆ ಬಂದ ಅಬ್ಬಾಸ್ಗೆ ಎಲ್ಲ ಚಟಗಳಿದ್ರು ತೆರೆ ಹಿಂದೆ ಇತ್ತು. ಈ ತತ್ವ ಹೇಳೋ ಹೊಸ ಅಣ್ಣ ಇದಾನಲ್ಲ, ಯಾವಾಗ್ಲೂ ಹುಡುಗಿರ್ ಚಿಂತೆಲೇ ಇರ್ತಾನೆ. ಹುಡುಗಿರ್ನ ಕಂಡ್ರೆ ಫ್ರೆಂಡ್ ನಮ್ಮನ್ನೂ ಬಿಡಲ್ಲ, ತಂಗಿನೂ ಬಿಡಲ್ಲ ಅಂತವನವನು. ಅನ್ಭವ್ಸ್ರಿ. ಹರಿಯಣ್ಣ ಮಗ ಒಂದ್ ಮಾತಾಡಿದ್ರು ಸಾಯ್ಸಾಕ್ಬಿಡ್ತೀನಿ ರಾಸ್ಕಲ್. ಏನೆಲ್ಲ ತಗೊಂಡು? ಎಲ್ಲ ಅಮ್ಮಂಗೆ ತಂಗಿಗೆ ತಗೊಂಡಿರೋದು. ನನಗೆ ಅಂತ ಹೇಳಕ್ಕೆ ನೋಡು ಇದೊಂದೇ. ಮುತ್ಕುನ್ ಮುಂದೆ ಹೋಗಿ ಮೆರಿಬೇಕಲ್ಲ. ತಗೋ, ಇದೆಲ್ಲ 1 ಲಕ್ಷ ದುಡ್ಡಿದೆ. ಅಯ್ಯೋ, ಇಷ್ಟೊಂದು ಹಣ ಬೇಡವಾಗಿತ್ತು. ಇಟ್ಕೋ, ತಂಗಿ ಮದುವೆ ಚೆನ್ನಾಗಿ ಮಾಡ್ಬಾರ್ದಾ? ಇದು ನನ್ ಕಡೆಯಿಂದ ನಿನ್ ತಂಗಿಗೆ. ನಿಮ್ ಮಾವನ ಒಡೆಯಕ್ಕೆ ಹೋಗ್ಬೇಡ. ಇಲ್ಲ, ನನಗೂ ಗಲಾಟೆ ಬೇಡ ಅನ್ನಿಸ್ತು. ಮದ್ವೆ ಕರ್ಸಿ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡೆ. ಅವನ ಹಂಗೆ ಗಾಬರಿ ಆಗೋಗ್ತಾನೆ. ನೀನ್ ಯಾವತ್ತು ಹೋಗೋದು? ನಾನು ಅಣ್ಣನ ಜೊತೆ ಹಬ್ಬ ಮುಗಿಸ್ಕೊಂಡೇ ಹೋಗೋದು. ಅದಾದ್ಮೇಲೆ ನಮ್ಮನೆ. ಅಣ್ಣ ಅಣ್ಣ ಅಣ್ಣ, ಸುಸ್ತಾಗಿ ಹೋಗಿದ್ದೀನಿ ಅವನ ಹೆಸರು ಕೇಳಿ. ಏನೇನ್ ಮಾಡಿಲ್ಲ ಅವ್ನು ನನ್ಗೆ. ಕಾಮಾಟಿಪುರ ಕನ್ಸು, ನನ್ ಕನ್ಸದು. ಅದನ್ನ ಕಿತ್ಕೊಂಡವನು. ನನ್ ಸಾರ ಇದ್ದಂದ ಕಿತ್ಕೊಂಡ. ಸಾರ ಇದ್ದಂದೆ ಸ್ವಲ್ಪ ದಿವಸದಿಂದೆ ನಮ್ಮ ಅಣ್ಣನ ರೋಡಲ್ಲಿ ನಾಯಿ ತರ ಹೊಡ್ದಿ ಸ್ಟಡ್ಡಿಲ್ ಹೇಳ್ಕೊಂಡೋದ. ಇನ್ನ ನಾನ್ ಸುಮ್ನೆ ಇರಲ್ಲ. ಮುಗಿಸ್ಬಿಡ್ರಿ ಅವನ್ನ. ಅವ್ರ ಕಡೆಯವ್ರು ಯಾರು ಉಳಿಬಾರ್ದು. ಅವ್ರ ಸುತ್ತಮುತ್ತ ಇದಾರಲ್ಲ ಅವನ್ನೆಲ್ಲ ಮುಗಿಸ್ಬಿಡು. ಕಾಮಾಟಿಪುರಾಗ ಹೋಗಿ ಧ್ವಂಸ ಮಾಡಿ ಇಡೀ ಊರೇ ನಡಗ್ಬೇಕು. ಈ ಕೆಲ್ಸ ಆಗೋದಕ್ಕೆ ನೀವಿಬ್ರು ನನ್ ಜೊತೆ ಇರಬೇಕು. ಅವನು ನಿನಗ್ ಮಾತ್ರ ಶತ್ರು ಅಲ್ಲ, ನನ್ಗೂನು. ನೀನ್ ನನ್ ಮಾತು ಕೇಳು. ನಾನು ಹೇಳಿದ್ದನ್ ಮಾಡು. ಅವತ್ತ ಚೋಟು ಏನ್ ಹೇಳ ಗೊತ್ತಾ ನಿಂಗೆ? ಅವನ್ಗಿರೋದು ಒಂದೇ ಒಂದು ವೀಕ್ನೆಸ್ಸು. ಅವನ್ ಪ್ರೀಸು ಆ ಡ್ಯಾನ್ಸರ್ ಹುಡುಗಿ. ಆ ಡ್ಯಾನ್ಸರ್ ಹುಡುಗಿನ ನಂತರ ಕರ್ಕೊಂಬ. ಆಗ ಆ ಹರಿಯಣ್ಣನ ಕಾಲತ್ರ ಬಿದ್ದಿರ್ತಾರೆ. ಕಾಲತ್ರ ಸಾಲ ಹರಿಯಣ್ಣ. ಸುಮ್ನೆ ಹೋಗ. ಅಕ್ಕ, ಏನಪ್ಪ ಎಲ್ಲಾರ್ಗೂ ಊಟ ಹಾಕಿಸ್ತಿದ್ಯಾ? ಹಬ್ಬದ ತರ ಇದೆ. ನೀನ್ ಸರಿ, ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ನನ್ನ ಕಡೆಯಿಂದ ಎಲ್ಲಾರ್ಗೂ ಊಟ. ಪಂಜಾಬಿ, ಗುಜರಾತಿ, ಕಾಶ್ಮೀರಿ, ಕನ್ಯಾಕುಮಾರಿ ನೋಡು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಒಳ್ಳೇದು. ಈ ಬೀದಿಲಿರೋರ್ಗೆ ಒಳ್ಳೆ ದಿನಗಳು ಬರ್ತವೆ. ಇದನ್ ತಗೊಳ್ಳಿ. ಏನಿದು? ನಿನ್ನ ಒಂದೇ ತರ ಸೀರಿಯಲ್ ನೋಡಿ ಬೇಜಾರಾಯ್ತು. ಅದಕ್ಕೋಸ್ಕರ ಹೊಸ ಸೀರೆ ಹಬ್ಬಕ್ಕೆ ನಿನ್ ತಮ್ಮ ಕೊಟ್ಟಿದ್ದಾನೆ ಅಂದ್ಕೋ. ನೀನ್ ನನಗ್ ಮಾತ್ರ ತಂದಿದ್ಯಾ? ಇಲ್ಲಿರೋ ಹುಡುಗಿರ್ಗೆಲ್ಲ ಕೊಡ್ಸಕ್ಕಾಗುತ್ತಾ? ಅದಕ್ಕೆ ಅವ್ರಿಗೆ ಊಟ. ಅವಳಿಗೋಸ್ಕರ ಒಂದ್ ತರಬೋದಾಗಿತ್ತು. ಸರಿ, ನಾನು ಅದನ್ನ ಮರ್ತೋದೆ. ಸೀರೆ ಬೇಡ, ಅದು ಅವಳಿಗೆ ಮನೆ ದೀಪ ಹಚ್ಚಕ್ ಬಂದ ಕೊಡ್ತೀನಿ. ಅದೆಲ್ಲ ಸರಿ, ಏನಾದ್ರೂ ತರ್ತೀಯ ಅಂತ ಕಾಯ್ತಾ ಇರ್ತಾಳೆ. ನಿರಾಶೆ ಮಾಡ್ಬೇಡ. ಸರಿ ಅಕ್ಕ, ನೀನ್ ಹೇಳಿದ್ಮೇಲೆ ಮಾಡಿಲ್ಲ ಅನ್ನೋದು ಬೇಡ. ಬರ್ತೀನಕ್ಕ. ಗೋಪಿ, ಏ ಗೋಪಿ, ಇಲ್ಲಿ ಬೈಲಿ. ಬಂದೆ ಅಣ್ಣ. ಇವನ್ ಎಲ್ಗೋದ? ನೀ ಆ ಬಾಂದ್ರ ಆರ್ಕೆ ನಗರ್ ಅಂಗಡಿಗೆ ಹೋಗಿ ಒಂದ್ ಸೀರೆ ತಗೊಂಡ್ ಬಾ. ಕಸಿಂಬಾಯಿ ಆಟೋದಲ್ಲಿ ಹೋಗು. ಕಾಸಿದ್ಯಾ ನಿನ್ ಹತ್ರ? ಇದೆ, ನಾನ್ ಬರೋರ್ಗು ಊಟ ಮಾಡ್ಬೇಡ. ಹೋಗ. ನಾನ್ ಚೋಟು, ಭಾಗ್ಯಸ್ವಾಮಿ ಕೊಡು, ಅರ್ಜೆಂಟು. ಹೇಳು, ಬಾಟಿಯನ್ನೇ ಮಾತಾಡ್ತಿರೋದು. ಸಾಬ್, ಗೋವಿಂದ್ ಇಲ್ಲಿಂದ ಬಾಂದ್ರಾಗ ಹೋಗ್ತಿದ್ದಾನೆ. ಒಬ್ಬನೇ ಇದ್ದಾನೆ. ಅವನ ಹಿಂದೆ ಹರಿಯಣ್ಣನ ಕಳಿಸ್ತೀನಿ. ಇಂಥ ಅವಕಾಶ ಯಾವತ್ತೂ ಸಿಗಲ್ಲ ಸಾಬ್. ನಿನ್ ಕೆಲಸ ನೀನ್ ಮಾಡು, ನಾನೇನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಅರ್ಥ ಆಯ್ತಾ? ಹರಿಯಣ್ಣ. ಗೋವಿಂದ ಇಲ್ಲೋದ? ಅವ್ನ್ ಬಾಂದ್ರಾಗ ಹೋಗಿದ್ದಾನೆ. ಅಯ್ಯೋ ದೇವ್ರೆ, ಯಾಕೆ? ಕೇಳಿಸ್ಕೊಂಡು ನಿಜಾನ? ಬಾಕಿಯ ಕಡೆಯವರು ಅವ್ನ ಅಟ್ಯಾಕ್ ಮಾಡಿದ್ದಾರೆ. ನಿನ್ನ ಹತ್ರ ಯಾರು ಹೇಳಿದ್ರು? ಕಾಸಿಂಬಾಯಿ ಫೋನ್ ಮಾಡಿದ್ದ. ನೀನ್ ಬೇಗ ನಮ್ಮ ಮರಲ್ಲ ಕರ್ಕೊಂಬಾ, ನಾನು ಎಲ್ಲರಿಗೂ ನೋಡ್ಕೊಂತೀನಿ. ಹೇ, ಶೇಖರ್ ಕೊಡೋ.
ಬಂದ್ ಮಾಡಿ, ಯಾರನ್ನೂ ಬಿಡ್ಬೇಡಿ. ಎಲ್ಲಾದ್ರೂ ವ್ಯಾನಿಗೆ ಹಚ್ಚಿ. ಗೋಬಿ ಚುಟ್ಟು
ಹೋದ್ರು ಕಣಪ್ಪ, ಎಲ್ಲರನ್ನೂ ಕರ್ಕೊಂಡು ಹೋದ್ರು. ಲೈಸೆನ್ಸ್ಗಳು, ಮೆಡಿಕಲ್ ಸರ್ಟಿಫಿಕೇಟ್ಗಳೆಲ್ಲನೂ ಬೆಂಕಿಯಲ್ಲಿ ಸುಟ್ಟಾಕ್ಬಿಟ್ಟು ಹುಡುಗಿರ್ನೆಲ್ಲ ಅರೆಸ್ಟ್ ಮಾಡಿದ್ರು. ಇಲ್ದೇ ಇರೋ ತಪ್ಪನ್ನೆಲ್ಲ ಹೊರಿಸಿ ಕೆಲವ್ರನ್ನ ರೂಮ್ನಲ್ಲೇ ಕೂಡಾಕ್ಬಿಟ್ಟು ಕಷ್ಟಪಟ್ಟು ದುಡ್ದಿದ್ನೆಲ್ಲ ಕಿತ್ಕೊಂಡ್ರು. ಕೆಲವ್ರನ್ನಂತೂ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ರು. ಇದೆಲ್ಲ ಅಮರ್ ಬಾಕ್ಯ ದೊರೆ ಮಾಡಿದ್ದು. ಕಿರಣ್, ಅವಳನ್ನೂ ಕರ್ಕೊಂಡು ಹೋದ್ರು. ಯಾರ ಬಗ್ಗೆನೂ ಯಾವ ಮಾಹಿತಿನೂ ಇಲ್ಲ. ಏ 406 ಫೈಲ್ ಎಲ್ಲಿಟ್ಟಿದ್ಯಾ? ತೊಗೊಂಡ್ಬಾ ಅದು. ಬಂದೆ ಸರ್. ಕಿರಣಲ್ಲಿ ಹೆಣ್ಮಕ್ಳು ರೈಡ್ ಮಾಡಿದ ಹುಡುಗಿರ್ನೆಲ್ಲ ಆಗ್ಲೇ ಅವ್ರವ್ರ ಊರಿಗೆ ಕಳ್ಸಾಯ್ತು. ಅವ್ರೆಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದು ಯಾರಿಗೂ ಹೇಳ್ಬಾರ್ದು ಅಂತ ಕೋರ್ಟ್ ಆರ್ಡರ್ ಆಗಿದೆ. ಚೋಟು, ನನ್ಗೆ ಗೊತ್ತಿಲ್ಲ. ಚೋಟು, ಹಲೋ. ಬಾಟ್ಯಾ, ನನ್ನ ಹತ್ರ ಕಳ್ಕೊಳೋದೇನಿಲ್ಲ. ಕಿರಣ್ಣ ವಾಪಸ್ ಕಳಿಸ್ತೀಯ ಇಲ್ವಾ? ಇದಕ್ಕೆ ನಾನು ನಿನ್ಗೆ 20 ನಿಮಿಷ ಟೈಮ್ ಕೊಡ್ತೀನಿ. ಅವನೇನಾ? ಒಬ್ಬನ ಕೊಲೆ ಮಾಡಬೇಕು ಅಂತ ಶಬ್ದ ಮಾಡಿದ್ರೆ ಸಾಯೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಒಂದು ದಾರಿ ಇದೆ. ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೂ ಮುಂಚೆ ನಾವು ಅವನ್ನ ಅಟ್ಯಾಕ್ ಮಾಡಬೇಕು. ನೀನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ಕಾಂಪ್ರಮೈಸ್. ಅವನ್ನೇ ಇಲ್ಲಿ ಕಾಂಪ್ರಮೈಸ್ ಕರ್ಸು. ಅವನಿಗೆ ನಮ್ಮ ಬಗ್ಗೆ ತಿಳ್ಕೊಳ ಕೇಳು. ಮರ್ಯಾದೆಯಿಂದ ಅವ್ನು ನಮ್ಮ ದಾರಿಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಮುಗಿಸ್ಬಿಡ ಅವನ್ನ. ಎಲ್ಲಿ, ಹೆಂಗೆ? ಕಾಂಪ್ರಮೈಸ್ ನನ್ನ ಜಾಗದಲ್ಲಿ ಆಗುತ್ತಾ ಇಲ್ಲ ಅವನ ಜಾಗದಲ್ಲಿ ಆಗುತ್ತಾ? ಏಯ್, ಅದೇ ಅದು ದಾದಾರ್ ನಗರಲ್ಲಿರೋ ಟೀ ಸ್ಟಾಲ್, ಅದ್ರ ಹೆಸರೇನು? ಹಾ, ಅವನು ಅಲ್ಲಿ ಕರ್ಸು. ಅವನಿಗೆ ಆಯ್ದು ಇಲ್ದಂಗೆ ಬರಕ್ಕೆ ಕೇಳು. ನಾನು ಆ ಹುಡುಗಿನ ಅಲ್ಲಿಗೆ ಕರ್ಕೊಂಬರ್ತೀನಿ, ಸರಿನಾ? ನಮ್ಮ ಕೈಲಿ ರಿವಾಲ್ವರ್ ಕೂಡ ಇಲ್ದೇನೆ. ದೊರೆ, ಮುಂಬೈಗೆ ಎಷ್ಟು ದೊಡ್ಡ ಡ್ಯಾನ್ಸ್ ಸುಮ್ಮನೆ ಆಗಿದ್ದೀನಾ? ಅದರಲ್ಲೇನೋ ಇದೆ ತಾನೆ. ಆ ಟೀ ಅಂಗಡಿ ಸುತ್ತಮುತ್ತ ನಮ್ಮ ಹುಡುಗರು ಎಪ್ಪನ್ ಸ್ವಾಮಿ ಹತ್ರ ಇಡ್ತಾರೆ. ಓಕೆ, ಹಂಗೆ ಕಾಂಪ್ರಮೈಸ್ ಆದ್ರೆ ಸರಿ, ಇಲ್ಲ ಅಂದ್ರೆ ನಾವಿಬ್ರು ಹೊರಗೆ ಬರೋಣ. ನಮ್ಮ ಹುಡುಗರು ಒಳಗೆ ಬಂದವನ್ನ ಕಸಕ್. ಇಲ್ಲಿ ಕೇಳೋ ದೊರೆ, ಮುಂಬೈಯಲ್ಲಿ ಒಂದು ಹಳೆ ಗಾದೆ ಇದೆ ಗೊತ್ತಾ? ಕೇಕ್ ಕಟ್ ಮಾಡೋಕ್ಕೆ 2 ತಲ್ವಾರ್ ಬೇಕಾಗಿಲ್ಲ. ಇನ್ ಮುಂದೆ ಮುಂಬೈಲಿ ಬಾಟ್ಯಾಬಾಯಿ ಬದುಕಿರ್ಬೇಕು, ಇಲ್ಲ ಆ ಹರಿಯಣ್ಣ. ಏಯ್, ಒಂದು ಟೀ ಕೊಡೋ. ನನ್ನ ಹೆಸರು ಹರೀಶ್, ಎಲ್ಲ ನನ್ನ ಹರಿಯಣ್ಣ ಅಂತ ಕರೀತಾರೆ. ನನಗೆ ಗೊತ್ತಕೊಳೋ ಹೆಸರು ಹರಿ ಅಂತ. ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳೋ. ಏ ಮಚ್ಚಿ, 2 ಸ್ಪೆಷಾಲಿಟಿ ಮಿಕ್ಸ್ ಮಾಡ್ಕೊಳ್ಳೇಕೆ ಅವ್ರೆ? ಕಿರಣ್ ಎಲ್ಲಿ? ಏಯ್, ಅವನ ಹತ್ರ ಮಾತಾಡ್ತೀಯಾ? ಇಲ್ಲಿ ಮಾತಾಡಿ. ಇಲ್ಲಿ
ಅಲ್ಲೋಡು. ಏಯ್, ಇಲ್ಲಿಂದ ನೀನು ಒಂದ್ ಹೆಜ್ಜೆ ಮುಂದೆ ಇಟ್ಟರು ಆ ಟ್ಯಾಕ್ಸಿ ಹೊರಟೋಗುತ್ತೆ. ಇನ್ಯಾವತ್ತೂ ಅವಳನ್ನ ನೋಡಕ್ಕಾಗಲ್ಲ. ನನ್ನಿಂದ ಏನಾಗಬೇಕು? ಏ ಕಿಲಾಡಿ, ನಿನ್ನಂಥ ರೋಡಿಗೋಳಿ ಮುಂಬೈಲಿ ತುಂಬ ಜನ ಓಡಾಡ್ತಾರೆ. ನಿಮ್ಮೆಲ್ಲರಿಗೂ ಬಾಬ್ ನಿಮ್ಮ ಭಾಷೆಗೆ ಏನಂತಾರೆ? ತಂದೆನಾ? ಅದು ನಾನೇ, ಅಮರ್ ಬಾಟಿಯಾ. ನಾನು ಯಾರು ಎದುರಾಕೊಂತಾರೋ ಅವರು ನಾಯಿ ಥರ ಸಾಯ್ತಾರೆ. ಈ ಕಾಂಪ್ರಮೈಸೇ ನಾನು ಹೇಳ್ತಾ ಇರೋದು. ನನ್ ಕಿವಿ ಚುಚ್ಚಿ ನೀನ್ ಗೆದ್ದೆ ಅಂತ ಅನ್ಕೋಬೇಡ. ಈ ಪೇಪರ್ಗೆ ಸೈನ್ ಮಾಡ್ಕೊಡು. ಯಾಕೆ? ಬಾಟಿಯ ಹೇಳ್ದಂಗೆ ನೀನ್ ಕೇಳ್ಕೊಂಡಿದ್ರೆ ಯಾವುದೇ ತೊಂದರೆ ಇಲ್ದಂಗೆ ಆ ಏರಿಯಾಗೆ ನೀನೇ ದಾದ ಆಗಿರ್ತೀಯ. ಅಂದ್ರೆ ನಿನ್ನ ಉದ್ದೇಶ ನಾನು ಸಾಕಿರೋ ನಾಯಿ ಥರ ಇರ್ಬೇಕಾ? ಹೋಗೋಗ್, ಬೇರೆ ಯಾರನ್ನಾದ್ರೂ ನೋಡ್ಕೋ. ಓಯ್, ನೀನೋಗಿ ಬೇರೆ ಯಾವ್ದಾರ ಹುಡುಗಿ ಹುಡುಕೋ. ಅವಳ ಜೊತೆ ಇದ್ದೋ ಸಾಯುವಂತೆ. ಅವಳ ಜೀವಂತವಾಗಿದೆ ಕೊನೆ ಬಾರಿ ನೀನು ನೋಡೋದು. ತಿಳಿತೇನೋ ಹರಿಯಣ್ಣ? ನಮ್ಮಿಬ್ರು ದೋಸ್ತಿಗೆ ಒಂದು ಗಿಫ್ಟ್ ಕೊಡ್ಲಾ? ಅವಳ ಬೆತ್ತಲೆ ಶವ ಮಾಡಿ ಮನೆಗೆ ಕಳ್ಸ್ಕೊಡ್ತೀನಿ. ಏನ್ ಮಾಡ್ತೀವ ಮಾಡ್ಕೋ ಹೋಗ್. ಸಿಟಿ ತುಂಬಾ ನಮ್ಮ ಹರಿಯಾಣನ ಹುಡುಕಾಡ್ತವ್ರೆ. ಏರ್ಪೋರ್ಟು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ತುಂಬಾ ID ಪೊಲೀಸ್ ಇದ್ದಾರೆ. ಕಾರ್ಗಳನ್ನೆಲ್ಲ ನಿಲ್ಲಿಸಿ ಚೆಕ್ ಮಾಡ್ತಿದ್ದಾರೆ. ನೀವು ಶಿಪ್ ಒಳಗೆ ಹೋಗಿ ಸೇರ್ಕೊಂಡ್ರೆ ಬಚಾವಾಗ್ಬೋದು. ಬೇರೆ ದೇಶದ ಶಿಪ್ ಒಳಗೆ ಹೋಗೋಕ್ಕೆ ನಮ್ಮ ಪೊಲೀಸ್ನವ್ರಿಗೆ ಅಧಿಕಾರ ಇಲ್ಲ. ಕೂಡ್ಲೇ ಇಲ್ಲಿಂದ ಹೊರಟೋಗ್ಬೇಕು. ನಾನೆಲ್ಲ ಕ್ಯಾಪ್ಟನ್ ಹತ್ರ ಮಾತಾಡಿ ಅರೇಂಜ್ ಮಾಡಿದ್ದೀನಿ. ಏನೇ ಆದರೂ ಆ ಕ್ಯಾಪ್ಟನ್ ಈ ಸಮಯದಲ್ಲಿ ಸಿಕ್ಕಿರೋದು ನಮ್ಮ ಭಾಗ್ಯ. ಅವ್ರು ಕರ್ಕೊಂಡೋಗಕ್ಕೆ ರೆಡಿ ಇದ್ದಾರೆ. ನೀನ್ಯಾಕೆ ಯೋಚನೆ ಮಾಡ್ತಿದ್ಯಾ? ಅಲ್ಲಿ ನಿನ್ನ ಗುರ್ತಿಸೋರು ಯಾರೂ ಇಲ್ಲ. ಎಷ್ಟು ದಿನ ಇದ್ರೂ ನೀನಲ್ಲಿ ಸೇಫಾಗೇ ಇರ್ತೀಯ. ನನಗೇನಾಯ್ತು ಸ್ವಲ್ಪ ಇಷ್ಟ ಆಗ್ತಿಲ್ಲ. ಸತ್ರ ಇಲ್ಲೇ ಸಾಯನ. ಹಂಗೆಲ್ಲ ಹೇಳ್ಬೇಡ. ಇಲ್ಲಿಗೆ ಬಂದು ಹೊಸದ್ರಲ್ಲಿ ಸಾಯೋದು ಸಾಯಿಸೋದು ಶವಗಳನ್ನ ನಾನು ಹೆಚ್ಚಾಗಿ ನೋಡಿದ್ದೀನಿ. ಅವ್ರು ಯಾರು ನನಗೇನೂ ಅಲ್ಲ. ಆದ್ರೆ ನಿನ್ನೆ ಶವ ನೋಡೋ ಅಷ್ಟು ಶಕ್ತಿ ನನಗಿಲ್ಲ. ನಾನು ಯಾಕೆ ತಲೆ ಮರೆಸ್ಕೋಬೇಕು? ಯಾವುದೇ ಆಸೆ, ಯಾವುದೇ ಆಕಾಂಕ್ಷೆಗಳು ಯಾವುದು ಇಲ್ದೇನೆ ಎಲ್ಲನೂ ಇದೆ. ಕಿರಣ್ಣು ಜೊತೆ ಕರ್ಕೊಂಡ್ರೆ ಒಂದು ಮದ್ವೆ, ಒಂದು ಕುಟುಂಬ, ಈ ಕನ್ಸುಗಳೆಲ್ಲ ಎಲ್ರಿಗೂ ಇರುತ್ತಲ್ವಾ? ಜೀವನನೇ ಕಳ್ಕೊಂಡಿರೋ ಹುಡುಗಿ, ಅವಳಿಗೆ ಆಸೆ ಹುಟ್ಟಿಸಿದ್ಯಾ, ಏನೆಲ್ಲ ಕೊಡ್ಸಿದ್ಯಾ, ಕನ್ನಡ ಕಲ್ಸಿದ್ಯಾ. ಈಗೆಲ್ಲ ಮುಗಿದ್ಮೇಲೆ ಅದೇ ನಂಗೂ ಗೊತ್ತಾಗ್ಬೇಕಾಗಿರೋದು. ಮುಸ್ತಫಾ, ಅದನ್ನು ಕೊಡು. ಪೂಜೆ ಮಾಡಿ ತಂದಿರೋದು. ಒಪ್ಪಿಗೆ ಕೊಟ್ರೆ ಸಾಕು. ಬೇಡ. ಏನ್ ನೀನ್ ಹೇಳ್ತಾ ಇರೋದು? ಮದ್ವೆ ಅನ್ನೋ ಕನಸು, ಅದ್ರ ವಯಸ್ಸು ನನಗಿಲ್ಲ. ದೇವದಾಸಿ ನಾನು. ನನಗೆ ತಾಳಿ ಭಾಗ್ಯ ಇಲ್ಲ. ನಮ್ಮ ಗ್ರಾಮದಲ್ಲಿನ ವಿಶ್ವಾಸ ಅದು. ಒಂದ್ಸರಿ ನನ್ನ ಮದುವೆ ಮಾಡ್ತವ್ರೆ, ನನ್ನ ತಾಳಿನ ಕಿತ್ಕೊಂಡ್ರು, ಇಲ್ಲಿಗೆ ಕರ್ಕೊಂಬಂದ್ಬಿಟ್ರು. ದೇವದಾಸಿಗಳಿಗೆ ಮದುವೆ ಬರ್ತಿಟ್ಟಿಲ್ಲ. ಆ ಯೋಗ್ಯತೆಯೂ ನನಗಿಲ್ಲ. ನಾನು ನಂಬುವುದು ನನ್ನನ್ನು ಮಾತ್ರ. ನೀನು ನನ್ನ ಜೊತೆಲಿದ್ರೆ ಮಾತ್ರನೇ ನಾನು ಇಲ್ಲಿಂದ ಹೋಗೋದು. ಒಪ್ಪಿಗೆ ಕೊಡು. ನನ್ನ ನಂಬಿಕೆ ನಂಗೆ ಯಾವತ್ತೂ ಮೋಸ ಮಾಡಿಲ್ಲ.
ಒಳ್ಳೇದಾಗುತ್ತೆ ಮಗಳೇ, ಎಲ್ಲನೂ ಒಳ್ಳೇದಾಗುತ್ತೆ. ಶಿಪ್ಪಿಲಿಂದ ಹೊರಡೋದಕ್ಕೆ ರೆಡಿಯಾಗಿ ನಿಂತಿದೆ. ನಿಮಗೋಸ್ಕರ ಕ್ಯಾಪ್ಟನ್ ಅಲ್ಲಿ ಕಾಯ್ತಾ ಇದ್ದಾರೆ. ಶಿಪ್ಪಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಮತ್ತೊಂದು ಬೋಟ್ ಕಾಯ್ತಾ ಇದೆ. ಆ ಸ್ಥಳ ಮಣಿಗೆ ಗೊತ್ತು. ಮಣಿ, ನಮ್ಮ ಮನೇಲಿ ಒಂದು ಪೆಟ್ಟಿಗೆ ಇದೆ. ಬೇಕಾಗಿರೋ ಡ್ರೆಸ್ ತಗೊಂಡು ನೀ ಇಲ್ಲಿಗೆ ಬಾ. ಇದು ನನ್ನ ಮನಸ್ಸಿನ ಕೊನೆಯ ಮಾತುಗಳು. ಇನ್ಮೇಲೆ ನನ್ನಿಂದ ಅಣ್ಣನಿಗೆ ತೊಂದರೆ ಆಗಲ್ಲ. ಬಡತನದಿಂದ ಬಂದಿರೋ ಒಬ್ಬನಿಗೆ ದಿಢೀರಂತ ಆಸ್ತಿ ಅಂತಸ್ತು ಸಿಕ್ಕಿದ್ಮೇಲೆ ಕಳೆದ ದಿನಗಳು ನೆನಪಾಗಲ್ಲ. ಇದು ಮನುಷ್ಯನ ಸಹಜ ಗುಣ. ನನ್ನನ್ನು ಪ್ರೀತಿಯಿಂದ ಬೆಳೆಸಿದ ಅಮ್ಮನಿಗೂ ಅಣ್ಣನಿಗೂ ಅವ್ರ ಮಾನ ಕಳೆದು ಬದುಕೋದಕ್ಕೆ ನನಗಿಷ್ಟ ಇಲ್ಲ. ಹೋಗ್ತಾ ಇದ್ದೀನಿ. ರಾಧಾ. ಯಾಕಿಸ್ ಲೇಟು? ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನು ತುಂಬ ಸುತ್ತಾಕೊಂಬಂದೆ. ಪೆಟ್ಟಿಗೆ ಕೊಡು. ಬಾ ಇಲ್ಲಿ. ಈ ದುಡ್ಡು ನಿಂಗೋಸ್ಕರ. ಇದನ್ನ ಇಟ್ಕೊಂಡು ತಂಗಿಯರಿಗೆ ಅದ್ದೂರಿಯಾಗಿ ಮದುವೆ ಮಾಡು. ಬಾಕಿ ಹಣದಲ್ಲಿ ಒಂದು ಮನೆ ಕಟ್ಕೊಂಡು ನಿನಗಿಷ್ಟೊಂದು ವ್ಯಾಪಾರ ಶುರು ಮಾಡು. ನೀನಾರು ನೆಮ್ಮದಿಯಾಗಿ ಬದುಕು. ನನ್ನ ಕೊನೆ ಆಸೆ ಇದು. ಎಲ್ಲೇ ಇದ್ರು ಹರಿಯಣ್ಣ ನನ್ನ ಮನ್ಸಲ್ಲೇ ಇರ್ತಾರೆ. ನನ್ನ ಮನಸ್ಸು ನಿನ್ ಜೊತೆಲೇ ಇರುತ್ತೆ. ಲೇಟ್ ಆಗುತ್ತೆ, ಹೊರಡೋಣ. ಕಾಲ ಕೂಡ ಬಂದ್ರೆ ಮತ್ತೆ ನಾವಿಬ್ರು ಭೇಟಿಯಾಗೋಣ. ಬೋಟ್ ಆ ಕಡೆ ಬರುತ್ತೆ, ನಡಿ. ಟೈಮ್ ಆಗಿಲ್ಲ, ಇನ್ನೂ 10 ನಿಮಿಷ ಇದೆ. ಹೋಗೋಕ್ಕೂ ಮುಂಚೆ ನಿಂಗೊಂದು ವಿಷಯ ಹೇಳಬೇಕು. ಯಾರೆಲ್ಲ ಏನೇನು ಕೇಳಿದಾರೋ ಅದನ್ನೆಲ್ಲ ಮಾಡ್ಕೊಟ್ಟಿದ್ದೀನಿ. ಕೊನೆ ತನಕ ನನ್ನ ಜೊತೆಗಿದ್ದ ನೀನು ಹೇಳಿದ್ದನ್ನ ನಾನು ಮಾಡೋಕ್ಕಾಗಿಲ್ಲ. ನಿನ್ನ ತಂಗಿನ ಹಾಳು ಮಾಡ್ದೋಂದ್ಮೇಲೆ ಸೇಟ್ ಇಡ್ಸ್ಕೊಬೇಕಂತ ಹೇಳಿದ್ದನ್ನ ನಾನು ಮಾಡೋಕ್ಕಾಗಿಲ್ಲ. ನೀನು ಬಿಟ್ಟೋಗೋ ಸಮಯದಲ್ಲಿ ಸತ್ಯ ಹೇಳಬೇಕು ಅಂತ ಅನ್ನಿಸ್ತಿದೆ. ಅರ್ಥ ಆಗಿಲ್ಲ. ರಾಧಾ ಸಾಯಕ್ಕೆ ಕಾರಣ ಶೇಖರ್. ಅವರಿಬ್ರು ಪ್ರೀತಿಸ್ತಿದ್ರು. ಅವಳು ಅವನ್ನ ನಂಬಿದ್ಲು. ಅವನ್ ಮೋಸ ಮಾಡ್ಬಿಟ್ಟ. ಸತ್ಯ ನಿಂಗೆ ಗೊತ್ತಾಗಿ ನೀನೇನಾದ್ರೂ ಮಾಡಕ್ಕೋದ್ರೆ ಆ ತಾಯಿಗೆ ನೀನು ಇಲ್ದಂಗೆ ಆಗ್ತೀಯ. ಇದೆಲ್ಲ ಆಗ್ಬಾರ್ದು ಅಂತಾನೆ ನಾನು ಈ ಸತ್ಯನ ಮುಚ್ಚಿಡ್ಬೇಕಾಯ್ತು. ಶೇಖರ್ನ ನೋಡಿ ಇದಕ್ಕೆಲ್ಲ ಒಂದು ತೀರ್ಮಾನ ತಗೊಂಡ್ಬಂದಿದ್ದೆ ನಾನು. ಅಷ್ಟೊತ್ತಿಗೆ ಅವಳೊಂದು ಪತ್ರ ಬರೆದಿಟ್ಟು ಹೋಗ್ಬಿಟ್ಟಿದ್ಲು. ನಾನು ಮಾಡಿದ ತಪ್ಪು ಅನ್ಸಿದ್ರೆ ನನ್ನ ಕ್ಷಮಿಸ್ಬಿಡು. ನೀನ್ ನನ್ನ ಕ್ಷಮಿಸ್ಬೇಕು. ನಾನೊಂದು ದೊಡ್ಡ ತಪ್ಪು ಮಾಡಿದ್ದೀನಿ.
ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡೆ. ನಾನು ನಿನ್ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ನೀನೇನ್ ಹೇಳ್ತಿದ್ಯಾ? ನೀನ್ ದೇಶ ಬಿಟ್ಟು ಹೋಗ್ತಾ ಇರೋದನ್ನ ನಮ್ಮ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಅವ್ರು ಯಾಕೆ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು, ಬೇಗ ತಪ್ಪಿಸ್ಕೋ. ಮಣಿ, ನೀನು ನನ್ನ ನಿಜ ಹರಿ. ಹರಿ, ಬೇಗ ಹೋಗು. ಹರಿ